ಅಂದರೆ ಭಗವತ್ ವಿಷಯದಲ್ಲಿ ಒಬ್ಬ ಯಾವ ಥರ ಇರಬೇಕು ಅನ್ನೋದು ಶಿಕ್ಷಣ ಶುರುಹಾಲೆ 29ನೇ ಪಾಶುರ, ಅದರಲ್ಲಿ 28ನೇ ಪಾಶುರ ಅದರಲ್ಲಿ ಹೇಳುತ್ತೆ. ಒಂದು ಭಾಗವತ ವಿಷಯದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ಈ ಹಾಡಲ್ಲಿ ಹೇಳಿದ್ರೆ ಅಂತ. ಯಾಕೆ ಇಲ್ಲಂದ್ರೆ ನೋಡಿ, ಆಂಡಾಳು ಭಗವಂತನ ಪಾಶುರನ್ನ ಕಡೆಗಿಟ್ಲು, ಆ ಶಿಟ್ಟನ್ ಚುರುಗಾಲ ಇಲ್ಲಿ ಹಾಕಿ ಇದನ್ನ ಕಡೆಗೆ ಹಾಕಿದಂದ್ರೆ ಸಾಧು ಅಂತ ಇರುತ್ತೆ. ಅಲ್ಲಂದ್ರೆ ಭಗವದ್ ವಿಷಯಕ್ಕಿಂತ ಭಾಗವತದ ವಿಷಯ ಹೆಚ್ಚು ಪ್ರಾಶಸ್ತ್ಯ ಅಂತ ಅದಕ್ಕೆ ನಡುವು ಪಾಶುರ 15ನೇ ಪಾಶುರದಲ್ಲಿ ಇಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಬಹಳ ವಿಶೇಷವಾದಂಥ ಪಾಶುರ ಇದು. ಸಾಧಾರಣವಾಗಿ ನಾವು ಇಲ್ಲಿವರೆಗೂ ಎಲ್ಲ ಮುಂದಿನ 5ರಿಂದ 6ನೇ ಪಾಶುರದಿಂದ 14ನೇ ಪಾಶುರದವರೆಗೂ ನಾವು ಸಂಭಾಷಣೆನ ಊಹಿಸ್ಕೊಂಡ್ವಿ. ನಾವು ಈ ಥರ ಸಂಭಾಷಣೆ ಈ ಥರ ಇರ್ಬೋದು, ಆ ಮಾತನ್ನು ನೋಡಿಕೊಂಡು ಈ ಥರ ಸಂಭಾಷಣೆ ಊಹಿಸ್ಕೊಂಡ್ವಿ. ಈ ಪಾಶುರದಲ್ಲಿ ನೇರವಾಗಿ ಸಂಭಾಷಣೆ ರೂಪದಲ್ಲೇ ಮಾತಾಡನೆ ಅವ್ರು ಹೇಳೋದು ನೇರವಾಗಿ ಗೊತ್ತಾಗ್ತಾ ಇದ್ರಲ್ಲಿ. ಬಾಕಿ ಇದ್ರಲ್ಲಿ ನಾವು ಈ ಥರ ಹೇಳಿರ್ಬೋದು, ಆ ಥರ ಹೇಳಿರ್ಬೋದು, ಅದಕ್ಕೆ ಈ ಥರ ಬದಲು ಬಂದಿದ್ದ ಮುಗಿಸ್ಕೊಂಡು ಮಾಡ್ಕೊಂಡ್ವಿ. ಈ ಪಾಶುರದಲ್ಲಿ ನೇರವಾಗಿ ಸಂಭಾಷಣಾ ರೂಪವಾಗಿ ಇದನ್ನ ಇದೆ. ಅದನ್ನು ನೋಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲೇ ಇಳಂಗಿಳಿಯೇ ಅಂತ ಸಂಬೋಧನೆ ಮಾಡ್ತಾರೆ. ಇಲ್ಲಿರುವಂತಹ ಕಡೆ ನಾಯಕಿ ಇವರಾದ್ಮೇಲೆ ಯಾರು ಇಲ್ಲ, ಇಲ್ಲಿ ಎಲ್ಲ ಭಗವಂತಂತ ಹೋಗೋರು ಕಡೆಗಳು. ಅದರಿಂದ ಎಲ್ಲೇ ಇಳಂಗಿಳಿಯೇ ಅಂತಾರೆ. ಯಾಕೆ ಕಿಳಿ ಅಂದ್ರೆ ಇಳಂಗಿಳಿಯೇ ಅಂತ ಹೇಳೋರು ಅದಕ್ಕೆ. ಅಂದರೆ ಇವ್ರು ಏನು ಮಾಡ್ತಂತೆ, ಇವರ ಕಂಠ ಅತ್ಯಂತ ಸುಶ್ರಾವ್ಯವಾಗಿತ್ತಂತೆ, ಒಳ್ಳೆ ಕಂಠ, ಮಧುರ ಕಂಠವಾಗಿತ್ತಂತೆ ಅವರಿಗೆ. ಇವಳು ಏನು ಮಾಡ್ತಾನೆ, ಹಿಂದಿನ ಪಾಶುರದಲ್ಲಿ ಉಂಗಳ ಕಡೆ ಹೇಳ್ತಾರಲ್ಲ, ಅದನ್ನೆಲ್ಲ ಕೇಳ್ಕೊಂಡು ಅನುಸಂಧಾನ ಮಾಡಿ ರಾಗವಾಗಿ ಹಾಡ್ತಾ ಇರ್ತಾರಂತೆ. ಈ ಆಂಡಾಳು ಗೋಷ್ಠಿ ಬರುವಾಗ ಅವ್ರಿಗೆ ಕಿವಿ ಕೇಳುತ್ತೆ, ಅವ್ರಿಗೆ ಸುಶ್ರಾವವಾಗಿ ಹಾಡ್ತಾ ಇದ್ರು ಅಂತ. ಅದಕ್ಕೆ ಇಳಂಗಿಳಿ ಅಂತ. ಕಿಳಿ ಇಲ್ಲ ಅಂದರೆ ಇದು ಇಳಂಗಿಳಿ ಅಂದರೆ ಆ ಕಿಳಿನಲ್ಲೂ ಇನ್ನೂ ಚಿಕ್ಕ ಮರಿ ಥರ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು, ಅದಕ್ಕೆ ಇಳಂಗಿಳಿಗೆ ಅಂತ ಹೇಳ್ತಾರೆ. ಅದಕ್ಕೆ ಈ ಕಿಳಿಗೆ ಅನೇಕ ಬೇರೆ ಬೇರೆ ಹೆಸರುಗಳಲ್ಲಿ ಸ್ವಾಮದೇಶದಲ್ಲಿ ಅನೇಕ ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಇವಳು ಭಾಗವತೋತ್ತಮ ಅಂತ ಯಾಕಂದ್ರೆ ಇವಳು ಎಲ್ಲರಿಗಿಂತ ಕಡೆಯವಳು, ಭಾಗವತೋತ್ತಮ ಇವಳು. ಅದಕ್ಕೆ ಹೇಗೆಂತ ಕರಿಯಾಯವಾರು ಫಲಾಂಡ ಹೇಳ್ತಾರೆ, ಎಂಗಳು ಕುಯಾಂಪು ಹೊಂದು ಕೂರಮನ ಕೊಡೆಯೀರ್ಗಳು ಅಂತ ಹೇಳ್ತಾರೆ. ಒಂದೊಲ್ಲೇ ಕೂಡುಮೇನು ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಎಲ್ಲರೂ ಅವರು ತುಂಬ ಇದು ಬೇರೆ ಏನು ಹೇಳ್ತಾರಲ್ಲ, ಯಾರು ಭಗವಂತ ಅವ್ರು ನಮ್ಮ ಇದರಲ್ಲಿ ಸೇರಿಸೋದಿಲ್ಲ ಅಂತ ಹೇಳ್ತಾರೆ. ಅಂಥವರ ಕೂಟದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಯೋಗ್ಯಗಳಾಗಿರೋರು ಅಂತ. ಅದಕ್ಕೆ ಭಾಗವತೋತ್ತಮೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅದಕ್ಕೆ ಹೇಳ್ತಾರೆ, ಇಲ್ಲಿ ದರ್ಯವಾಚನ ಅಂತ ಹೇಳ್ತಾರೆ. ಇಲ್ಲಿ ಕಿಳಿ ಅಂತ ಹೇಳಿರೋದು ಹೇಳ್ತಾರೆ. ಅವ್ರಿಗೆ ಕಿಳಿ ಇವಳು ಪೇಚಿಟ್ಟು ಒಪ್ಪ ಮತ್ತಾನೆ ಅಂತ. ಅದು ಕಿಳಿ ಅಂತ ಹೇಳಿದ್ದು ಅವ್ರ ಮಾತಿಗೆ ಮಾತ್ರ ಪರ್ವತ ಕನ್ಯೆ ಅಂದ್ಬಿಟ್ಟು ಅಂತ. ಗಿಳಿ ಅಂದ್ಬಿಟ್ಟು ಚಿಕ್ಕ ಮರಿಯಲ್ಲ ಇವಳು ಕನ್ಯೆ ಆದರೂ 7-8 ವರ್ಷ ಆಗಿದೆ ಅವಳಿಗೆ. ಆ ವಯಸ್ಸಿಗೆ ಹೇಳಿಲ್ಲ ಕಿಳಿ ಅಂತ ಇಲ್ಲಿ, ಅವಳ ಕಂಠಕ್ಕೆ ಹೇಳಿದೆ ಅಂದ್ಬಿಟ್ಟು ಅಂತ. ಯಾಕಂದ್ರೆ ಮಾತು ಇವಳು ಅತ್ಯಂತ ಚೆನ್ನಾಗಿ ಮಾತಾಡುವ ಒಂದು ಅರ್ಥದಲ್ಲೂ ಬರುತ್ತೆ, ರಾಗವಾಗಿ ಹೇಳುವ ಒಂದರಲ್ಲೂ ಬರುತ್ತೆ. ಅದಕ್ಕೆ ಎಲ್ಲೇ ಇಳಂಗಿಳಿಯೇ ಹೇಳ್ತಾರೆ. ಇವ್ರು ಹೇಳಬೇಕಾದ್ರೆ ಇವಳು ಭಗವಂತನ್ನೇ ನೆನೆಸ್ಕೊಂಡಿರ್ತಾರೆ ಯಾವಾಗಲೂ. ಹಾಗಾಗಿ ಒಂದು ಸ್ವಲ್ಪ ಶಬ್ದ ಹೊರಗಡೆ ಬಂದರೂ ಅವಳಿಗೆ ಮನಸ್ಸಿಗೆ ತುಂಬ ಕಷ್ಟವಾಗುತ್ತೆ, ಸಹಿಸೋದಿಲ್ಲ ಅವಳು. ಅಂದರೆ ತನ್ನ ಭಂಗವಾಗುತ್ತೆ ಅಂತೇಳಿ, ತನ್ನ ಧ್ಯಾನ ಭಂಗವಾಗುತ್ತೆ ಅಂತೇಳಿ ಅವಳು ಹೊರಗಡೆ ಇದು ಸ್ವಲ್ಪ ತಾನು ಹಾಡ್ತಾ ಇರ್ತಾಳೆ ಭಗವಂತನ, ಆದರೆ ಹೊರಗಡೆ ಇರೋ ಶಬ್ದ ಮಾಡಿದ್ರೆ ಅವಳಿಗೆ ಸಹಿಸೋದಿಲ್ಲ, ಅವಳಿಗೆ ಕಷ್ಟವಾಗುತ್ತೆ ಅವಳಿಗೆ. ಅದಕ್ಕೆ ಇವ್ರಿಗೆ ಎಲ್ಲೇ ಇಳಂಗಿಳಿ ಅಂತ ಇವ್ರು ಹೇಳೋದು ಸ್ವಾಭಾವಿಕವಾಗಿ ಹೇಳ್ತಾರೆ. ಈಗ ಯಾವ ಒಂದು ಈ ಕೆಲಸನ ನಾವು ತಮಾಷೆಯ ಕೂಹು ಕೇಳ್ತೀವಲ್ಲ, ಅಂದರೆ ಒಂದು ಇದು ಮಾಡೋದಕ್ಕೆ ನಮ್ಗೆ ಅರ್ಥ ಬೇರೆ ಇರುತ್ತೆ, ಕರೀತಾರೆ ಆ ಥರ ಅಂತ ಹೇಳಿರಲ್ಲ ಇವರು, ನಿಜವಾಗಿ ಹೇಳ್ತಾರೆ. ಆದರೂ ಅವಳು ಇನ್ನೂ ಎಲ್ಲ ಇಳಂಗಿಳಿಯೇ ಇನ್ನು ಯಾಕಂದರೆ ಇವಳು ಆಡ್ತಾ ಇರ್ತಾಳೆ, ಇವ್ರು ಬಂದ ತಕ್ಷಣ ನಿಲ್ಲಿಸ್ಬಿಡ್ತಾಳೆ. ಅದಕ್ಕೆ ಇನ್ನೂ ಮುರಂಬುದಿಯೋ ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಇನ್ನೂ ಮಲ್ಕೊಂಡಿದ್ಯಾ ನೀನು ಅಂದ್ಬಿಟ್ಟು ಅಂತ. ಯಾಕೆಂದರೆ ನೀನು ಅತ್ಯಂತ ಶ್ರೇಷ್ಠವಾದ ಇವಳು, ನೀನು ಎದ್ದು ನಮ್ಮನ್ನೆಲ್ಲ ಬಂದು ನೀವು ಎಬ್ಬಸಿ ಮಾಡಬೇಕಾಗಿತ್ತು, ಅಂತಾದ್ರೆ ಇನ್ನೂ ಮಲ್ಕೊಂಡಿದ್ಯಲ್ಲ ನೀನು, ಇನ್ನೂ ಮುರಂಬುದಿಯೋ ಅಂತೇಳೆ. ಅದಕ್ಕೆ ತಕ್ಷಣ ಅವಳಿಗೆ ಧ್ಯಾನಕ್ಕೆ ಭಂಗ ಆಗುತ್ತಲ್ಲ, ಧ್ಯಾನ ಮಾಡ್ತಿರುವಾಗ ಸ್ವಲ್ಪ ಶಬ್ದವೂ ಭಂಗವಾಗುತ್ತೆ. ಅದಕ್ಕೆ ಶಿಲ್ಲನ್ ಅಳೆಯೇನು ನೋಡಿ ಹೇಗೆ ಬಂದದ್ದು, ನೀವು ಗಿಟಾರ್ ಅಂತ ನೀವು ಕರ್ಕಶವಾಗಿದೆ ನಿಮ್ಮ ಮಾತು. ಶಿಲ್ಲನ್ ಅಂದರೆ ಈ ಸೀರ್ ಅಂತ ಹೇಳ್ತಾರೆ, ನಿಮ್ಮ ಮಾತು ನನಗೆ ಕರ್ಕಶವಾಗಿದೆ, ಆ ಥರ ಕರಿಬೇಡಿ ನನಗೆ, ಶಿಲ್ಲನ್ ಅಳೆಯೇನು ಅಂತ ಇವ್ರು ಹೇಳ್ತಾರೆ. ಅಂದರೆ ಅವಳನ್ನು ಹೋದಾಳೆ ಎಲ್ಲೇ ಹೇಳಿಕೆ ಅಂದರೆ ನನಗೆ ತಮಾಷೆ ಮಾಡೋದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾರೆ ಅನ್ನೋವಂತ ಹೇಳ್ತಾರೆ. ಆ ಥರ ಶಿಲ್ಲನ್ ಇವರು ಆ ಭಾವನೆ ಹೇಳಿದಮ್ಮ, ನಿಜವಾಗ್ಲೂ ನಿನಗೆ ಕರೆದಿದ್ದು, ನಿನ್ನ ಕಂಠ ಸುಶ್ರಾವಾಗಿದೆ, ಇತ್ತಾನೆ ಹಾಡು ಹೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಅಂತ.
ಅದಕ್ಕೆ ಶಿಲ್ಲನ್ ಅಗೇನ್ ಅಂದ್ಬಿಟ್ಟು ಅಂತ. ಅಂದರೆ ಏಕಾಂತದಲ್ಲಿ ಅನುಭವಿಸಬೇಕಾದ್ರೆ ಸ್ವಲ್ಪ ಶಬ್ದ ಬಂದರೂ ಸಹ ಅದು ಇದಕ್ಕೆ ಹೇಳ್ತಾರೆ. ಅದಕ್ಕೆ ಪರಿಹಾರದಲ್ಲಿ ಒಳ್ಳೆಯ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀರಂಗದಲ್ಲಿ ಮತ್ತೆ ದ್ವಿದೇಶಗಳಲ್ಲಿ ಅವರು ತಿರುವಾಮಣಿಯನ್ನೆಲ್ಲ ಭಾವದಿಂದ ಹಾಡ್ತಾರೆ, ಹೇಳ್ತಾ ಇರ್ತಾರೆ. ಭಾವದಿಂದ ನಾವು ಸುಮ್ಮನೆ ಪುಸ್ತಕ ಅಂತ ಹೇಳ್ತಾರೆ, ಆ ಥರದ ಪ್ರಯೋಗ ಮೇಲ್ಕೋಟೆಯಲ್ಲಿ ಅನುಸಂಧಾನ ಮಾಡ್ತಾರೆ ನೋಡಿ, ಅಲ್ಲಿ ಹೋಗಿ ಕೇಳಬೇಕು. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಅವರು ಓಡಿಸೋಕ್ಕೆ ಹೋಗೋದಿಲ್ಲ, ಅದೇ ಒಂದೇ ಸ್ಥಾಯಿ ಹೇಳ್ತಾರೆ. ಆ ಥರ ಲೇಟ್ ಆಯ್ತಲ್ಲ ಬೇಗ ಹೇಳೋಣ ಇದುವೇ ಇಲ್ಲ, ಅದು ಅನುಭವಿಸಿ ಹೇಳ್ಕೊಳ್ತಾರೆ. ಅನುಭವಿಸಿ ಹೇಳೋದ್ರಿಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ಅದಕ್ಕೆ ಅವರು ಏನಂತಾರೆ, ತಿರುವಾಯ್ಮಯಿ ಪಾಡಿಲಿಂದ್ರ ಶೆಲ್ವರ್ ಹೇಳಿದರೊಳಗೆಯೂ ಅಸಖ್ಯವಾಗಿ ಅಂತ. ಇವು ತುಂಬ ಭಕ್ತಿಯಿಂದ ಹೇಳ್ಬೇಕಾದ್ರೆ ಆ ಉತ್ಸವ ಬರುತ್ತೆ, ಪ್ರಾಕಾರೋತ್ಸವ ಬರುತ್ತೆ. ಆ ಪ್ರಾಕಾರೋತ್ಸವ ಬಂದರೂ ಅದು ನಮಗೆ ತೊಂದರೆ ಆಗುತ್ತೆ ಅಂತ ನೆನೆಸ್ತಾರಂತೆ. ದೇವರ ಬಗ್ಗೆ ಅಲ್ಲ, ಅಂದರೆ ಆ ಥರ ಭಗವಂತನ ನೆನೆಸ್ತಾ ಇರಬೇಕಾದ್ರೆ ಇವರು ನನ್ನ ಕರೆದರೂ ಸಹ ಅದು ನಮಗೆ ಭಂಗ ಬರೋದ್ರಿಂದ, ನಮ್ಮ ಏಕಾಗ್ರತೆಗೆ ಭಂಗ ಬರೋದ್ರಿಂದ ಅದನ್ನು ಸಹಿಸೋದಿಲ್ಲ ಅವರು ಅಂದ್ಬಿಟ್ಟು ಅಂತ. ಅದಕ್ಕೆ ವಿಗ್ರಹಪೂರ್ವದಿಂದ ಯಾಕೆ ಹೀಗೆ ಶಿಲ್ ಅಂತ ಹೇಳ್ತಿದ್ದೀರಾ ಅಂತಂದರೆ, ಅವರು ಹೇಳ್ತಾ ಇದ್ರು ಇವಳಿಗೆ ಆ ಥರ ಭಾವ ಆಗುತ್ತೆ. ಯಾಕಂದರೆ ಭಗವಂತನಲ್ಲಿ ಗುಣಲ್ಲೇ ಆ ಥರ ಮುಳುಗಿರೋಳವರು. ಅದಕ್ಕೆ ಶಿಲ್ಲನ್ ಅಂತಾರೆ. ಅದಕ್ಕೆ ಈ ಗೋಷ್ಠಿಯಲ್ಲಿ ಕೇಳ್ತಾರಂತೆ, ಏನು ನಮ್ಮ ಮಾತು ಅಷ್ಟು ಕರ್ಕಶವಾಗಿರಮ್ಮ, ಇನ್ನು ಎಲ್ಲೇ ಹೇಳಿದ್ರಿ ಅಂತ ಮಧುರವಾಗಿ ಹೋಗೋದಿಲ್ಲ, ಅಷ್ಟು ಕರ್ಕಶವಾಗಿದೆ. ಅಂದರೆ ನಮ್ಮ ಮಾತು ನಿಮಗೆ ಕರ್ಕಶವಾಗಿ ಕೇಳಿಸ್ಬೇಕಾದ್ರೆ ಏನು ಕಾರಣ, ನಿಮಗೆ ಇಷ್ಟೂ ನೀವು ಸಹಿಸೋದಿಲ್ಲ ಅಂದರೆ ಏನು ಕಾರಣ? ನೀವೇ ನಾವು ಇದು ಮಾಡಲಿಲ್ಲ, ಹಿಂದೆ ಹೇಳಿಲ್ಲ, ಕೈ ಬೆಣ್ಣೆ ಅದೆಲ್ಲ ಹೇಳಿದ್ವಿ, ಆ ಥರ ಏನು ಹೇಳಿಲ್ಲ ನಿಮಗೆ, ಎಲ್ಲ ಹೇಳಂಗಿಡಿ ಅಂತಾನೆ ಹೇಳಿದ್ವಿ, ಇದು ಹೇಗೆ ಅಂತಾರೆ. ಕಡೆಗೆ ಇವಳು ಹೇಳ್ತಾರಂತೆ, ಸರಿ ಇವಳ ಸಂಖ್ಯೆ ಹೇಳ್ತಾರಂತೆ. ಅದೇ ಇವಳು ಹೇಳ್ತಾರೆ, ಸರಿ ಹೇಳ್ತಾರೆ. ಇವಳು ಅಯ್ಯ ನನಗೆ ನಂಗೆ ನೀರು ಹೋದೋಗಿಲ್ಲ, ಸರಿ. ಇವಳು ಹೇಳ್ತಾರೆ ನಂಗೈ ನೀರು ಅಂತಾರೆ. ಇವಳು ಜನಗಳೇ ನಂಗೈ ಒಬ್ಬರು ಜನ ಹೇಳ್ತಾರೆ ನಂಗೈ ನೀರು. ಸರಿ ಆಯಿತು, ನಾನು ಬರ್ತೀನಿ ಬಿಡಿ, ಯಾಕೆ ಈಗ ಮಾತು, ನಾನು ಬರ್ತೀನಿ ಬಿಡಿ ಅಂದ್ಬಿಟ್ಟು ಮಂಗೆ ನೀರು ಹೋದೋಗಿಲ್ಲ ಅಂತಾರೆ. ಅದಕ್ಕೆ ಹಾಗೆ ಇವ್ರು ಹೇಳ್ತಾರಂತ, ಇವರು ನೀನು ಮಾತಾಡಲ್ಲಿ ಸ್ವಲ್ಪ ಇದು ವಲ್ಲೈ ಒಂದು ಕಟ್ಟೋರೆಗಳು ಪಂಡೇ ಒಂದು ವಾಯಿದ್ರು ಅಂದ್ಬಿಟ್ಟ. ನೀನು ಮಾತಾಡ್ತೀಯಲ್ಲ ನೀನು, ಅದಕ್ಕೆ ಹೇಳ್ತಾರೆ. ಇವರು ಏನು ತಿಳ್ಕೊತಾರೆ, ಅವ್ರು ನಂಗೆ ನೀರು ಅಂತ ಹೇಳೋದು ನಮ್ಮನ್ನ ಈ ಚುಡಾಯಿಸಿ ಕೇಳೋ ಮಾತು ಅಂತ ಅವ್ರನ್ನ ಇವರು ಅನ್ಕೋತಾರೆ. ಅವಳು ಅದು ಹೇಳಿರಲಿಲ್ಲ ಆ ಥರ, ಇವರು ಅದ ತಿಳ್ಕೊಳ್ತಾರೆ. ಅವಾಗ ಹೇಳ್ತಾರೆ, ನೀನು ನಮ್ಮನ್ನ ವ್ಯಂಗ್ಯವಾಗಿ ನಂಗೆ ನೀರು ಅಂತ ಕರೆದೆ ಅಂತ. ಅವಳು ಹೇಗೆ ಎಲ್ಲಂಗಿಯ ವ್ಯಂಗ್ಯವಾಗಿ ಕರೆದು ಅನ್ಕೋತಾಳೋ, ಇವರು ಹಾಗೆ ಅನ್ಕೋತಾರೆ, ನೀವು ನನ್ನ ವ್ಯಂಗ್ಯವಾಗಿ ನಂಗೆ ನೀರನ್ನು ಕರೆದಿದೀಯಾ ಅಂತ. ಈಗ ನೀನು ಹೇಳೋದು ನೋಡಿದ್ರೆ ನಮ್ಮ ಮೇಲೆ ತಪ್ಪಾಕೋತಾರೆ. ಈಗ ಆಯ್ತು ಮುಂದೆ ಬರ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹೇಳಿದ್ ಕೂಗಿದ್ ಸರಿ ಇಲ್ಲ, ಆಗ ಹೋಗ್ಲಿ ನಾನು ಬರ್ತೀನಿ ಅಂತ ಹೇಳೋದ್ರಿಂದ ನಮ್ಮ ಮೇಲೆ ತಪ್ಪಾಕೋತಾರೆ ಇದೆ ನೀನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಪಂಡೇ ಒಂದು ವಾಯಿರು, ನಿನ್ನ ವಿಷಯ ಗೊತ್ತಿಲ್ವೇ, ನಿನ್ನ ಮಾತಿನ ಮಲ್ಲಿ ಒಂದು ವಾಯಿರು ಅಂದರೆ ನಿನ್ನ ಮಾತಿನ ಮಲ್ಲಿ ಏನು ಹೇಳಿದ್ರು ಸಾಧಿಸ್ಕೋತೀಯ, ನೀನು ಗೊತ್ತಿಲ್ವೇ ಅಂದ್ಬಿಟ್ಟು ಅಂತ. ಅದಕ್ಕೆ ಇವಳು ಹೇಳ್ತಾರೆ, ಬಲ್ಲೀರ್ಗಳು ನಿಂಗಳೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನೀವು ಆಯ್ತು ಬಿಡಿ, ನೀವು ಬಲ್ಲೀರ್ಗಳು ನೀವೇ, ಇದು ನಾನೇ ತಾನಾಯಿಡು, ನಿಮ್ದೇನು ತಪ್ಪಿಲ್ಲಪ್ಪ ಬಲ್ಲೀರ್ಗಳು ನೀವು, ನಾನೇ ಇದೆ. ಈ ತಿರುಪ್ಪಾವಿಗೆ ಇದು ಈ ನಾನೇ ತಾನಾಯಿಡುಗ ತಿರುಪ್ಪಾವಿನಲ್ಲಿ ಒಂದೇ ಒಂದು ಕೈ ಹೇಳಿ ಅಂದರೆ ನಾನೇ ತಾನಾಯಿಡುಗ ಇದೊಂದೇ ವ್ಯಕ್ತಿ ತೋರಿಸೋದು. ಇದು ಎಲ್ಲರಿಗೂ ಇರಬೇಕಾಗತ್ತೋ, ಅದರಲ್ಲಿ ಶ್ರೀವೈಷ್ಣವ ಲಕ್ಷಣದಲ್ಲಿ ಐತೆ. ಆಯ್ತು ಬಿಡಿ, ನಿಮ್ದೇನಿಲ್ಲ, ನೀವೆಲ್ಲ ಒಳ್ಳೆಯವರಾಯಿತು, ನಾನೇ ನನ್ನದೇ ತಪ್ಪಿರಲಿ ಅಂದ್ಬಿಟ್ಟು ಹೇಳ್ಕೊತಾರೆ. ಇದಕ್ಕೆ ತುಂಬ ದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ನಾನೇ ಆಗಿರಲಿ ಬಿಡಿ, ಅದಕ್ಕೆ ಅಂತ ನಾನೇ ತಾನಾಗಿರ್ಬೇಕು ಅಂದ್ಬಿಟ್ಟು ಆ ಕಡೆಗೆ ಹೇಳ್ತಾರಂತೆ. ಇವರು ಹೇಳ್ತಾರಂತೆ, ಒಳ್ಳೆ ನೀ ಬೋದಾಯಿ ಇಲ್ಲಮ್ಮ, ನಿನ್ನನ್ನು ಬಿಟ್ಟು ನಾವು ಹೋಗೋದಿಲ್ಲ. ಅಂದರೆ ಒಂದು ಭಾಗವತ ಸಮೂಹದಲ್ಲಿ ಒಬ್ಬರೂ ಕಮ್ಮಿ ಆಗಬಾರ್ದು. ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಒಳ್ಳೆ ನಾನು ಆ ಥರ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನೀನು ಬಂದ್ರೇನ ಹೋಗೋದು ನಾವು, ಒಳ್ಳೆ ನೀ ಬೇಡ. ಆಮೇಲೆ ಕಡೆಗೆ ಹೇಳ್ತಾರೆ, ಉನಕ್ಕೆನ್ನ ಬೇರುಡೆಯ ಹೇಳ್ಬಿಟ್ಟು. ಅಂದರೆ ಬೇರು ಅಂದರೆ ನೀನು ಒಬ್ಬಂಟಿಗಳಾಗಿರೋದಕ್ಕೆ ಕಾರಣ ಏನು ಅಂತ. ಬೇರು ಉಡೆಯಲ್ಲಿ ಏನು ಕಾರಣ? ಯಾಕಂದರೆ 5 ಲಕ್ಷಕ್ಕೊಬ್ಬ ಸ್ತ್ರೀ ಕನ್ಯರು ಎಲ್ಲ ಎದ್ದು ಬಂದಿದ್ದಾರೆ ಇಲ್ಲಿ, ಅವರಿಗೆಲ್ಲ ಒಂದು ನ್ಯಾಯ, ನಿನಗೆ ಒಂದು ನ್ಯಾಯನ? ಉನಕ್ಕೆನ್ನ ನಿನಗೆ ಒಂದು ಸ್ವತಃ ಬೇರೆ ಒಂದು ನೀನೇ ಒಂದು ನ್ಯಾಯ ಇದೆಯಾ? ಅಂದರೆ ಎಲ್ಲರೂ ಯಾವ ಥರ ಇರ್ತಾರೋ ನೀನು ಆ ಥರ ಇರಬೇಕು. ಅದು ಮೇಲೆಯ ಮುಂದೆ ಬರುತ್ತೆ, ಮೇಲೆಯ ಶೈವನಗಳಂತೆ ಅದನ್ನು ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಇರ್ತಾ ಇರಬೇಕು, ನಿನಗೇನು ಬೇರೆ ದಾರಿ ಇದೆಯಾ ಅಂತ. ಅದಕ್ಕೆ ಹೇಳ್ತಾರೆ, ಉನಕ್ಕೆನ್ನ ಬೇರುಡೆಯ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಆಗಿರು ಹೇಳ್ತಂತೆ, ಇನ್ನೇನು ಮಾತಾಡೋ ಅಂತ. ಆಯಿತು, ಎಲ್ಲರೂ ಹೋದಾರೋ ಅಂತ ಅಂತಾರೆ. ಅಂತಂದರೆ ಎಲ್ಲರೂ ಹೊರಟೋದ್ರ ಅಂತಾರೆ. ಕೆಲವರು ಹೋಗಿದ್ದಾರೆ ಹೇಳ್ತಾರೆ, ನೆನ್ನೆ ಹೋದ ಭಾಷೆಯಲ್ಲಿ ಅಲ್ಲಿ ಹೋಗಿ ಬಾಬಾಯಿ ಕಳ ಕುಕ್ಕಾರ್ ಅಂದ್ಬಿಟ್ಟು. ಆದರೆ ಇನ್ನೂ ಹೆಚ್ಚು ಜನ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಬೇಕಾದ್ರೆ ನೀನು ಎದ್ದು ಬಂದು ಹೋಂದು ಎಣ್ಣಿಗೆ ಕೊಡಿ, ಎಣ್ಣಿಗೆ ಕೊಡೋದು ನೀನೇ ಬಂದು ನೋಡ್ಕೋ ಅಂತ
ಎಂದು ಒಂದು ಎರಡು ಮೂರು ಎರಡು ಅಂತ ಅರ್ಥವಲ್ಲ. ಹೆಂಡಿಕೊಳ್ಳಂತೂ ನೀನೇ ಬಂದು ನೋಡು, ತುಂಬ ಜನ ಇದ್ದಾರೆ ಅನ್ನೋದಕ್ಕೆ ನೀನೇ ಬಂದು ನೋಡು, ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲರೂ ಬಂದಾರೆ, ಹೋಗೋರೆಲ್ಲ ಹೋಗಿದ್ದಾರೆ. ಬಟ್ ಎಲ್ಲರೂ ಮುಖ್ಯವಾದವರು ನಿನ್ನ ಮನೆ ಮುಂದೆ ಇದ್ದಾರೆ, ಫೋನ್ದಲ್ಲಿ ನಿಂತ್ಕೊಂಡು. ಯಾಕೆ ಅಂದರೆ ನಾವು ಹೋಗಿ ಅಲ್ಲಿ ಯಾರನ್ನ ಹಾಡಬೇಕು, ವಲ್ಲಾನೆ ಕೊಲ್ಲಾನೆ ಮಾತಾರೆ ಮಾತೈಕ ವಲ್ಲಾನೆ. ಯಾರು ವಲ್ಲಾನೆ ಅಂದರೆ ಮದ ಹಿಡಿದಂಥ ಗೋಲೆಯ ಪೀಠವನ್ನು ಹೊಂದಿದ್ದಲ್ಲದೆ ಮಾತಾರೆ ಮಾತೈಕ ವಲ್ಲಾನೆ ಅಂದರೆ ಭಗವಂತನೇ ಮೊದಲು ಮಾತೋದು ಅಂದರೆ ಪರಿವರ್ತನೆ ಮಾಡೋದು. ಯಾರನ್ನಾದ್ರೂ ಉಪದೇಶ ಮಾಡಿ ನೀವು ಮಾಡೋ ತಪ್ಪು ತಿದ್ದುಕೋ ಅಂತ ಹೇಳೋದು, ಅವನಿಗೆ ಅನೇಕ ಅವಕಾಶಗಳನ್ನು ಕೊಡೋದು. ರಾಮಾಯಣದಲ್ಲಿ ನೋಡ್ತೀವಿ. ಹಾಗೂ ಅವ್ರು ತಿದ್ದುಕೊಳ್ತಾ ಇದ್ದು ಮತ್ತೆ ಅದೇ ವೃತ್ತಿಯಲ್ಲಿದ್ದೆ ಮಾತೈಕ ವಲ್ಲಾನೆ, ಅವ್ರನ್ನ ನಿರಸನ ಮಾಡೋದು ಅಂತ ಮಾಡುವಂತಹ ಭಗವಂತ ಕೃಷ್ಣ ಅಂತ ರಾಮ ಎಲ್ಲವನ್ನು ಹೋಗೋದು. ಆ ಥರ ಭಗವಂತ ಎಲ್ಲ ಅಂತ ಅವನನ್ನು ನಾವು ಪಾಡುವನು ಅನ್ಬೋದು ಅಂತ ಕೊಲ್ಲಾನೆ. ಅದಕ್ಕೆ ಪಾಡೇಳು, ಅವನನ್ನು ಆಡಬೇಕು, ಸ್ತುತಿ ಮಾಡಬೇಕು. ಹಿಂದೆ ನೀವು 2-3 ನೋಡ್ತೀವಿ, ಭಗವಂತನಿಗಿಂತ ಭಗವಂತನ ಕೃತ್ಯಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಭಗವಂತನನ್ನ ಅವನ ಕೃತ್ಯಗಳು, ಅವನು ಮಾಡಿದಂಥ ಸಾಹಸಗಳು ಎಲ್ಲವನ್ನೂ ಸಹ ಅವತಾರ ರಹಸ್ಯ ಆಗಿಟ್ಕೊಳ್ಳಿ ಎಲ್ಲವನ್ನೂ ಹೇಳ್ತಾರೆ. ಅದನ್ನು ನೀನು ಬಾ ಒಟ್ಟಿಗೆ ಹಾಡೋಣ ಅಂತಾರೆ. ಇದೇ ಕಡೆಯ ಸಖಿಗಳು 15 ಆಯಿತು. ಇನ್ಮೇಲೆ ಆದಮೇಲೆ ಎಲ್ಲರೂ ಹೋಗ್ತಾರೆ, ಇನ್ಮೇಲೆ ವ್ರತ ಮಾಡೋದೇ ಅವರು ಅಂತ. ಇದು ಮೇಲಿನ ಈ ಪಾರ್ಶ್ವದ ಇಲ್ಲಿ ಅನೇಕ ಇದಕ್ಕೆ ಬಹಳ ಈ ಪ್ರತಿಯೊಂದು ಮಾತಲ್ಲೂ ಸಹ ಶ್ರೀವೈಷ್ಣವ ಲಕ್ಷಣ ಕಡೆಯಲ್ಲಿ ನಾವು ಸ್ವಾಮದೇಶ್ವರನ ಒಂದೊಂದು ಮಾತಲ್ಲೂ ಒಬ್ಬ ಭಾಗವತ ಯಾವ ಥರ ಇರಬೇಕು ಅಂದರೆ ಶ್ರೀವೈಷ್ಣವರು ಮುಖ್ಯವಾಗಿ ಹೇಳೋದು ಎಲ್ಲರಿಗೂ ಹೇಳಬೇಕು. ಅದ್ರಲ್ಲಿ ಮುಖ್ಯವಾಗಿ ಶ್ರೀವೈಷ್ಣವರಾದರೂ ಯಾವ ಥರ ಇರಬೇಕು ಅಂತ ಒಂದೊಂದು ಮಾತಲ್ಲೂ ಇದೆ. ಅದಕ್ಕೆ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ ತೋರಿಸ್ಕೊಟ್ಟಿದ್ದಾಳೆ. ಅದ್ಭುತವಾಗಿ ಈ ಭಾಷೆಯನ್ನು ಬಹಳ ಅದ್ಭುತವಾಗಿ ಆಂಡಾಳು ಇದು ಅದಕ್ಕೆ ಯಾತಕ್ಕೆ ತಿರುಪಾವೈ ಅಂತಾರೆ ಅಂದರೆ ಅಷ್ಟೊಂದು ಅದ್ಭುತವಾಗಿದೆ. ಒಂದೊಂದು ಅಕ್ಷರ ಒಂದೊಂದು ಪದಗಳನ್ನು ಬಿಡೋಕ್ಕಾಗೋದಿಲ್ಲ ಇದರಲ್ಲಿ, ಅಷ್ಟು ಎಲ್ಲಕ್ಕೂ ಅರ್ಥ ಇದೆ ಅದರಲ್ಲಿ. ಅದನ್ನು ಈಗ ಮೇಲಿನ ಅರ್ಥವನ್ನು ನೋಡ್ಕೊಳ್ತಾರೆ. ಅದಕ್ಕೆ ಇದು ಅವರ ಇದಾಗುತ್ತೆ. ಅದಕ್ಕೆ ಇದರಲ್ಲಿ ಮುಖ್ಯವಾದ ಅರ್ಥ ಏನಂತಂದರೆ ನಾವು ತಪ್ಪನ್ನು ತಮ್ಮದೇ ತಪ್ಪಾದರೆ ತಪ್ಪನ್ನು ಒಪ್ಕೊಳ್ಳೋದು ದೊಡ್ಡ ಗುಣ. ತಪ್ಪಿ ಮಾಡಿ ಯಾವುದು ನೀವು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಹೌದು ತಪ್ಪಾಯಿತು ಅಂತ ಒಪ್ಕೊಳ್ಳೋದು ದೊಡ್ಡ ಗುಣ. ಅದಕ್ಕಿಂತ ದೊಡ್ಡ ಗುಣ ಏನು ಅಂದರೆ ಇನ್ಯಾರೋ ನಾವು ಮಾಡಿದ್ರೆ ಬೇರೆ ಮಾಡಿದ್ದಾರೆ ನಮ್ಮ ಮೇಲೆ ಅಪಾದನೆ ಮಾಡಿಬಿಡ್ತಾರೆ. ನಾವು ತಪ್ಪು ಮಾಡಿರಲ್ಲ ಆದರೂ ನೀವು ಮಾಡಿರಿ ಅಂತಾರೆ. ಆ ಭಾಗವತರು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದು ಇನ್ನೂ ದೊಡ್ಡ ಗುಣ. ಅದಕ್ಕಿಂತ ದೊಡ್ಡ ಗುಣ ಅಂದರೆ ನಾವು ಮಾಡದೇ ಇರೋ ತಪ್ಪನ್ನ ನಮ್ಮ ಮೇಲೆ ನಾವೇ ಹಾಕೊಳ್ಳೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಗುಣ. ಅದೆಲ್ಲ ಹೇಗೆ ನಾವು ಒಂದೊಂದು ವ್ಯಾಖ್ಯಾನ ಅದು ಉತ್ತಮ ಶ್ರೀ ವೈಷ್ಣವ ಅಂತ ಎಲ್ಲ ಆಚಾರ್ಯರು ತೆಗೆದು ತೋರಿಸ್ತಾರೆ. ಉತ್ತಮವಾದ ಶ್ರೀ ವೈಷ್ಣವ ಲಕ್ಷಣ ಅಂದರೆ ತಾನು ಮಾಡದೇ ಇರೋ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಆಯಿತು ಅಂತ ಇರ್ತಾನಲ್ಲ, ನಾನೇ ತಾಯಿ ಹುಡುಗ ಅಂತಿರೋ ಹೇಳ್ತಾನಲ್ಲ, ಅದು ಅತ್ಯುತ್ತಮವಾದ ಲಕ್ಷಣ ಅಂದ್ಬಿಟ್ಟು ಒಬ್ಬ ಶ್ರೀ ವೈಷ್ಣವ ಲಕ್ಷಣವನ್ನು ಎಲ್ಲವನ್ನೂ ಈ ಪಾಠದಲ್ಲಿ ತೋರಿಸಿದ್ದಾಳೆ. ಹಾಗಾಗಿ ಇದು ಇದೇ ಒಂದು ತಿರುಪಾವೆಯನ್ನು ಇದು ತಿರುಪಾವೆ ಅಂತ ಹೇಳಿದ್ರಲ್ಲಿ ಆಶ್ಚರ್ಯ ಎಲ್ಲ ಅದ್ಭುತವಾಗಿ ಕೊಂಡಾಡಿದ್ದಾರೆ ಅಲ್ಲಿ. ಆಮೇಲೆ ಇದು ಒಂದೊಂದಾಗಿ ಅನುಭವಿಸೋಣ. ಅದಕ್ಕೆ ಈಗ ಎಲ್ಲ ಇಳಂಗಿಳಿಯೇ ಅಂತಂದೋದಕ್ಕೆ ಆ ಇಳಂಗಿಳಿಯೇ ಅಂತ ಹೇಳಬೇಕಾದಂದ್ರೆ ಅವನ್ನ ಕಿಳಿ ಅಂತ ಯಾಕೆ ಸಂಬೋಧನೆ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಕಿಳಿ ಅಂತ ಹೇಳೋದಕ್ಕೆ ಅವರು ಇವಳು ಅಷ್ಟು ಸುಂದರವಾಗಿ ಒಳ್ಳೆ ಕಂಠ ಉಳ್ಳವಳು ಅಂತ ಭಗವಂತನ ಗುಣವನ್ನ ಅದ್ಭುತವಾಗಿ ಹಾಡ್ತಾ ಇದ್ಲು ಅನ್ನೋದು ಒಂದು. ಅದಕ್ಕೆ ಆ ಕಿಳಿ ಎನ್ನುವಾಗ ನಮಗೆ ಭಗವಂತನಿಗೆ ಹೇಳ್ತೆ, ಭಗವಂತನನ್ನು ಒಂದು ಕಿಳಿಗೆ ಹೋಲಿಸುತ್ತೆ, ಆಚಾರ್ಯರನ್ನು ಒಂದು ಕಿಳಿಗೆ ಹೋಲಿಸುತ್ತೆ. ಎಲ್ಲರನ್ನೂ ಸಹ ಶುಕ ಮಹರ್ಷಿಗಳು ಅವರು ಗಿಳಿತಾರೆ. ಶುಕ ಮಹರ್ಷಿಗಳು ಇಡೀ ಭಾಗವತನ್ನೇ ಕೊಟ್ಟರಲ್ಲ ಹೇಳಿದ್ರು ಅವರು, ಅದನ್ನ ಕೊಡ್ತಾರೆ. ಅದಕ್ಕೆ ಅದರಲ್ಲಿ ಕಿಳಿ ಅನ್ನೋದಕ್ಕೆ ಬೇರೆ ಅನೇಕ ಅರ್ಥಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅಂದರೆ ಇವರು ಸ್ವಾಮಿ ದೇಶಿಕನ್ನ ತಮ್ಮನ್ನ ಇದರಲ್ಲಿ ಈ ಕಿಳಿಗೆ ಹೋಲಿಸ್ಕೊತಾರೆ. ಅದಕ್ಕೆ ಇಳಂಕಿಳಿ ಏನಂದ್ರೆ ಇದೊಂದು ಮಾತು ಮಧುರವಾಗಿ ಹೇಗೆ ಗಿಳಿ ಸುಶ್ರಾವಾಗಿ ಹಾಡುತ್ತಲ್ಲ, ಆ ಗಿಳಿ ಹೇಗೆ ಹೇಳಿದ್ರು ಒಂಥರ ಕೇಳೋಕೆ ಇಂಪಾಗಿರುತ್ತೆ, ಕರ್ಕಶವಾಗಿರಲ್ಲ. ಕೋಗಿಲಿಯ ಧ್ವನಿ ಥರ ಇರ್ತಾ ಇದ್ರು, ಕಾಗೆ ಥರ ಕರ್ಕಶವಾಗಿರಲ್ಲ. ಹಾಗೆ ನಮ್ಮ ಇವರು ಆ ಥರದ ಇರಬೇಕು ಅನ್ನೋದಕ್ಕೋಸ್ಕರ ತೋರಿಸ್ಕೊಳ್ತಾ ಇದಕ್ಕೆ ಇಲ್ಲಿ ಆ ಇಳಂಕಿಳಿ ಎನ್ನುವಾಗ ಅನೇಕ ಒಂದು ಇದನ್ನು ತೋರಿಸ್ಕೊಡ್ತಾರೆ. ಯಾರು ಅಂದರೆ
ನಮ್ಮ ತಿರುಮಂಗಾಯವರು ಅವರನ್ನು ಹೇಳುವಂಥ ಭಾಷೆ. ಏಕೆಂದರೆ ಈ ಕಡೆಯಾರನ್ನು ಅವರಾಗಿರ್ಬೇಕು, ಇನ್ಯಾರು ಇದಕ್ಕೆ ನೋ ಪ್ರೈಸ್ ಫಾರ್ ಗೆಸಿಂಗ್ ಅನ್ನೋ ಥರ ಎಲ್ಲ ಆಯ್ವಾರ ಮುಗಿತಲ್ಲ, ಉಳಿದಿರೋರು ಇನ್ನೊಬ್ಬರೇ. ಹಾಗಾಗಿ ಈ ಭಾಷೆಯಲ್ಲಿ ತಿರುಮಂಗಾಯವರು ಅಂತ ಏನು ಇದೆ ಅದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಅದರಲ್ಲಿ ಮುಳ್ಳೈ ಕದರೆ ಅವರು ಬರ್ತಾರೆ. ಮುಳ್ಳೈ ಕದರೆ ಕೊಡುಂಬೊಡಿಗಳು ಮುಯಿಲೈ ಮೂವಾ மூவுலகம் கடந்த பால் முதலாய் நின்ற அளப்பரி ஆறுமுதை அரங்கனை அந்தணனை அந்தளம் சிந்தையானை விளக்கொடியை மரகதத்தை திருத்தங்காலில் வெக்காரில் திருமாலை பாடை கேட்டு வளர்த்ததனால் பயன் பெற்றேன் வருக என்று மடக்கிளியை கூப்பிட்டு வழங்கினாளே என்று அவர் இதில் கிளியை ಕೇಳಿದ್ರೆ ಅವರು சொல்றார். ಅವರು ಹೇಳ್ತಾರೆ, ಇದು ಇಲ್ಲಿ ವೇದಾಂತ ದೇಶಿಕರ ಅವತಾರವನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರು ದಿನಕ್ಕಿಂತ ಬಹಳ ಅದ್ಭುತವಾಗಿದೆ. ಇದರಲ್ಲಿ ಮುಂದೆ ವೇದಾಂತ ದೇಶ ಬರೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವರು. ಅಲ್ಲಿ ಅಳಪ್ಪರಿ ಅರಂಗಮೇಯ ರಂಗ ಅಂದಣ ಇದಲ್ಲ, ಅವನು ಆ ವಿಳಕ್ಕೊದಿಯ ಮರಗತ್ತೈ ತಿರುತ್ತಂಕಾವೆ. ಆ ರಂಗ ತಿರುತ್ತಂಕ ಅನ್ನೋದು ಇವಾಗ ದೀಪಪ್ರಕಾಶ ದೇವಸ್ಥಾನ ಕಾಣ್ತೇವೆ. ಹೇಗೆ ಬಂದ ಅವನು ಬೆಕ್ಕಾವಿಲ್ ಇದನ್ನ ಎಲ್ಲ ತಿರುಮಾಲೈ ಬಾಡಿ ಕೇಳ್ತೆ, ತಿರುಪತಿಯಲ್ಲಿ ಕೇಳಿದ್ರಂತೆ. வளர்த்ததனால் பயன்பற்றேன் ಅದ ಹೇಳ್ತಾರೆ. வருகா ಎಂದು ಮಡಕ್ಕಳಿயை ಕೂಪಿ ಒಣಗಿನಾಳೆ. ಬೆಕ್ಕಾವಿಲ್ ತಿರುಮಾಲ ಅಂದ್ರೆ ಶ್ರೀನಿವಾಸನ ಶ್ರೀನಿವಾಸನಾಗಿ ಬೆಕ್ಕಾವಿಲ್ಲಿ ಇಲ್ಲಿ ಅಲ್ಲಿ ಸೂಕ್ಷ್ಮವಾಗಿ ವೇದಾಂತ ದೇಶ. ಅದಕ್ಕೆ ಮಡಕ್ಕಳಿಯೈ ಕೂಪಿ ಅಂತ ಇಂಥ ಹೇಳಿದ್ದಿಲ್ಲ ಅಂತ ಅವಳು ತನ್ನ ತಿರುಮಂಗಾಯಿ ಸರ ಅವರು ಹೇಗೆ ಇವರು ತಮ್ಮ ಸ್ತ್ರೀ ಭಾವವನ್ನು ಹೊಂದಿ ಅವರು ಪರಾಂಕುಶನಾಗಿ ಅವರು ಮಾಡ್ತಾರ, ಇವರು ಏನಾಯ್ಕೆ ನೆಟ್ಕೊಳ್ತಾರಲ್ಲ ಅದನ್ನ ಮಡಕ್ಕಿಳಿಯೈ ಕೂಪಿ ಒಣಗಿನಾಳೆ. ಆ ಗಿಳಿಯನ್ನ ಒಣಗಿ ಹೋಗ್ತಾರೆ. ಅಂದ್ರೆ ತಿರುಪತಿಯಲ್ಲಿರುವ ಶ್ರೀನಿವಾಸ ಈ ಬೆಕ್ಕಾವಿಲ್ಲಿ ಬಂದು ಅವತಾರ ಮಾಡದ ಅಂದ್ಬಿಟ್ಟು ತೋರಿಸ್ಕೊಟ್ಟು ಅಂತ. ಆಮೇಲೆ ಅವರು ಇದನ್ನು ಹೇಳ್ತಾರೆ, ಅವರು ಒಂದೊಂದು ಇದು ಸಹ ಅವ್ರು ಮಾಡಿದ್ದಾರೆ. ಆ ಮುಳ್ಳೈ ಕದಿರೈ ಅಂದ್ರೆ ಸೂರ್ಯ, ಅದು ಇವರು ಮಾಡಿದ ಸಂಕಲ್ಪ ಸೂರ್ಯದವನ್ನು ಹೇಳ್ಕೊಳ್ತಾರೆ. ಆಮೇಲೆ ಕರುಂಗುಡಿಯಲ್ ಅಂತ ಅನ್ನುವಾಗ ಅವರು ತಿರುವಾಯೂರಿಗೆ ಬರೆದಂಥ ದೇವಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಹೇಳ್ತಾ ಇದ್ದಾರೆ. ಆಮೇಲೆ ಮೂವಾ ಮೂಲಂ ಅಂತ ಹೇಳ್ತಾರೆ. ಅದು ಅವರು ಮೂವ ಅಂದರೆ ಅವರು ತಿರುಮಾನ ದೇಹಳಿಗೆ ಸ್ತುತಿ ಮಾಡಿದ್ರಲ್ಲ ಅದನ್ನ ತೋರಿಸುತ್ತೆ ಅಂತಾರೆ. ಆಮೇಲೆ ಅರಂಗಮೇಯ ಅಂದಣನೆ ಅನ್ಬೇಕಾದ್ರೆ ಅದು ಹೇಳ್ತಾರೆ. ಅದಕ್ಕೆ ಆ ಪಾದುಕಾಸವನ್ನು ಬರೆದಲ್ಲ ಅರಂಗನಿಗೆ ಅವ್ರಿಗೆ ಅದನ್ನು ತೋರಿಸ್ತಾರೆ ಅನ್ಸುತ್ತೆ. ಆಮೇಲೆ ಅಂದಣರ್ಥಂ ಚಿಂತೆಯಾನೆ ಅದು ಭಗವದ್ಜ್ಞಾನ ಸ್ವರೂಪವನ್ನು ಹೇಳುತ್ತೆ. ಅಂದರೆ ವಿಳಕ್ಕೊಳಿಯೈ ಮರದಗತ್ತೈ ಅನ್ನುವಾಗ ಅವ್ರ ನ್ಯಾಸ ಚಿಲಕ ಅದು ಶರಣಾಗತಿ ದೀಪಿಕೆ ಎಲ್ಲ ಮಾಡೋದಲ್ಲ, ಅದನ್ನ ತಿರುತ್ತಂಕಾವಿಲ್ ಅವ್ರು ಬಂದು ಮಾಡೋದಲ್ಲ. ಅದಕ್ಕೆ ಆ ತಿರುಮಾಲೆ ಪಾಡೆ ಕೇಳ್ತೀವಿ ಹೇಳಿದ್ದನ್ನ ಕೇಳಿ ಮಡಕ್ಕಿಳಿಯೇ ಒಳಗಿನಾಳೆ ಅಂತ ಅವಳು ಆ ಬರಕಾಲ ನಾಯಕಿಯನ್ನ ನಮಸ್ಕಾರ ಮಾಡ್ಬಿಟ್ಟು ಅವರು ಇದಲ್ಲೇ ಬರುತ್ತೆ ಅದಕ್ಕೆ ಜ್ಞಾನ ವಿಷಯವನ್ನ. ಹಾಗಾಗಿ ಇದನ್ನ ಆ ಕಿಳಿಯನ್ನು ಹೇಳ್ತಾರೆ. ಆಮೇಲೆ ವೇದಾಂತ ದೇಶದವರು ಅನೇಕ ಸ್ತೋತ್ರಗಳಲ್ಲಿ ಆ ಕಿಳಿಯ ಬಗ್ಗೆ ಅವ್ರು ಹೇಳಿದ್ದಾರೆ. ಎಲ್ಲವನ್ನೂ ತಮ್ಮ ಗಿಳಿಗೆ ಹೋಲಿಸ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೆ ಅವರು ತಮ್ಮನ್ನ ಹೇಳ್ತಾರೆ. ಅವರು ಆಚಾರ್ಯ ಕೃತ್ಯಾಧಿಕಾರ ಅಂತ ಒಂದು ಬರೀತಾರೆ. ಆಚಾರ್ಯರಿಗೆ ಯಾವ ಥರ ಇರಬೇಕು ಅಂತ ರಾಷ್ಟ್ರದಾಸರು ಹೇಳ್ತಾರೆ. ಶಿಷ್ಯ ಕೃತ್ಯಾಧಿಕಾರ, ಆಚಾರ್ಯ ಕೃತ್ಯಾಧಿಕಾರ. ಆಚಾರ್ಯ ಯಾವ ಥರ ಇರಬೇಕು, ಶಿಷ್ಯ ಯಾವ ಥರ ಇರಬೇಕು ಅನ್ಬೋದು ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ ತಮ್ಮನ್ನ ಗಿಳಿ ಹೋಲಿಸ್ಕೋತಾರೆ ಅವರಿಗೆ. இப்படி ரகசிய பிரயத்தை பற்றின கீழும் மேலும் உள்ள பாசுரங்கள் எல்லாம் வேதாந்த உதயன சம்பிரதாயமான மடைப்பள்ளி வார்த்தையை ஆச்சாரியன் மக்களிலே தான் கேட்டருளினபடியே கிடாம்பி அப்புளார் அடியேனை கிழியை பயக்குமா போலே பழக வைக்க அவர் திருவுளத்திலே இறக்கும்படியாக பெருமாள் தெளிய பிரகாசிப்பத்து மறவாமல் காத்து பேயர பேசவித்த பாசுரங்கள் என்று சொல்றார். ನಾನು ಹೇಳಿದೆ ಹೇಗೆ ಗಿಳಿಗೆ ತಾನ ಹೇಳೋದಿಲ್ಲ, ಹೇಳ್ಕೊಟ್ರೆ ಹೇಳ್ತಲ್ಲ. ಅದೇನಿದ್ರೆ ಹೇಳ್ಕೊಟ್ಟು ಹಾಗೆ ಹಿಂತಿರಿಸಿ ಹೇಳ್ಬಿಡುತ್ತೆ. ಏನು ಹೇಳಿದ್ರೆ ಹೇಳ್ಕೊಟ್ರೆ ಹೇಳುತ್ತೆ. ಆ ಥರ ಹೇಳ್ತಾರೆ. ಈ ನಾನು ಮಾಡಿದ ರಹಸ್ಯ ಗ್ರಂಥಗಳು ರಹಸ್ಯ ಎಲ್ಲ ಯಾವ ಥರ ಅಂದರೆ ಎಲ್ಲಿದನಂತ ವೇದಾಂತ ಉದಯನ ಸಂಪ್ರದಾಯ. ವೇದಾಂತ ಉದಯನ ಅಂದರೆ ಕಿಡಾಂಬಿ ಆಚಾರ್ಯ ಅಲ್ಲಿ ರಾಮಾನುಜರಿಂದ ಉಪದೇಶ ಪಡೆದು ಅವರು ಮಡಪಳ್ಳಿಯಿಂದ ಅವರಿಗೆ ಅವರು ಮಡಪಳ್ಳಿ ಕೆಲಸ ಮಾಡ್ತಿದ್ರು. ರಾಮ ಭಾಷೆಕಾರರಿಗೆ ಒಂದ್ಸಲ ವಿಷಯ ಹಾಕ್ಬಿಡ್ತಾರೆ ಯಾರು ಅಂದ್ಬಿಟ್ಟು ಅವ್ರು ಅಲ್ಲಿಂದ ನಾನೇ ಅಂದ್ಬಿಟ್ಟು ಅವರೇ ನಿಂತು ಅವ್ರಿಗೆ ಅಡುಗೆ ಮಾಡಿ ಅದು ಮಾಡ್ತಾರೆ. ಅದಕ್ಕೆ ಮಡಪಳ್ಳಿ ಅವರು ಕಾಲಕ್ಷೇಪಕ್ಕೆ ಹೋಗ್ತಿರುವಂತೆ ಅವರು ಕೇಳಿದ್ರೆ ನನಗೆ ನೀವು ಹೇಳಿ ನನಗೆ ನನ್ನ ದೇವರಿಗೆ ಕೆಲಸ ಮುಖ್ಯ ಅಂದ್ಬಿಟ್ಟು ಅಂತ. ಅದಕ್ಕೆ ಅವರಿಗೆ ಮಡಪಳ್ಳಿಯಲ್ಲಿ ಬಂದು ಅವರಿಗೆ ಬೇರೆ ಕಾಲಕ್ಷೇಪ ಹೇಳ್ತಿದ್ರು. ಅನೇಕ ವಿಷಯಗಳು ಹೇಳ್ತಾ ಇದ್ರು ಅಲ್ಲಿ. ಅದಕ್ಕೆ ಹೇಳ್ತಾರೆ ಅದಕ್ಕೆ ವೇದಾಂತ ಉದಯನ ಮಾಡೋ ಉದಯನಾಚಾರ ಅಂತ ಅವರಿಗೆ
ಆ ವಾರ್ತೆಯನ್ನು ಆಚಾರ್ಯನ ಪಕ್ಕಲಿದೆ, ಅವರ ವಂಶದವರೇ ಆದಂತೆ ಕಿಡಾಂಬಿ ಅಪ್ಪುಳಾರು ಆಚಾರ್ಯನ ಪಕ್ಕಲಿದೆ ತಾನ್ ಕೇ ತರುಣಿನ ಬಡಿಯೇ. ಅಂದರೆ ಭಾಷ್ಯಕಾರರು ಹೇಗೆ ಕಿಡಾಂಬಿ ಅಚ್ಚಾನ್ ಹೇಳಿದ್ರು ಅದನ್ನು ಹಾಗೆ ಅವರ ಮಕ್ಕಳಾದ ವಂಶಪರೆಯಿಂದ ಬಂದು ಅದಕ್ಕೆ ಕಿಡಾಂಬಿ ಅಪ್ಪುಳ, ಅದಕ್ಕೆ ಅಡಿಯೇನೆ ನನ್ನನ್ನು ಎಲ್ಲವನ್ನೂ ಸಹ ಒಂದು ಗಿಣಿಗೆ ಕಿಡಿಯಾಗಿ ಒಂದು ಗಿಳಿನ ನಾವು ಸಾಕಿದ್ರೆ ಹೇಗೆ ಹೇಳ್ಕೊಡ್ತೇವೆ ಆ ಥರ ಅಲ್ಲಿ ಎನ್ನೇ ಬೈಗೆ ಬೈಕ ಅಂದರೆ ಹಾಗಾಗಿ ಅವರು ಹೇಳಿದ್ದನ್ನೇ ಅವರ ತಿರುವುಳತ್ತಿಲ್ಲ ಮನಸ್ಸಲ್ಲಿ ಏನಿದೆಯೋ ಅಂದರೆ ಅವರ ತಿರುವುಳತ್ತಲ್ಲಿರೋದು ಕಿಡಾಂಬಿ ಅಚ್ಚ ತಿರುವುಳು, ಕಿಡಾಂಬಿ ಅಚ್ಚ ತಿರುವುಳತ್ತಲ್ಲಿರೋದು ಭಾಷಿಕಾರರು ತಿರುವುಳತ್ತಲ್ಲಿರೋದು ಅಂತ ಹೋಗ್ಬೇಕು. ಅದನ್ನು ಇರಕೊಂಪಡಿಯಾಗ ಆ ಪೆರುಮಾಳೈ ಪ್ರಕಾಶಕ್ಕಿತ್ತು ಅನ್ನೋ ಬರವಾದ. ಅದಕ್ಕೆ ನಾನು ವೇಷವಿತ್ತ ಅಂದರೆ ಅವ್ರು ಹೇಳಿದ್ದು ಹೇಗೆ ಗಿಳಿ ಹೇಳುತ್ತೋ ಅವ್ರು ಹೇಳ್ಕೊಟ್ಟಿದ್ದನ್ನು ಹಾಗೆ ಹೇಳಿದೆ ಅಂದರೆ ನಂದೇನಿಲ್ಲ ಅನ್ಬೋದು. ನನ್ನದೇನಿಲ್ಲ, ಅವರು ನನ್ನ ಆಚಾರ್ಯರು ನನ್ನ ಒಂದು ಗಿಳಿಯಾಗಿ ಇಟ್ಕೊಂಡು ಹೇಳ್ಕೊಟ್ರಲ್ಲ ಅದನ್ನು ನಾನು ಹೇಳಿದೆ ನಾನೇ ತವರ ನಂದೇನಿಲ್ಲ ಅಂದ್ಬಿಟ್ಟು ಅಂತ ಬಹಳ ಅದ್ಭುತವಾಗಿ ಅದನ್ನು ಕೊಂಡಾಡ್ತಾರೆ. ಗಿಳಿ ಏನೋ ಹೇಳ್ತಾರೆ. ಅಷ್ಟಲ್ಲದೆ ಅವರ ಸ್ತೋತ್ರಗಳಲ್ಲೂ ಸಹ ಅನೇಕ ಅವರ ಸ್ತೋತ್ರಗಳಲ್ಲಿ ಅವರು ಗಿಳಿ ಬಗ್ಗೆ ಅವ್ರು ಹೇಳ್ತಾರೆ. ಶಕುಂತಲ ಪಂಜರ ಶಕುಂತಮಿವ ಅಂತ ವರದರಾಜ ಪಂಚಾಯತಲ್ಲಿ ಹೇಳ್ತಾರೆ. ಅವರು ಸ್ತೋತ್ರ ಹೇಳ್ತಾರೆ. ಸ್ತೋತ್ರ ಮಾಡುವಾಗ ನನಗೆ ಯಾವ ಶಕ್ತಿ ಇಲ್ಲ, ನಿನ್ನೆ ಹಾಡೋ ಶಕ್ತಿ ನನಗಿದೆ, ನೀನೇ ಶಕ್ತಿ ಕೊಡಬೇಕು ಅಂತ ನೈಚಾಸನ ಮಾಡ್ಕೊಳ್ತಾರೆ. ಮಾಡ್ಕೊಂಡ ತಕ್ಷಣ ಅವ್ರಿಗೆ 52 ಭಾಷಣ ಆಗೋಯ್ತು, ಶ್ಲೋಕ ಆಗೋಯ್ತು. ಅದಕ್ಕೆ ಹೇಳ್ತಾರೆ ಇನ್ನೂ ಹೇಳಿಲ್ಲ ಮುಂದಕ್ಕೆ ಸ್ತೋತ್ರ ಹೇಳ್ಬಿಟ್ಟೆ ನಾನೇನಿಲ್ಲ, ಪಂಜರದಲ್ಲಿರುವ ಗಿಳಿಗೆ ಯಾರು ಹೇಳ್ಕೊಟ್ಟು ಹೇಳುತ್ತೋ ಹಾಗೆ ನೀನು ನನ್ನ ಬುದ್ಧಿಯಲ್ಲಿ ಬಂದು ಹೇಳಿದೆಯಲ್ಲ ಅದನ್ನು ನಾನು ಹೇಳಿದ್ದೀನಿ ಅಂತ ಅಲ್ಲೂ ಸಹ ತನ್ನ ಗಿಳಿ ಹೊಡೆಸ್ಕೋತಾರೆ ಅವರು. ಅನೇಕ ಅದನ್ನು ಗಿಳಿ ಅನ್ನೋದು ಅವರಿಗೆ 3-4 ಸ್ತೋತ್ರಗಳಲ್ಲಿ ಎಲ್ಲರೂ ಬರ್ತೇವೆ ಅವರು. ಅದು ಆ ಥರ ಹೇಳ್ತಾರೆ. ಆಮೇಲೆ ಇದನ್ನು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಮಡಪಳ್ಳಿಯನ್ನು ತುಂಬ ಹೇಳ್ತಾರೆ ಸ್ತೋತ್ರ ಎಲ್ಲ ಕಡೆ ಹೇಳ್ತಾರೆ. ಮಡಪಳ್ಳಿ ಬಂದವನಂ ಎಂಗಳ ವಾರ್ತೆಯುಳ್ ಮನ್ನಿಯದೆ ಅಂತ. ಮಡಪಳ್ಳಿಯಿಂದ ಬಂದವನ ಅಂದರೆ ಭಾಷೆಕಾರರು ಅಲ್ಲಿ ಹೇಳಿದಂಥ ಮಾತು ಆ ಸುವಾಸನೆ ನಮ್ಮ ಮಾತಲ್ಲಿ ಇನ್ನೂ ಬರುತ್ತೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದಕ್ಕೆ ಮಹಾನಸ ಸಂಪ್ರದಾಯ ಅದೇ ಯತೀಶ್ವರ ಮಹಾನಸ ಸಂಪ್ರದಾಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಯತೀಶ್ವರ ಮಹಾನಸ ಅಂದರೆ ಮಡಪಳ್ಳಿ. ನಮ್ಮ ಸಂಪ್ರದಾಯ ಏನಂದರೆ ಯತೀಶ್ವರ ಮಹಾನಸ ಸಂಪ್ರದಾಯ, ಶ್ರೀವೈಷ್ಣವ ಸಂಪ್ರದಾಯ ಅಂತ ಅದನ್ನು ಹೇಳ್ತಾರೆ. ಹಾಗೆ ಗಿಳಿ ಅನ್ನೋದಕ್ಕೆ ಇನ್ನೊಂದು 2-3 ಸ್ತೋತ್ರದಲ್ಲೂ ತಮ್ಮನ್ನು ಗಿಳಿಯಾಗಿ ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಏನಂತಂದರೆ ಆಚಾರ್ಯ ಪರವಾಗಿ ಮಾಡೋದಂದರೆ ಆಚಾರ್ಯರು ತಮ್ಮ ಶಿಷ್ಯರನ್ನ ಇಲ್ಲಿ ಹೇಗೆ ದೇಶಿಗರು ಹೇಳಿದ್ರು, ನಮ್ಮ ಆಚಾರ್ಯ ಹೇಳ್ಕೊಟ್ಟಿದ್ದನ್ನು ನಾನು ಹೇಳಿದೆ, ನಂದೇನು ವಿಶೇಷ ಇಲ್ಲ, ಏನೂ ಇಲ್ಲ, ಅವ್ರು ಹೇಳಿದ್ದೀನಿ ಅನ್ನೋದು ಅಂತ. ಶಿಷ್ಯರಿಗೆ ಒಂದು ಗಿಳಿಗೆ ಪಾಠವನ್ನು ಕಲಿಸೋ ಹಾಗೆ ಹೇಗೆ ಒಂದ್ಸಲ ಕಲಿಯೋಲ್ಲ, ಹೇಳಿ ಕಲಿಸ್ತಾರಲ್ಲ ಹಾಗೆ ಆಚಾರ್ಯರು ಶಿಷ್ಯರಿಗೆ ಇದೇ ಥರ ತಮ್ಮನ್ನು ಇಳಂಕಿಳಿ ನಮ್ಮನ್ನು ಚಿಕ್ಕ ಗಿಳಿ ಅಂತ ಹೇಳ್ಕೊಂಡು ತಪ್ಪಿದ್ರು ತಿದ್ದಿ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಆಚಾರ್ಯ ಪರವಾಗಿ ಇದನ್ನು ಹೇಳಿದ್ದಾರೆ. ಇಳಂಕಿಳಿಯೇ ಅನ್ನುವಾಗ ಅದನ್ನು ಹೇಳಿದ್ರಿಗೆ. ಆಮೇಲೆ ಇನ್ನೂ ಮೊರಂಗುದಿಯೋ ಅನ್ನುವಾಗ ಹಂಗಂದರೆ ಇವಳು ಮಲ್ಕೊಂಡಿಲ್ಲ, ಇವರು ಯೋಗನಿದ್ರಲ್ಲಿ ಇದೆಲ್ಲ ಇದರಲ್ಲಿ. ಅದರಲ್ಲಿ ಇದು ಆಚಾರ್ಯರು ನಮ್ಗೆ ಹೇಳಬೇಕಾದಂದರೆ ನಾವು ಎಷ್ಟೋ ಒಂದು ಅವ್ರಿಗೆ ಉಪದೇಶ ಮಾಡಿಯೋ ನಾವು ಇದರಲ್ಲಿ ಪರನ್ಯಾಸ ಮಾಡ್ಕೊಳ್ಳೋದು ಇಲ್ಲ ಭಗವಂತನ ಹೋಗೋ ದಾರಿಗೆ ಬರದೇ ಇಲ್ಲ ಅಂದರೆ ನಾವು ಇದ್ದಿದ್ರು ಇನ್ನೂ ನಮ್ಮ ಅಜ್ಞಾನದಲ್ಲೇ ಮಲಗಿದ್ದೀವಿ ಅಂತ. ಎಚ್ಚರವಾಗಿರೋದು ಇದು ಮಲಗಿರೋದು ಅಂದರೆ ಅಜ್ಞಾನದಲ್ಲಿರೋದು. ಆಗ ಆಚಾರ್ಯ ಕೇಳ್ತಾರೆ, ಏನಪ್ಪ ಇಷ್ಟೆಲ್ಲ ಹೇಳಿ ಇನ್ನೂ ನಿನಗೆ ಹೋಗ್ಲಿಲ್ವಾ, ನಿನಗೆ ಬರಬಾರ್ದ ನೀನು ಮೇಲ್ಗಡೆ, ಮತ್ತೆ ಬನ್ನಿ ಯಾರಿಗೂ ನಾನು ಇದು ಮಾಡ್ತೇನೆ ಅಂದರೆ ಯಾರು ಹೋಗ್ತಾ ಇದ್ರು ಅವ್ರಿಗೆ ಒಂಥರ ಇನ್ನೂ ಮನಸ್ಸಿಲ್ಲ ಅಂತಾನೆ. ಆಗ ಅವ್ರನ್ನ ಇನ್ನೂ ಹೊರಗಿದೆಯೋ ಆಚಾರ್ಯ ಕೇಳ್ತಾರೆ, ಇನ್ನೂ ನಿನಗೆ ಮನಸ್ಸು ಪೂರ್ತಿ ಹೋಗ್ಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಗಿಳಿ ಹೇಳ್ಕೊಡ್ತಾರೆ, ತಿಂತಾರೆ ಅವ್ರನ್ನ ಅಂದ್ಬಿಟ್ಟು ಅಂತ. ಅದಕ್ಕೆ ಶಿಲ್ಲನ್ನೇನಿ ನಂಗ ಮೇಲ್ ಹೋದೋದು ಹೆಣ್ಣೆ ಅನ್ನುವಾಗ ಇಲ್ಲಿ ಮೇಲಿನ ಅರ್ಥ ಏನಂದರೆ ನಾವು ಸಂಭಾಷಣೆ ಮಾಡುವಾಗ ಇನ್ನೊಬ್ಬರಿಗೆ ನೋಯಿಸಬಾರ್ದು ಅಂತ. ನಮ್ಮ ಸಂಭಾಷಣೆ ಯಾವಾಗಲೂ ಇನ್ನೊಬ್ಬರನ್ನ ನೋಯಿಸಬಾರ್ದು ನಾವು. ಇಲ್ಲಿ ಇಲ್ಲದೇ ಹೇಳಿದ್ರು ಸಹ ಅವರಿಗೆ ಒಂದು ವೇಳೆ ನಾವು ಹೇಳುವ ಮಾತು ಚೆನ್ನಾಗಿದ್ದು ಅವರಿಗೆ ಸರಿಯಾಗಿ ಹೋಗದೇ ಇದ್ದರೆ ಅವ್ರು ಈ ಥರ ಏನಾದರೂ ಹೇಳಿದ್ರೆ ಅಂತ ನಾವು ಅವರು ನಾನೇ ಹೇಳಿದೆ ಅಂತ ಜಗಳ ಆಡೋಕೆ ಹೋಗ್ಬಾರ್ದು. ಸರಿ ಅಂದ್ಬಿಟ್ಟು ಹೋಗ್ಕೊಳ್ಬೇಕು. ಇಲ್ಲಮ್ಮ ನಿಮಗೆ ಅದಾಗಿದ್ದರೆ ಆಯ್ತು ಬಿಡು, ನಿಮ್ಗೆ ಯಾವ ಥರ ಬೇಕು ಹೇಳ್ತೀನಿ ಅಂತ ನಾವು ಹೇಳ್ಬೇಕಾಯ್ತವ್ರ. ಅವರು ನಮಗೆ ತಪ್ಪಾಕಿದ್ರು ಶಿಲ್ಲನ್ನ ಅಂತ ಹೇಳಿದ್ರು ನಾವು ಅವರಿಗೆ ಬದುಕು ಕೊಟ್ಟು ಜಗಳ ಆಡೋಕೆ ಹೋಗ್ಬಾರ್ದು ಅನ್ನೋದ್ರಲ್ಲಿ ಇದು ಸಾಧಾರಣ ಮನುಷ್ಯ ಲಕ್ಷಣ ಎಲ್ಲರಿಗೂ ಇರಬೇಕು. ವಿಶೇಷವಾಗಿ ಶ್ರೀವೈಷ್ಣವರಿಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂದಂತ ಹೇಳ್ತಾ ಇದಕ್ಕೆ ಇದು ಇನ್ನೊಂದು ಅನ್ನೋದು ತಿರುಮಂಗ
ನಾವು ಹೇಳುವಾಗ ಅದಕ್ಕೆ. ಆಮೇಲೆ ಶಿಲ್ಲೆ ನೈನ್ ಹೇಳ್ತಾರೆ, ನಂಗೈ ನೀರು ಹೋದವರಿಗಿಂದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ನಂಗೈ ನೀರು ಅನ್ಬೇಕಾದಂದ್ರೆ ನಂಗೈ ನೀರು ಅನ್ನೋದು ಹೇಳೋಣ. ಭಾಗವತರಿಗೆ ಭಾಗವತರಿಗೆ ನಂಬಿ ಅಂತ ಹೇಳ್ತೀವಿ. ಅಂದ್ರೆ ಶ್ರೇಷ್ಠರಾದ ಭಾಗವತರು ಎಲ್ಲ ಜ್ಞಾನವೊಂದು ಭಗವಂತನೇ ನಿಂತಿರೋದು ನಂಬಿ ಅಂತ. ಅದಕ್ಕೆ ಪರ್ಯಾಯ ಪದ ಸ್ತ್ರೀಗೆ ನಂಗೈ ಎನ್ನುವುದು ಅಂತ. ಇದು ಬಹುವಚನ ಆದ್ದರಿಂದ ನಂಗೈ ನೀರು ಅಂತ ಹೇಳ್ತಾರೆ ಇವರು. ನಂಗೈ ನೀರು ಅನ್ನುವಾಗ ಅವರು ನಾವು ಯಾರಿಗೆ ಮಾಡಬೇಕಾದ್ರೂ ಸಂಬೋಧನೆ ಮಾಡಬೇಕಾದ್ರೆ ಎಲ್ಲ ಲಕ್ಷಣಗಳಿವೆ ನಮ್ಮಲ್ಲಿ. ಅದಕ್ಕೆ ನಾವು ಅಡಿಯೇನು ದಾಸನ ಅನ್ಕೋಬೇಕು. ಬೇರೆಯವರು ಮಾಡಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ನಂಬಿ ನಂಗೆ ನೀರು ಅಂತ ಆ ಥರ ಗೌರವಯುತವಾಗಿ ನಾವು ಸಂಬೋಧನೆ ಮಾಡಬೇಕು. ಹೆಸರು ಕರೆಯೋದು ಮಾಡೋದೆಲ್ಲ ನಮ್ಮ ಲಕ್ಷಣಕ್ಕೆ ಸೇರಿದ್ದಿಲ್ಲ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ವಲ್ಲೈಯುಳ್ ಕಟ್ಟುವಳಿಗಳು ಪಂಡೆಯುಳ್ ವಾಯುವುದು ಅನ್ಬೇಕಾದ್ರೆ ನಿನ್ನ ಮಾತಿನ ಇದು ನನಗೆ ಗೊತ್ತು. ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ನೀನು ಬಾಯಾಡಿ ಅಂದರೆ ಮಾತಿನಲ್ಲಿ ತಿಳಿದ್ರು ಇಲ್ಲಿ ನಿನ್ನ ಮಾತಿನ ದಾಟಿ ಪಂಡೆಯು ಮಾಡುವುದು. ನೀನು ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳುವ ಶಕ್ತಿ ಉಳ್ಳವಳು. ನೀನು ಏನೇನು ಸಮರ್ಥಿಸುವ ಶಕ್ತಿ ಉಳ್ಳವಳು. ಸಹಜವಾಗಿ ಏನು ವಿತಂಡವಾದದಿಂದಲ್ಲ, ಒಳ್ಳೆಯ ವಾದದಿಂದ. ವಿತಂಡವಾದದಿಂದ ಮಾಡೋದು ಸುಮ್ಮನೆ ಏನಾದರೂ ಬಡಿತೀನಿ ಅಂತ ವಿತಂಡವಾದ ಆ ಥರ ಅಲ್ಲ. ನಿಜವಾಗ ಒಳ್ಳೆಯದರಿಂದ ಸಮರ್ಥ. ಈಗ ಹೇಗೆ ಹೇಳಿದ್ನಲ್ಲ ವಾದದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೋ ಹಾಗೆ ಸಮರ್ಥನೆ ಮಾಡ್ಕೊಳ್ಳುವ ಶಕ್ತಿ ನಿನಗಿದೆ. ನಿನಗೆ ಎಲ್ಲವನ್ನೂ ಸಮರ್ಥನೆ ಮಾಡ್ಕೊಳ್ತೀರಯ್ಯ, ಆ ಥರ ಇದೆಲ್ಲ ನಿನಗಿದೆ ಅಂದ್ಬಿಟ್ಟು ಅಂತ. ಅದಕ್ಕೆ ನಿನ್ನ ಮಾತು ಅಂತ ನಿನ್ನ ಚಾಕಚಕ್ಯತೆ ಇದು ಮತ್ತೆ ಆಚಾರ್ಯ ಹೇಳ್ಬೇಕಾದ್ರೆ ಹೇಳ್ತಾರೆ. ಆಚಾರ್ಯ ಅದೇ ಥರ ಒಳ್ಳೆ ವಾಗ್ಮಿ ಆಗಿರ್ತಾರೆ ಅವರು. ಒಳ್ಳೆ ವಾಗ್ಮಿ ಆಗಿರ್ತಾರೆ. ಎಲ್ಲ ವಿಷಯವನ್ನು ತಿಳ್ಕೊಂಡಿರ್ತಾರೆ ಅವರು. ತಿಳ್ಕೊಂಡು ಯಾವುದನ್ನು ಹೇಳಿದ್ರು ಸಂದೇಹವನ್ನ ಕೇಳೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಕೇಳಬಾರ್ದು ಅಂತ ಆ ಥರ ಹೇಳೋದೇನೆ ಸಮಾಧಾನವನ್ನು ಹೇಳ್ತಾರೆ. ಕೆಲವರು ಉತ್ತರ ಕೊಡೋದಾಗ್ತಾರೆ, ಇದೆಲ್ಲ ಕೇಳಬಾರ್ದು ಅಂದ್ಬಿಟ್ಟು ಹೇಳ್ತಾರಲ್ಲ, ಅದು ತಪ್ಪು. ನಮ್ಗೆ ಗೊತ್ತಿಲ್ಲದೆ ಇದ್ದರೆ ನನಗೆ ಗೊತ್ತಿಲ್ಲ ಕೇಳಿ ಹೇಳ್ತೀನಿ ಹೇಳ್ಬೇಕಂತವ್ರ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಅಂತ ತಿಳಿಸ್ಬೇಕು. ಅವ್ರು ತಿಳಿಬಾರ್ದು ಅಂತೇಳಿ ಅವ್ರ ಮೇಲೆ ಕೇಳಿ ಪ್ರಶ್ನೆ ಕೇಳಿದ್ರೆ ಇದನ್ನೆಲ್ಲ ಕೇಳಬಾರ್ದು ಅಂತ ಅರ್ಥ ಅದು ಉತ್ತರ ನನಗೂ ಗೊತ್ತಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಅದರಲ್ಲಿ ತಪ್ಪೇನಿಲ್ಲ. ನಮ್ದು ಗೊತ್ತಿಲ್ಲದೆ ಏನಿತ್ತು ಎಲ್ಲರಿಗೂ ಎಲ್ಲ ತಿಳಿಬೇಕು ಅಂತಿಲ್ಲ. ಅದರಲ್ಲಿ ನಮ್ಮ ಆಯ್ತಪ್ಪ ನನಗೆ ಈ ಹೇಳಿದ್ದೇನೋ ನನಗೆ ಈ ವಿಷಯ ಗೊತ್ತಿಲ್ಲ, ನಾನು ನಮಗೆ ಆಚಾರ್ಯ ಬೇರೆಯವ್ರನ್ನ ಕೇಳಿ ಹೇಳ್ತೀನಿ ಅಂತೀರೋ ಅದೊಂಥರ ಅದನ್ನು ಹೇಳ್ತಾರೆ. ಪಂಡೆಯ ಒಂದು ಮಾಡಿದ್ರೆ ನಾವು ಎಲ್ಲ ಯಾವ ಥರ ಇರಬೇಕು ಅಂತಂದ್ರೆ ಎಲ್ಲರೂ ನೋಡಿ ನಿತ್ಯ ನಾವು ಇರಬೇಕಾದ್ರೆ ಯಾವುದಿದ್ರೂ ನಾವು ಒಬ್ಬರನ್ನ ವಿಕಾಂಡವಾದಿಂದ ಏನೋ ತಳ್ಳಿ ಹಾಕಬಾರ್ದು. ನಯವಾಗಿ ಇರಬೇಕು. ಕೆಲವು ವಿಷಯಕ್ಕೆ ನಮಗೆ ಗೊತ್ತಿದ್ರೆ ಹೇಳಬೇಕು, ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತ ಹೇಳೋದು ತಪ್ಪೇನಿಲ್ಲ. ಯಾರು ಎಲ್ಲರೂ ಸಹ ಯಾರು ಪೂರ್ಣವಾದ ಜ್ಞಾನಿ, ನಮ್ಮ ಧರ್ಮಭೂತ ಜ್ಞಾನ ಪೂರ್ಣ ವಿಕಾಸ ಅವರಿಗೂ ಯಾರು ಜ್ಞಾನಿನೇ ಆಗೋದಿಲ್ಲ. ಎಲ್ಲರಿಗೂ ಧರ್ಮಭೂತ ಜ್ಞಾನ ಪೂರ್ಣ ವಿಕಾಸ ಆಗಿಲ್ಲ. ಪ್ರಗತಿ ಮಂಡಲದಲ್ಲಿ ಕಮ್ಮಿನೇ ಇರುತ್ತೆ. ಈ ಅವತಾರ ಪುರುಷಗಳು ಬಿಟ್ಟು ಈಗ ಭಾಷೆಗಾರವರೆಲ್ಲ ಅವತಾರ ಅವರೆಲ್ಲ ಕರ್ಮದಿಂದ ಬಂದವರಲ್ಲ ಅವರಿಗೆ ಇರುತ್ತೆ. ಆದರೆ ನಮಗೆಲ್ಲ ಅವರು ಹಾಗೆ ಎಲ್ಲವೂ ತಿಳಿಯೋದು ಸಾಧ್ಯವೇ ಇಲ್ಲ. ತಿಳಿದಿದ್ದ ವಿಷಯ ತಿಳಿದಿಲ್ಲ ಅದಕ್ಕೆ. ಅದಕ್ಕೆ ಸರ್ವಜ್ಞನಿಗೆ ಹೇಳ್ತಾರೆ ಭಗವಂತ ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳ್ಕೊಂಡಿರೋನು ಅಂತ. ಎಲ್ಲವನ್ನೂ ತಿಳ್ಕೊಂಡಿರೋ ಅಂದರೆ ಅರ್ಥ ಅದಕ್ಕೆ ಹೇಳ್ತಾರೆ, ಯಾವುದನ್ನು ತಿಳ್ಕೊಳ್ಳಲು ಸಾಧ್ಯವಿಲ್ಲವೋ ಅದು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಳೋದು ಸರ್ವಜ್ಞತ್ವ ಅಂತ. ಯಾವುದನ್ನು ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ವೋ ಅದಕ್ಕೆ ಸರ್ವಜ್ಞತ್ವ ಅಂದ್ರೆ ಅದು ತಿಳ್ಕೊಳ್ಳೋ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಳೋದು ಸರ್ವಜ್ಞತ್ವ. ಅದು ತಿಳಿದೇ ಅಂತ ಅರ್ಥವಲ್ಲ. ಅದು ಯಾವ ವಿಷಯ ತಿಳ್ಕೊಳ್ಳೋ ಸಾಧ್ಯವೇ ಇಲ್ವೋ, ಈ ಭಗವಂತನ ಇದು ತಿಳ್ಕೊಳ್ಳೋ ಸಾಧ್ಯವೇ ಇಲ್ಲ. ಅದಕ್ಕೆ ಭಗವಂತನಿಂದ ಇದು ಅನಾದಿ ಅನ್ನೋದು. ಅದಕ್ಕೆ ನಾವು ಸರ್ವಜ್ಞತ್ವ ಅದು ಯಾವುದು ತಿಳ್ಕೊಳ್ಳೋ ಸಾಧ್ಯವಿಲ್ಲೋ ಅದು ತಿಳ್ಕೊಳ್ಳೋ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಳೋದು ಸರ್ವಜ್ಞತ್ವ. ಆ ಥರ ಇದು ಎಲ್ಲರಿಗೂ ನಮಗೆ ಗೊತ್ತಿಲ್ಲ ಅಂದ್ರೆ ತಪ್ಪೇನಿಲ್ಲ. ಅದನ್ನು ಆ ಥರ ಇರಬೇಕು. ಪಂಡೆಯ ಒಂದು ವಾರದ ಅನ್ಬೇಕಂದ್ರೆ ನೀರುಗಳು ನೀರುಗಳು ಹೇಳಬೇಕಾದ್ರೆ ಇಲ್ಲಿ ಸಂಭಾಷಣೆ ಬಿಟ್ಟು ನಾವು ಯಾವ ಥರ ಅಂದರೆ ನಾವು ಯಾರಾದ್ರೂ ಬಂದ ಅಂದರೆ ಏನಾದರೂ ಹೇಳಿದ್ರೆ ಆಯ್ತು ಬಿಡಿ, ನೀವು ಹೇಳಿದ್ರೆ ಸರಿಯಾಗಿರುತ್ತೆ ಅನ್ಬೋದು. ನಮ್ಮ ಮೇಲೆ ತಪ್ಪು ಬಂದರು ನೀವು ಹೇಳಿದ್ಮೇಲೆ ಸರಿಯಾಗಿರ್ಬೇಕು ಬಿಡಿ ಅಂತ ಅಂದರೆ ಅರ್ಧ ಅಲ್ಲಿ ಕಡಿಮೆ ಆಗಿರುತ್ತೆ ವಾಗ್ವಾದ. ಯಾರಾದರೂ ಕೋಪದಿಂದ ಏನೋ ಹೇಳಿದ್ರೆ ಸರಿ ಆಯ್ತು ಬಿಡು ನೀವು ಹೇಳ್ಬಿಟ್ರೆ ಅವ್ರ ಕೋಪ ಅರ್ಧ ಕಡಿಮೆ ಆಗುತ್ತೆ. ನೀವು ಪುನಃ ವಾದ ಮಾಡಿದ್ರೆ ಕೋಪ ಜಾಸ್ತಿ ಆಗುತ್ತೆ. ಅದಕ್ಕೆ ಅದರಲ್ಲಿಂದ ಹೆಚ್ಚಾಗಿ ನಾನೇ ತಾನಾಯುವಾಗ ಅಂದ್ಬಿಟ್ಟು ನಾನೇ ಆಗೋಯ್ತು ಅಂತಂದರೆ ನಾನೇ ತಾನಾಯುವಾಗ ಅಂತಂದರೆ ನೀವು ಹೇಳಿದ್ದೆಲ್ಲ ಆಯ್ಬಿಡಿ ನಾನೇ ಆಯ್ತು ಬಿಡಿ ಅಂದ್ಬಿಟ್ಟು ಅಂತ. ಒಂದು ವೇಳೆ ನಾವು ಆ ತಪ್ಪು ಮಾಡಿಲ್ಲದೆ ಇರ್ಬೋದು, ಅವರು ಬೇಕು ಅಂತಂದರೆ ತಪ್ಪಾಗಿ ತಿಳ್ಕೊಂಡು ನಾನೇ ಮಾಡಿರ್ಬೋದು ಅಂತ ಹೇಳಿರ್ಬೋದು. ಹೇಳಿದ್ರೆ ಆಯ್ತು ಬಿಡಿ ನಾನೇ ನಂದೇ ಆಗಿ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳ್ಬಿಟ್ಟ ಅಂದರೆ ಅಲ್ಲಿ ಅರ್ಧ ಇದು ಹೋಗುತ್ತೆ.
ಲೋಕದಲ್ಲಿ ದ್ವೇಷವೇ ಬರೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ನಾನೇ ತಾಯಿ ನಾಡುಗ ಅಂತ ಇದ್ಬಿಟ್ಟ ಅಂದರೆ ಲೋಕದಲ್ಲಿ ದ್ವೇಷಕ್ಕೆ ಅವಕಾಶವೇ ಇಲ್ಲ. ಯಾರಾದರೂ ಅಷ್ಟೇ, ನಾವು ಹೇಳಿದ್ದನ್ನು ಅವರು ನಾನಾಗಿ ಬಿಡೋದ್ರೆ ದ್ವೇಷವೇ ಇರೋದಿಲ್ಲ ಲೋಕದಲ್ಲಿ. ಅದಕ್ಕೆ ನಾನೇ ತಾನಾಗಿ ತಿರುಪಾವೇ ಸಾರಾಧನೆ ಅಂದರೆ ಯಾವ ಇದಕ್ಕೂ ನಾವೇ ಇರಲಿ ಬಿಡಿ ಅಂತ ನಾವೇ ಒಪ್ಕೊಂಬಿಟ್ಟ ಅಂದರೆ ಜಗಳಕ್ಕೆ, ಒಂದು ಮನಸ್ತಾಪಕ್ಕೆ ಆಗಲಿ ಯಾವುದಕ್ಕೂ ಒಂದು ಅವಕಾಶ ಇರೋದಿಲ್ಲ. ಅದಕ್ಕೆ ಅದನ್ನು ಹೇಳ್ತಾ ಅದಕ್ಕೆ ನಾನೇ ತಾಯಿಯೊಳಗೆ ಹಾಕೋದು ನಾವು ಎಲ್ಲವನ್ನೂ ತಿಳ್ಕೋಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ನಮ್ಮ ಶ್ರೀ ವೈಷ್ಣವ ಲಕ್ಷ್ಮಣ ಹೇಳ್ತದಕ್ಕೆ ನಾವು ಯಾವುದೋ ಮಾಡಿದ ತಪ್ಪನ್ನು ಹೇಳಿದ್ರೆ ನೀನು ತಪ್ಪು ಮಾಡಿದ ನಾವು ಮಾಡಿದ್ದ ಅಂದರೆ ತಕ್ಷಣ ಒಪ್ಕೋಬೇಕು. ನಾವು ಸಾಧಿಸಕ್ಕೆ ಹೋಗ್ಬಾರ್ದು. ಏನೇ ತಪ್ಪಲ್ಲಿ ಹೇಳ್ತೀವಿ, ಮೊಸಳೆ 3 ಕಾಲು ಅಂತ ಹೇಳಿದ್ರೆ ಇಲ್ಲ 4 ಕಾಲು ಅಂದರೆ ನಾನು ಹೇಳ್ಬಿಟ್ನಲ್ಲ ಅಂತ ಅದನ್ನ ಸಾಧಿಸೋದಕ್ಕೆ ಏನಾದ್ರು ಕಷ್ಟಪಟ್ಟು ಸಾಧಿಸಿ ಹೋಗ್ತಿಲ್ಲ, ಅದು ತಪ್ಪು. ನಾವೇನಾದ್ರು ವಿಷಯ ತಪ್ಪು ಹೇಳಿದ್ರೆ, ತಪ್ಪನ್ನು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದು ನಮ್ಮ ಅದೇ ಶ್ರೀ ವೈಷ್ಣವ ದೊಡ್ಡ ಗುಣ. ಅದು ಎಲ್ಲರಿಗೂ ಇರಬೇಕಾಗಿತ್ತು. ಹೇಳೋದಿರೋದು ಇದು ಶ್ರೀ ವೈಷ್ಣವರು ಮಾತ್ರ ಅಂತಲ್ಲ, ಎಲ್ಲರಿಗೂ ಇರಬೇಕಾಗಿತ್ತು. ಶ್ರೀ ವೈಷ್ಣವರಿಗೆ ಇರಲೇಬೇಕಾಗಿತ್ತು ಅಷ್ಟೇ ವ್ಯತ್ಯಾಸ ಥರ, ಬೇರೆಯವ್ರಿಗೆ ಇರಬಾರ್ದು, ಶ್ರೀ ವೈಷ್ಣವರು ಮಾತ್ರ ಇರಬೇಕು ಅಂತೆಲ್ಲ ಇದು. ಅದಕ್ಕೆ ನಾನೇ ಅಂದರೆ ಒಪ್ಕೊಂಬಿಡಿ ಅದಕ್ಕೆ ಅಂತ. ಅದು ಮೊದಲೇ ತಪ್ಪು. ನಾವು ತಪ್ಪು ಮಾಡಿದ್ದೀವಿ, ಅದು ಸಹಜ ಒಪ್ಕೊಂಡ್ರೆ. ಎರಡನೇದು ಒಂದು ತಪ್ಪು ಮಾಡಿಲ್ಲ, ಯಾವುದೋ ಕಾರಣದಿಂದ ತಪ್ಪು ಅಂತ ಹೇಳಿದ್ರು, ಸರಿ ಒಪ್ಕೊಂಬಿಡಿ. ಮೂರನೇದು ಏನು ಅಂದರೆ ನಾವೇ ನಮ್ಮ ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ನಾವು ಅದನ್ನು ನಮ್ಮನ್ನು ಆ ತಪ್ಪನ್ನು ನಮ್ಮ ಮೇಲೆ ನಾವೇ ಹೇಳ್ಕೊಡೋದು, ಏರಿಟ್ಟುಕೊಳ್ಳೋದು ಅಂತ ಹೇಳ್ತಾರೆ. ಆ ತಪ್ಪನ್ನು ನಮ್ಮ ಮೇಲೆ ನಾವೇ ಹೇಳ್ಕೊಡೋದು. ಅದಕ್ಕೆ ಅನೇಕ ಉದಾಹರಣೆ ಹೇಳ್ತಾ ಇದಕ್ಕೆ ಹೋಗೋದಕ್ಕೆ. ಒಂದು ಭರತ ಹೇಳ್ತಾನಕ್ಕೆ, ಭರತ ಬಂದ್ಬಿಟ್ಟು ಅಲ್ಲಿಂದ ಬರ್ತಾನೆ, ಬಂದಮೇಲೆ ತನ್ನ ಕೈಯಿಂದ ರಾಮ ಕಾಡುವುದು ಗೊತ್ತಾಗುತ್ತೆ. ಆಮೇಲೆ ಇವನಿಗೆ ಶತ್ರುಘ್ನ ಗೊತ್ತಾಗುತ್ತೆ. ಅದೊಂದಪ್ಪ ಶತ್ರುಘ್ನ ಇವನು ಭರತನ ಹೇಳ್ತಾನೆ, ಅಣ್ಣ ನಿನ್ನ ತಾಯಿದು ಪೂರ್ಣ ತಪ್ಪಿಲ್ಲ, ಆದರೆ ನಿನ್ನ ತಾಯಿನ ತಲೆ ಕೆಡಿಸಿದವಳು ಇವಳು, ಈ ಮುದುಕಿ ಇವಳು ಮಂದ್ರೆ ಅಂತ ಧರ್ತಾರದಲ್ಲಿ ಎರ್ಕೊಂಡ್ಬಿಡ್ತಾನೆ. ಅವನು ಎರ್ಕೊಂಡ್ಬಂದಾಗ ಭರತ ನಿಲ್ಲಿಸ್ತಾನೆ. ಅವಳಿಗೆ ಹೆದರಿಕೆ ಆಗ್ಬಿಡುತ್ತೆ. ಅವಳಿಗೆ ಓಡೋಗಿ ಕೈ ಕಾಲು ಕಟ್ಬೋದು ಅವಳು. ಅಂದರೆ ಎಲ್ಲಿ ಬಂದ್ಬಿಡ್ತಾನ ಅವನು, ಶತ್ರುಘ್ನ ಎಲ್ಲಿ ಕೋಪ ಮಾಡಿ ಬಂದ್ಬಿಡ್ತಾನ ಅಂತ. ಆಗ ಭರತ ಹೇಳ್ತಾನೆ, ನೀನು ನನಗೂ ಕೋಪ ಬರುತ್ತೆ, ನನ್ನ ತಾಯಿನೂ ಶಿಕ್ಷಿಸಬೇಕು ಕೋಪ ಬರುತ್ತೆ, ಆದರೆ ಈ ನಾವು ಮಾಡೋದು ನಮ್ಮ ಅಣ್ಣನಿಗೆ ಒಪ್ಪೋದಿಲ್ಲ, ನಾವು ಮಾಡೋದು ಕೆಲಸ ನಮ್ಮ ಅಣ್ಣ ರಾಮ ಕಟ್ಟಿದ ಒಪ್ಪೋದಿಲ್ಲ ಇರಬೇಕು ಅಂತ ಕಡೆಗೆ ಹೇಳ್ತಾನೆ. ಅಯ್ಯೋ ಇವ್ರಿಗೆಲ್ಲ ಯಾಕೆ ಹೇಳ್ತೀಯ, ಕಾಡು ಹೋಗೋದಕ್ಕೆ ಇವ್ರು ಯಾರೂ ಕಾರಣ ಅಲ್ಲ, ನಾನೇ ಕಾರಣ ಅಂತ ಹೇಳ್ತಾನೆ. ನಮಂತರಾಯ ನಚ ಮಾತುರಸ್ಯ, ಮಂಥರೇನೂ ಅಲ್ಲಪ್ಪ, ಮಂತ್ರವಿಲ್ಲ, ನಚ ಮಾತುರಸ್ಯ, ನನ್ನ ತಾಯಿನೂ ಅಲ್ಲ, ದೋಷೋನ ರಾಜ್ಞ ಬೈದ ದಶರಥ ಕಳಿಸ್ಬಿಟ್ನಲ್ಲ ಬರಂತ. ದಶರಥಂದು ದೋಷೋನ ರಾಜ್ಞ ಅಂದರೆ ದಶರಥಂದು ದೋಷವಿಲ್ಲ. ಮತ್ತೆ ನಚ ರಾಘವಂದು ದೋಷವ, ಅವಂದು ದೋಷವಿಲ್ಲ. ಯಾಕೆಂದ್ರೆ ಅಪ್ಪ ಹೇಳ್ದಾಗ ಕಾಡು ಹೋದ, ಇನ್ಯಾರು ಬಂದರೆ ಮತ್ಪಾಪ ಮೇವ ಅಂತ, ಮೇವಾತ್ರ ನಿಮಿತ್ತ ಮಾಸೀತ್ ವನಪ್ರವೇಶ ರಘುನಂದನಸ್ಯ ಅಂತ. ನಾನು ಮಾಡಿದ ಪಾಪವೇ ನಿಮಿತ್ತವಾಗಿ ಅಣ್ಣನಾದ ರಘುನಂದನ ಕಾಡು ಹೋಗುವಂತಾಯ್ತು ಅಂದ್ಬಿಟ್ಟು ಅವು ಯಾರ್ದೂ ತಪ್ಪಿಲ್ಲ, ಮಂತ್ರೇನೂ ತಪ್ಪಿಲ್ಲ ಅಂತ ಮೊದಲು ಹೇಳ್ತಾನೆ. ಹಾಗೆ ಹಾಗಾಗಿ ಇದನ್ನ ಎಷ್ಟು ಈ ಥರ ಇರಬೇಕು ಅಂತಂದರೆ, ಇದೇ ಥರ ಸೀತೆಯನ್ನು ಹೇಳ್ತಾರೆ. ಅದನ್ನು ಬಂದು ಕಡೆಯಲ್ಲಿ ಆಂಜನೇಯ ಎಲ್ಲ ರಾವಣನೆಲ್ಲ ಬಂದ ಮೇಲೆ ಸೀತೆಗೆ ಆಂಜನೇಯ ತನ ನೋಡ್ಬೋದು, ಆಂಜನೇಯನ ಕಳಿಸ್ತಾರೆ ವಿಷಯ ತಿಳಿಸುವಂತ. ಅವಳು ಸಂತೋಷವಾಗ್ಬಿಡುತ್ತೆ, ವಿಷಯ ತಿಳಿಸ ಅಷ್ಟೊಂದಾಗಲಿ ಅಲ್ಲಿರೋ ತಿಳಿಸುತ್ತಾರೆ ವಿಷಯ ಅವಳಿಗೆ. ಅಲ್ಲಿ 2-3 ಜನ ಅಲ್ಲಿ ರಾಕ್ಷಸರ ಗುಂಪಿನಲ್ಲಿ ಎಲ್ಲರೂ ಕೆಟ್ಟ ರಾಕ್ಷಸಿ ಅಲ್ಲ. ಅಲ್ಲಿದ್ದಂಥ ಸುರಮೇನು ಇವಳು ಹೆಂಡತಿ, ಮತ್ತೆ ಇವಳು ತ್ರಿಜಟೆ ಅವಳ ಮಗಳು, ಅವರೆಲ್ಲ ಅಲ್ಲಿ ಅವರಿಬ್ಬರು ಎಲ್ಲ ಸಾತ್ವಿಕರೇ. ಅವರಿಂದಾನೇ ಅವ್ರು ಸೀತೆ ಹೊಡ್ಕೊಂಡ್ಬರೋದು. ಆವಾಗ ಅವ್ನು ಹೇಳ್ತಾನೆ, ಎಲ್ಲ ರಾಕ್ಷಸರು ಕೂತಿರ್ತಾರೆ, ಹೀಗೆ ಎಲ್ಲರೂ ಕೂತಿರ್ತಾರೆ. ಇವನು ಹೇಳ್ತಾನೆ, ಎಷ್ಟು ನಿಂಗೆ ತೊಂದರೆ ಕೊಟ್ಟರು ತಾಯಿ, ಹೇಳು ಇವನ್ನೆಲ್ಲ ಬಲಿ ಹಾಕ್ಕೊಡ್ತೀನಿ ಅಂತ ಹನುಮಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಅದಕ್ಕೆ ಅದು ನಾವು ಯಾವ ಥರ ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ಅದಕ್ಕೆ ನಕಚ್ಚಿನ್ ನಾಮಸತಿ ಅಂತ ಅವ್ರೇನು ಮಾಡ್ತಾರೆ, ಅವಳು ಯಥಾ ಸೀತೆ ಗುಣ, ಅವಳು ರಾಜನ ಆಳುಗಳು. ಸೊ ರಾಜ ಏನು ಹೇಳ್ತಾನೆ ಹಾಗೆ ಮಾಡಬೇಕು ಅವರು. ಅವರಾಗಿ ನನ್ನ ಮೇಲೆ ಅವ್ರ ದ್ವೇಷ ಇಲ್ಲ. ಅವರ ರಾಜನ ರಾವಣ ಹಿಂಸೆ ಮಾಡೋದು ಹೇಳಿದಿಂದ ಮಾಡದೇ ಇದ್ದವ್ರ, ಅವರಾಗಿ ಮಾಡಲಿಲ್ಲ. ಹಾಗಾಗಿ ಅದರಿಂದ ಅವ್ರು ಹೇಳ್ತಾರೆ, ನಕಶ್ಚಿನ್ ಅಪರಾಧ್ಯ ಸೇರು ಹೇಳ್ತಾರೆ, ಪಾಪಾನಾಂ ವಾ ಶುಭಾನಾಂ ವಾ ವದಾನಾಂ ಲವಂಗಮ. ಅವ್ರು ಒಂದು ವೇಳೆ ನೀವು ಹೇಳಿದಾಗೆ ಅಂದರೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜನಾಜ್ಞೆ ಮಾಡಿದ್ದಾರೆ. ಒಂದು ವೇಳೆ ಅದು ಪಾಪಿಗಳೇ ಆಗಿದ್ರು, ಅವರು ಅದು ಪಾಪಿಗಳೇ ಆಗಲಿ ಇಲ್ಲ ಒಳ್ಳೆಯವರೇ ಆಗಲಿ, ಇಲ್ಲೇ ಅವ್ರ ಪದಾರ್ಥನೇ ಆಗಿರಲಿ, ಲವಂಗಮ ಕಾರ್ಯಂ ಕರುಣಮಾಯ ಆರ್ಯಾಣ ಅಂತಾರೆ. ನಕಷ್ಟಿನ್ ಅಪರಾಧದಲ್ಲಿ
ಕಶ್ಚಿನ್ ನಾಪರಾಧ್ಯತಿ, ಯಾರನ್ನ ತಪ್ಪು ಮಾಡೋದಿಲ್ಲ ಇದು ಅಂತ ಹೇಳ್ತಾರೆ. ಕಡೆಗೆ ಇದಕ್ಕಿಂತ ಮುಂಚೆ ಅವನ್ನೆಲ್ಲ ಹೇಳ್ಬೇಕಾದ್ರೆ ಇರ್ತಿದ್ರೆ ಈ ರಾಮ ಯಾರ್ಯಾರನ್ನೂ ಕಾಪ ಮಾಡ್ದ, ಇಲ್ಲಿ ಇನ್ನೂ ನನ್ನನ್ನು ಕಾಪಾಡಕ್ಕೆ ಇನ್ನೂ ಬರಲಿಲ್ವಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಮಮೈವ ದುಷ್ಟುದಂ ಕಿಂಚಿತ್ ಮಹದಸ್ತಿ ನ ಸಂಶಯ. ಇದಕ್ಕೆ ಏನಿಸುತ್ತೆ, ನಂದೇ ಯಾವುದೋ ಮಹಾಪಾಪ ಇರಬೇಕು, ಮಮೈವ ದುಷ್ಟುದಂ ಕಿಂಚಿತ್ ಅಸ್ತಿ, ನಂದೇ ಯಾವುದೋ ಒಂದು ಕೆಟ್ಟ ಕೆಲಸ ಹಿಂದಿನ ಇದನ್ನು ಮಾಡಿರಬೇಕು, ಅದು ಮಹತ್ತಾಗಿರ್ಬೇಕು, ಅಸ್ತಿ ನಾ ಸಂಶಯ, ಇದರ ಸಂಶಯವೇ ಇಲ್ಲ, ಇಲ್ಲದೆ ರಾಮ ಇಟ್ಟರು ಬಂದು ನಾನು ಕಾಪಾಡ್ತಾ ಇದ್ದ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಹಾಗಾಗಿ ಈ ಮುಖ್ಯವಾಗಿ ಇದ್ರೇನು ಅಂದರೆ ನಮ್ಮ ಶ್ರೀವೈಷ್ಣವ ಲಕ್ಷಣ ನಾವು ಮಾಡದಿರೋದಕ್ಕೂ ನಮ್ಮ ಮೇಲೆ ಹಾಕೊಳ್ಳೋದೆಲ್ಲ ಬರುತ್ತಂತಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಅಂತ ಇದನ್ನ ಇದು ರಾಜಸೂತ್ರಾಸದಲ್ಲಿ ಸ್ವಾಮಿ ತೋರಿಸಿದ್ದಾರೆ, ಇದನ್ನು ತೋರಿಸಿದ್ದಾರೆ, ಅದ್ಭುತವಾಗಿ ತೋರಿಸಿದ್ದಾರೆ ಇದನ್ನ. ಬರ್ಕೊಂಡಿದ್ರೆ ಹೇಳ್ತೇನೆ ತುಂಬ ಅದಕ್ಕೆ ಅದರಲ್ಲಿ ಅವರು ಹೇಳಿದ್ದಾರೆ, ತುಂಬ ಜನ ಇದನ್ನೇ ಹೇಳಿದ್ದಾರೆ ಅವರು. ಯಾರೋ ಇದು ಯಾರು ಹೇಳ್ತಾರೆ ಅದಕ್ಕೆ, ஒரு பாகவதன் கடும் சொற்களை கூறினால் அவற்றை கேட்டுக்கொண்டிருப்பது அவனை வணங்கி மன்னிப்பு கேட்பவನೇ ಉಣ್ಮೆಯಾನ ಶ್ರೀ ವೈಷ್ಣವನ್ ಅಂತ. ಒಬ್ಬ ಭಾಗವತ ಕಡುಮ್ ಸೊಕ್ಕಳಂದ್ರೆ ತೀವ್ರವಾಗಿ ಕಟುವಾದ ಮಾತನೆಯಿಂದ ನಮ್ಮನ್ನ ನಿಂದನೆ ಮಾಡುತ್ತೆ, ಅದನ್ನ ಅವಟ್ರೆ ಕೇಳ್ಬಿಟ್ಟು ನಾವು ಅವನ್ನ ಏನ್ ಹೇಳ್ತೀರ ಕೇಳಬಾರ್ದು, ಅದು ಮೊದಲು ಅವನೇ ವಣಂಗಿ ಮನ್ನಿಟ್ಟು ಹೌದಾ ಹೇಳ್ದ ತಪ್ಪಾಗಿರೋದ್ರಿಂದ ಅಂತ ನಮಸ್ಕಾರದಿಂದ ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾರಲ್ಲ, ಅದೇ ಅದನ್ನ ಗುಣವಂತ ಶ್ರೀ ವೈಷ್ಣವ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಮರಕ್ಕಾಮಲ್ ಮರುಕ್ಕಾಮಲ್ ತಂತವರೇ ಉಣರ್ವಂತಾನ್ ಉಣ್ಮೆಯಾನ ಶ್ರೀ ವೈಷ್ಣವನ್. ಮರಕ್ಕಾಮ ಅಂದ್ರೆ ಮರಿದೆ, ಮರೈಕ್ಕಾಮ ಅಂದ್ರೆ ಮರಮಾಚಿದ್ದೇನೆ, ಮರುಕ್ಕಾಮಲ್ ಅಂತಂದ್ರೆ ಅದಕ್ಕೆ ಅದನ್ನ ಇದು ಮಾಡ್ದೇನೆ ತಂತವರೇ ತಾನು ಮಾಡಿದ ತಪ್ಪವನ್ನ ಯಾರು ತಿಳ್ಕೊಳ್ತಾನೋ ಅವನೇ ನಿಜವಾದ ಶ್ರೀ ವೈಷ್ಣವನ್ ಕಂಡಿರ್ತಾರೆ. ಅದಕ್ಕಿಂತ ಹೆಚ್ಚು ಹೇಳ್ತಾರೆ, ತಾನ್ ಶೈಯಾದ ತವರೇ ತನ್ಮೇಲೆ ಏರಿಟ್ಟುಕೊಳ್ಳುವವನ್ ಉತ್ತಮಾನ ಶ್ರೀ ವೈಷ್ಣವ. ರಹಸ್ಯಗಳು ತಾನು ಮಾಡದೇ ಇರೋ ತಪ್ಪನ್ನ ತನ್ನ ಮೇಲೆ ಬರತಾ ಮಾಡ್ದಲ್ಲ, ಅವ್ನು ತಪ್ಪೇ ಇಲ್ಲ, ತನ್ನ ಮೇಲೆ ನಂದೇ ತಪ್ಪು ಅನ್ಕೊಂಡಲ್ಲ. ಈಗ ಸೀತೆ ಹೇಳಿದ್ರೆ ನಂದೇ ಏನು ದೋಷ ಇರಬೇಕು, ರಾಮ ಬರದೇ ಇರೋದು, ಅದನ್ನ ತನ್ನ ಮೇಲೆ ಹಾಕೊಳ್ಳೋದಿಲ್ಲ, ಅದು ಉತ್ತಮವಾದ ಶ್ರೀ ವೈಷ್ಣವ ಅಂದ್ಬಿಟ್ಟು ಅಂತ ಅದನ್ನ ಅವನ್ನ ತೆಗೆ ತೋರಿಸ್ಕೊಡ್ತಾರೆ. ಅದಕ್ಕೆ ಇದು ಅದರ ಲಕ್ಷಣ ನಮ್ಮನ್ನು ತೋರಿಸುವಂಥದ್ದು, ಶ್ರೀ ವೈಷ್ಣವ ಲಕ್ಷಣ ತೋರಿಸುವಂಥದ್ದು. ಹಾಗೆ ಅದನ್ನು ಒಳ್ಳೆಯ ವ್ಯಾಖ್ಯಾನ ಆಯ್ತಲ್ಲ, ಆಮೇಲೆ ನಾನೇ ನಾಯುಡ ಅಂತ ಹೇಳೋದು ಬಹಳ ಇದು ಅದಕ್ಕೆ. ಆಮೇಲೆ ಒಳ್ಳೆ ನೀ ಬೆಳವಣಿಗೆ ಆಯ್ತಲ್ಲ, ಬೇರೆ ಇರಬೇಕಾದ್ರೆ ನೀನು ನಿನ್ನನ್ನು ಬಿಟ್ಟು ನಾವು ಹೋಗೋದಿಲ್ಲ ಅನ್ಬೇಕಾದ್ರೆ ಹೇಳ್ತಾರೆ. ನಮ್ಮ ಒಬ್ಬ ಶ್ರೀ ವೈಷ್ಣವರ ಗುಂಪಲ್ಲಿ ಯಾರಾದ್ರೂ ಒಂದು ಟೂರ್ಗೆ ಹೋಗ್ತೀವಿ ಇಟ್ಕೊಳ್ಳಿ, ಒಂದು ಟೂರ್ ಹೋದಾಗ ಒಂದು ನಾವು 3-4 ಜನ ಹೋಗ್ತೀವಿ, ಇನ್ನೊಂದು ಕಡೆ ಹೋಗಬೇಕು, ಪಾಪ ಯಾರೋ ಒಬ್ರು ಎಲ್ಲೋ ಹೊರಟ ಬಂದಿರೋದಿಲ್ಲ. ಆಮೇಲೆ ಇವರು ಟೂರ್ ಆಪರೇಟರ್ ಇಲ್ಲಿ ಕಾಲ ಹೊರಟ್ಬಿಡ್ತೀನಿ ಅಂತ ನಾವು ಆಯ್ತು ಪರವಾಗಿಲ್ಲ ಹೋಗು ಅಂತ ಹೇಳ್ಬಾರ್ದು. ಒಬ್ಬನು ಇಲ್ಲ ಇನ್ನೊಂದು 5 ನಿಮಿಷ ವೇಟ್ ಕಾಯಿನಪ್ಪ, ಒಟ್ಟಿಗೆ ಬಂದಿದ್ದೀವಿ ಭಗವಂತನ ಒಟ್ಟಿಗೆ ಅಂತಂದ್ರೆ ಒಳ್ಳೆ ನೀ ಹೋಗಿದ ಅಂದ್ರೆ ನಾನು ಹೋಗೋದಿಲ್ಲ, ನಿನ್ನ ಬಿಟ್ಟು ಹೋಗೋದು. ಯಾಕೆಂದ್ರೆ ಭಗವಂತನ ಗುಣ ಅನ್ಬಾರ್ದಕ್ಕೆ ಒಬ್ಬರು ಕಮ್ಮಿ ಆಗಬಾರ್ದು, ಒಬ್ಬರು ಕಮ್ಮಿ ಆದರೂ ಅವನಿಗೆ ಭಗವಂತನ ಇರಿಸೋದಿಲ್ಲ ಅವನಿಗೆ. ಯಾಕೆಂದ್ರೆ ಎಲ್ಲ ನಾರಗಳು ಸೇರಿ ಭಗವಂತ ಆಗಿರೋದು, ಒಂದು ನಾರ ಕಮ್ಮಿ ಆದರೂ ಅವನಿಗೆ ಪರಿಪೂರ್ಣನಾಗಲ್ಲ ಭಗವಂತ. ಇದನ್ನೇ ಇವರು ಆಳ ಹೊಂದಾರ ತಗೊಳ್ತಾರೆ. ನನ್ನನ್ನು ಬಿಡಕ್ಕಾಗಲ್ಲ ನಿಮಗೆ, ನನ್ನೊಬ್ಬನ ಬಿಟ್ಟರೆ ನಿನಗೆ ಪರಿಪೂರ್ಣತ್ವ ಆಗೋದು. ಯಾಕಂದ್ರೆ ಒಂದು ಇದರಲ್ಲಿ ಎಷ್ಟು ಜೀವಿಗಳು ಇದ್ದರೆ ಜೀವ ಆಗುತ್ತೆ ಅಂತ ಭಗವಂತನ ಶರೀರ ಆಗುತ್ತೆ ಅಂದ್ರೆ ಒಂದನ್ನು ತೆಗೆದ್ರು ಕಮ್ಮಿ ಆಯ್ತಲ್ಲ ಅವನು. ಹಾಗಾಗಿ ನನ್ನನ್ನು ಬಿಡೋಕ್ಕೆ ಆಗೋದಿಲ್ಲ ಅಂತ ಅವನಿಗೆ ವಿತಂಡವಾದದಿಂದ ಭಗವಂತ ಹೇಳ್ತಾರೆ, ನನ್ನನ್ನು ಬಿಡೋಕ್ಕೆ ಆಗಲ್ಲ ನೀನು, ನನ್ನೊಬ್ಬನ ಬಿಟ್ಟು ನಿನಗೆ ಪರಿಪೂರ್ಣತೆ ಬರೋದಿಲ್ಲ ಅಂದ್ಬಿಟ್ಟು ಇದಕ್ಕೆಲ್ಲ ಭಗವಂತನ ಹೊಗಳೋದನ್ನ ತೆಗಳೋ ರೂಪದಿಂದ ಹೊಗಳೋದು ಭಗವಂತನ. ಆ ಥರ ಹೇಳ್ತಾರೆ. ಅದನ್ನ ಹೇಳ್ತಾರೆ ಯಾವ ಥರ ಇರಬೇಕು ಅಂದ್ಬಿಟ್ಟೊಂದಿಗೆ ವೈಕುಂಠ ಸ್ಥಳದಲ್ಲಿ ನಾನೇ ಕಾಯಲಿಕ್ಕೆ ಅದ್ಭುತವಾದ ಒಂದು ಪೂರಕವನ್ನು ಭಾಷೆ ಹೇಳ್ತಾರೆ. ಯಾವ ಥರ ಕೇಳ್ಕೊಳ್ತಾರೆ ವೈಕುಂಠದ ಸ್ಥಳದಲ್ಲಿ ಹೇಳ್ತಾರೆ, ಕೈಂಕರ್ಯನಿತ್ಯನಿರತೈ ಅವದೇಕ ಭೋಗೈಹಿ ನಿತ್ಯೈರಣೋಕ್ಷರ ನವೀನ ರಥಾರ್ಥ ಭಾವೈಹಿ ನಿತ್ಯಾಭಿವಾಂಚಿತ ಪರಸ್ಪರ ನೀಚ ಭಾವೈಹಿ ಬದ್ಧೈವತೈ ಪರಿಜನೈ ತವ ಸಂಘಶೀಯ. ತವ ಸಂಘಶೀಯ ಅಂದ್ರೆ ಅವರ ಸಂಘ,
ಯಾವ ದೇವತೆ ಎಂಥ ದೇವತೆಗಳು ಮದ್ದೇವತೆ ಅಂದರೆ ಇಲ್ಲಿ ನಿತ್ಯ ಮುಕ್ತರು ಅವ್ರ ಜೊತೆ ನನ್ನನ್ನು ಸೇರುವ ಹಾಗೆ ಮಾಡುವಂತ ಭಗವಂತನಿಗೆ ಹೇಳುವುದು. ಎಂಥದವರು ಅಲ್ಲಿರೋರು ಎಂಥವರು ಅಂದರೆ ಮದ್ದೇವತೆ ಅಂದರೆ ಕೈಂಕರ್ಯ ನಿತ್ಯ ನಿರತೈಗೆ, ನಿತ್ಯವೂ ಮನುಷ್ಯನು ನಿನ್ನ ಕೈಕರ್ಯವನ್ನೇ ಅದರಲ್ಲೇ ನಿಂತಿರುವರು. ಅಷ್ಟಲ್ಲ ಅವಧೇಕ ಭೋಗೈಹಿ, ಇನ್ನೊಬ್ಬನನ್ನೇ ಭೋಗವಾಗಿ ಅನುಭವಿಸೋರವರು. ಅಷ್ಟೇ ಅಲ್ಲ ನಿತ್ಯೈಹಿ ಅನೂಕ್ಷಣ ನವೀನ ರಸಾತ್ರಭಾವೈಹಿ, ನಿನ್ನನ್ನು ಒಂದೊಂದು ಕ್ಷಣವೂ ಭಗವಂತನ ಹೊಸದಾಗಿ ಅನುಭವಿಸ್ತಾರಂತೆ. ಶ್ರುತಿ ಹೇಳ್ತಾರೆ ನವೋ ನವೋ ಭಗವತಿ ಅಂತ. ಭಗವಂತನ ಯಾಕೆ ಈಗ ಕೇಸರಿ ಬಾತ್ ತಿಂದರೆ ಸ್ವಲ್ಪ ನಾವೇ ಎಷ್ಟು ತಿನ್ನೋದು ಭಗವಂತ ಆತಾರಂತೆ ನವೋ ನವೋ ಭಗವತಿ, ಒಂದೊಂದು ಕ್ಷಣಕ್ಕೆ ಬೇರೆ ಬೇರೆ ಆಗ್ತಾ ಇರ್ತಾರಂತೆ. ಅದಕ್ಕೆ ಹೇಳ್ತಾರೆ ನವೀನ ರಸಾತ್ರ ಭಾವೈಹಿ ನಿತ್ಯೈಹಿ ಅನುಕ್ಷಣ, ಒಂದೊಂದು ಕ್ಷಣಕ್ಕೂ ಭಗವಂತನ ಹೊಸದಾಗಿ ಅನುಭವ ಕೊಡ್ತಾನಂತೆ ಅವರಿಗೆ. ಇಷ್ಟು ಇನ್ನು ಎಷ್ಟಲ್ಲ ಇನ್ನು ಎಂಥ ಕಲ್ಪಗಳಾದರೂ ಕೊಡ್ತಾನೆ ಇರ್ತಾನೆ ಭಗವಂತನಾದ್ರು. ಅದಕ್ಕೆ ಅವರಲ್ಲಿ ಅಷ್ಟಿದ್ರೂ ಸಹ ಅವರು ನಿತ್ಯಾಭಿವಾಂಚನ ಪರಸ್ಪರ ನೀಚ ಭಾವೈಹಿ, ನಿತ್ಯರು ಸಹ ಮುಕ್ತರು ನೋಡಿ ಅಡಿಯೇನಂತಾರಂತೆ. ನಿತ್ಯರು ಅಲ್ಲೇ ಇದ್ದವರು, ನಾವು ದೋಷ ಮಾಡ್ಕೊಂಡು ಹೋದವರು, ಅವರು ತೂಮಣಿ ಅವರು, ನಾವು ತೋಲಿಲ್ ಮಣಿ. ಅವ್ರು ದೋಷವಿಲ್ಲದೆ ಇದ್ದವರು, ದೋಷ ಇದ್ದು ಹೋಗಿಸ್ಕೊಡೋದವ್ರು ನಾವು. ಅದು ನಮ್ಮನ್ನು ನೋಡಿ ಅವ್ರು ಅಡಿಯೇನಂತಾರಂತೆ. ಅಂದರೆ ಪರಸ್ಪರ ಎಲ್ಲರೂ ಅವರು ನಾವು ಅಡಿಯೇನು ಭಾಷೆಗಾರ. ಅದಕ್ಕೆ ನಮ್ಗೆ ಇಲ್ಲೇ ಇಟ್ಬಿಟ್ರು, ಅಲ್ಲಿ ಹೋದ್ರೆ ನಮ್ಗೆ ಅನುಕೂಲ ಆಗಲಿ ಹೇಳೋದಕ್ಕೆ ಅಂತೇಳಿ ನಮ್ಮ ಸಂಪ್ರದಾಯದಲ್ಲೇ ಇಟ್ಬಿಟ್ರು. ನಮ್ಮಲ್ಲಿ ನಮ್ಮ ಪರಿಭಾಷೆ ನಮ್ಮಲ್ಲಿ ಯಾರಿಗೂ ನಾವು ಅಡಿಯೇನ್ ದಾಸನ್ ಅಂತಾನೆ ಹೇಳೋದು. ನಾವು ಮಾತಾಡೋದು ಮಾಡ್ಬೇಕಾದ್ರೆ ಅಡಿಯೇನ್ ದಾಸನ್ ಅಂತ. ಯಾಕಂದ್ರೆ ಅಲ್ಲಿ ಹೋದಾಗ ನಮ್ಗೆ ಹೊಸದಾಗಿದ್ದೆಲ್ಲ ಅನ್ನಿಸ್ಬಾರ್ದು. ಇಲ್ಲಿ ಹೇಳಿ ನನ್ನಾಗೆ ಆ ಕಿಡಿಯಾಗಿ ಪഴಕ್ಕುಮಾರ್ ಕೂಡ ನಮಗೆಲ್ಲ ಇಲ್ಲಿ ತೊಡಗಿಸ್ಬಿಟ್ಟಿದ್ದಾರೆ ಭಾಷೆಗಾರರು, ಅಡಿಯೇನ್ ದಾಸನ್ ಅಂತ. ಅಲ್ಲಿ ಹೋದಾಗ ಅದೇ ಸಾಧಾರಣವಾಗಿ ಬರುತ್ತೆ. ಆಗ ಅವರು ಪರಸ್ಪರ ನೀಚ ಭಾವನೆ ಕೇಳ್ತಾರಂತೆ. ಏಪ ಅವರು ಸೀನಿಯರ್ ಜೂನಿಯರ್ ಅಂತಿಲ್ಲ, ಅವರು ಆಗಲೇ ಅಲ್ಲಿ ಬರಲೇ ಇಲ್ಲ. ಅವರು ನಿತ್ಯವಾಗಿದ್ದವರು, ಆದರೂ ನಮ್ಮ ಮುಕ್ತರು ನೋಡಿ ಅಡಿಯೇನ್ ದಾಸನ್ ಅಂತಂತೆ ಅವರು. ನಾವು ಅವ್ರು ಹೇಳೋದು ಈಗ ನಾವು ಸೀನಿಯರ್ ಹೇಳ್ಬೋದು, ಆದರೆ ಅವರು ಸಹ ನಮಗೆ ಅಡಿಯೇನ್ ಅಂತ. ಅದಕ್ಕೆ ನಿತ್ಯಾಭಿವಾಂಚಿತ ಪರಸ್ಪರ ಎಲ್ಲರೂ ನಾನು ನೀಚ ನೋಡುವಂತೆ. ಇದಕ್ಕೆ ನೈಚಾನುಸಂಧಾನ ಅಂತ. ನಮ್ಮನ್ನು ನೀಚ ಮಾಡಿಕೊಂಡು ಬೇರೆಯವ್ರು ಹೆಚ್ಚಿರೋದಕ್ಕೆ ನೈಚಾನುಸಂಧಾನ ಅಂತ. ಆ ನೈಚಾನುಸಂಧಾನ ನೋಡಿ ಅವ್ರ ಹತ್ರ ಇದ್ರು ಅಂತಲ್ಲ. ಈಗ ಯಾವ ನೋಡಿ ಆಳವಂತ ಸ್ತೋತ್ರ ಆಗಲಿ, ದೇಶ ಸ್ತೋತ್ರ ಆಗಲಿ, ನಮ್ಮನ್ನು ಬಹಳ ನೀಚನಾಗಿ ತೋರಿಸ್ಕೊಳ್ತಾರೆ ಅವರು. ಅವರು ನೀಚರು ಅಂತ ಅನ್ಕೊಂಡ್ಬಾರ್ದು ನಾವು. ನಮಗೆ ಆ ಥರ ಇರಬೇಕು ಅಂತ ತೋರಿಸ್ಕೊಳಕ್ಕೆ ಮಾಡಿದ್ದಾರೆ. ಆ ಥರ ಬದ್ಧೈವತೈಹಿ ಪರಿಜನೈ ಅಂದರೆ ಆದಷ್ಟು ಬೇಗ ನನ್ನ ಅವ್ರ ಜೊತೆ ಸೇರಿಸುವಂಥ ಅದ್ಭುತವಾಗಿ ಎಲ್ಲ ಅನುಭವಿಸ್ಕೊಂಡು ಹೇಳೋ ಕಣ್ಣಲ್ಲಿ ಏನು ಬಂದ್ಬಿಡುತ್ತೆ. ಎಷ್ಟು ಅನುಭವಿಸುವಾಗಿ ಕೂರತ್ತಾಯವಾಗಿ ಹೇಳಿದ್ದಾರೆ ಅಂದರೆ ಅವ್ರಿಗೆ ಅದು ಹೇಳಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದೇ ಇದೆಲ್ಲ ಅವ್ರು ಬರೀಬೇಕು ಅಂತ ಬರೋದಿರೋದಿಲ್ಲ. ಭಾವದಿಂದ ಈಗ ಪುರಂದರದಾಸರು ಕೂತ್ಕೊಂಡು ಯಾರು ಕಣ್ಣು ನಿಲ್ಲಿಸ್ಕೊಂಡು ಬರೆಯಿಲ್ಲ. ಭಗವಂತನ ನೋಡಿ ಅವರಿಗೆ ಭಾವದಿಂದ ಬಂದ್ಬಿಡ್ತು. ಅದೇ ಥರ ಅವರಿಗೆಲ್ಲ ಭಗವಂತನ ನೋಡಿದ ತಕ್ಷಣ ತಾನಾಗೇ ಉದಯಿಸುತ್ತೆ. ಅದು ಆ ಛಂದಸ್ಸೇ ನೋಡಿ ಅದೇ ನೋಡ್ಕೊಳ್ಳೋದು, ಅದೆಲ್ಲ ಕರೆಕ್ಟಾಗಿ ತಾನೇ ಬರುತ್ತೆ. ಹಾಡುವಂಥದ್ದು ಈಗ ಕುಲಶೇಖರ ಇವರೇನು ಬಯಕೋದು ಅದು ಒಂದೊಂದಿರುವ ಹೇಳಬೇಕಾದ್ರೆ ಅವರು ಮುಗುಂದ ಮಾಲೆಯನ್ನು ನೋಡುವಾಗ ಭಕ್ತಿಯಿಂದ ಬಂದಂಥ ಮಾತುಗಳು ಅವೆಲ್ಲವೇ. ಅದನ್ನೇ ಇದೇ ನಮ್ಮ ಸಿದ್ಧಾಂತ ಅಡಿಯನ್ ದಾಸನ್ ಅನ್ನೋದು. ಅದಕ್ಕೆ ಅದೇ ಅಂದರೆ ಬೆರಿವಾಚನಗಳು ಅದನ್ನೇ ಹೇಳ್ತಾರೆ. ದೇಶಗಳು ಅವರ ಹೇಳ್ತಾರೆ ಇಲ್ಲಾದ ಕುತ್ತತ್ತಯಂ ಶಿರರ್ ಉಂಡು ಎನ್னால் ಇಲ್ಲೈ ಶಯ್ಯಾದೆ ಇಷಯ್ಯರದೆ ಶ್ರೀ ವೈಷ್ಣವ ಲಕ್ಷಣ ಅಂತ. ಅದು ನಮ್ಮ ತಪ್ಪಿಲ್ಲದೆ ಹೇಳ್ದ ಅಂದರೆ ತಗೊಳ್ಳೋದೇ ಇರೋದು ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ ಅಜ್ಞಾನಾತ್ ಅಥವಾ ಜ್ಞಾನಾತ್ ಅವದೇಶ ಸತ್ವಪಿ ಪ್ರಾಯಶ್ಚಿತ್ತಂ ಕ್ಷಮಸ್ವೇತಿ ಪ್ರಾರ್ಥನೈಕೇತ ಕೇವಲಂ ಅಂತ. ಅಂದರೆ ಅಜ್ಞಾನದಿಂದಾಗಲಿ ಜ್ಞಾನದಿಂದ ಆಗಲಿ ನಾವೇನಾದರೂ ಅಪರಾಧವನ್ನು ಮಾಡಿದ್ದ ಅಂದರೆ ಅಪರಾಧೇನು ಸತ್ಸತಿ ಒಂದು ವೇಳೆ ನಿರ್ಧಾರ ಯಾರಾದ್ರೂ ಹೊಸದ್ರೆ ಏನು ಪ್ರಾಯಶ್ಚಿತ್ತಂ ಕ್ಷಮಸ್ಕೊಡಿ ಅಂತ ಕೇಳೋದಿದೆಯಲ್ಲ, ಅದೇ ಪ್ರಾರ್ಥನೆ ಮಾಡೋದೇ ಒಂದೇ ಒಂದು ದಾರಿ, ಬೇರೆ ಯಾವುದೂ ಇಲ್ಲ ಅಂತ. ಅದಕ್ಕೆ ನಮ್ಮಲ್ಲಿ ಕಡೆಯಲ್ಲಿ ಎಲ್ಲ ಆಗ್ಬೇಕಾದ್ರೆ ನಾವು ಜಿತಂತ ಸ್ತೋತ್ರದ ಹೇಳ್ತೀವಿ. ಭಗವಂತನ ಆರಾಧನೆ ಆದಮೇಲೆ ಆದರೆ ಅಪಚಾರ ಮಾಡಿರ್ತೀವಿ, ಅದಕ್ಕೆ ಅಪಚಾರ ನಿಮಾಂ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಅಂತ ದೇವರು ಮಾಡ್ತೀವಿ. ಮಾಡೋ ಉಜ್ಜವಾಗಿ ಜೋರಾಗಿ ಉಜ್ಜಿರ್ತೀವಿ, ಇಲ್ಲ ಸಾಗಿದಾಗ ಕೆಳಗಡೆ ಬೀಳುತ್ತೆ, ಇದೆಲ್ಲ ಅಪಚಾರಗಳೇ. ಅದಕ್ಕೆ ಅಪಚಾರ ನಿಮಾಂ ಸರ್ವಾನ್ ಕ್ಷಮಸ್ವ. ಈಗ ನಮ್ಮ ಎಲ್ಲರೂ ಅಪಚಾರವೇ ಅದು, ಕ್ಷಮಸ್ವ ಅಂತ ಹೇಳ್ತಾರೆ ಅದಕ್ಕೆ. ಅದು ಅದಕ್ಕೆ ಆಮೇಲೆ ಈ ಒಲ್ಲೆನಿ ಬರುವ ಹೇಳ್ತಾರೆ ನಮ್ಮ ಭಾಗವತರ ಜೊತೆಯಲ್ಲಿ ಇರಬೇಕಾದ್ರೆ ಒಂದು ಕ್ಷಣವೂ ಅವನ್ನ ಬಿಟ್ಟಿರ್ಕೊಡ್ತು ನಾವು. ಒಂದು ವೇಳೆ ನೀವು ಕೇಳ್ಬೋದು ಅಯ್ಯೋ ಅದನ್ನು ಮಾಡಿ ನಮಗೂ ತಪ್ಪಿದ್ರೆ, ಹಾಗೆ ತಪ್ಪಿದ್ರು ಪರವಾಗಿಲ್ಲ ಅಂತಾರೆ. ಒಂದು ವೇಳೆ ಒಬ್ಬರನ್ನ ಬಿಟ್ಟು ಹೋಗಿ ಸೇವೆ ಮಾಡೋದಕ್ಕಿಂತ ಅವ್ರಿಗೆ ಕಾಲು ಅವರಿಂದ ನಾವು ಸೇವೆ ಮಾಡೋಕ್ಕಾದ್ರೂ ತಪ್ಪಿಲ್ಲ. ಭಗವಂತನಿಗೆ ಹೇಳ್ತಾರೆ ನಾವು ಪರವಾಗಿಲ್ಲ, ನನ್ನ ಭಕ್ತರು ನನ್ನ ಇದನ್ನು ಮನೋರದ ತಿಳ್ಕೊಂಡಿದ್ದಾರೆ ಅನ್ಕೊಳ್ತಾನಂತೆ. ಒಂದು ವೇಳೆ ಅವರಿಂದಾಗಿ ನಮಗೂ ದರ್ಶನ ಆಗದೆ ಇಲ್ಲ ಅಂದರೆ ತಪ್ಪಿಲ್ಲ ಅಂತ ಅದಕ್ಕೆ.
ಅವ್ರ ಜೊತೆ ಹೋಗೋದು ಮುಖ್ಯ. ಹೋದ್ವಿ ಅಲ್ಲಿ ಬಾಗಿಲು ಅಷ್ಟು ಹೋಗೋದು ಬಾಗಿಲು ಹಾಕೋದು, ಕೆಲವು ದೇವಸ್ಥಾನ ಬೇಗ ಬಾಗಿಲು ಹಾಕ್ಬಿಡ್ತಾರ, ಇವ್ರು ಕಾದಿರ್ತಂತ ಅಯ್ಯೋ ನಾವು ಮೊದಲೇ ಬಂದಿದ್ದೆ ಸ್ಟೇ ಆಗ್ತಿತ್ತಲ್ಲ ಅನ್ಕೋಬಾರ್ದು. ಕರ್ಕೊಂಡು ಭಗವಂತ ಆಯ್ತು ಪರವಾಗಿಲ್ಲ ನಮ್ಮ ಭಗವಂತ ಅಂದ್ಬಿಟ್ಟು ನಾವು ದರ್ಶನ ಮಾಡದೇ ಇದ್ರು ದರ್ಶನ ಮಾಡಿದ್ರೆ ಏನಿತ್ತೋ ಅದನ್ನ ಭಗವಂತ ಕೊಟ್ಬಿಡ್ತಾರಂತ ನಮಗೆ. ಅದು ಒಂದು ಲಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ನೀ ಹೋದ ಏನಂತಾರೆ ಒಂದೊಂದು ಮಾತುಗೂ ಆಟಾಡಿದಲ್ಲಿ ಅನೇಕ 15 ಪೇಜ್ ಇದೆ, ಎಲ್ಲ ಹೇಳಿದ್ರೆ 2 ಕ್ಲಾಸ್ ಆಗುತ್ತೆ, ಅಷ್ಟೊಂದು ಹೇಳ್ಬೋದು ನಾವು ಅದಕ್ಕೆ. ಆಮೇಲೆ ಈಗ ಮುಂದಕ್ಕೆ ಹೋಗೋಣ ಅಂತ ಇಲ್ಲಾಂದ್ರೆ ಭಾಷೆಗಳು ಹೋಗಲ್ಲ, ಇನ್ನು ಬೇರೆ ಇನ್ನು 2 ಭಾಷೆ ಕವರ್ ಮಾಡಬೇಕು ಬೇರೆ ಅದರಿಂದ. ಆಮೇಲೆ ಈ ಗುಣಕ್ಕಿಯನ್ನ ಆಮೇಲೆ ಆ ಗುಣಕ್ಕಿಯನ್ನ ಬೇರೊಡೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅವ್ರಿಗೆ ಹೇಳ್ಬೇಕಂದ್ರೆ ಬೇರೆ ಸ್ತ್ರೀ ಇವರು ನಂದಗೋಪ ಕುಮಾರಿ ಎಲ್ಲ ಬಂದಿದ್ದಾರೆ, ಅವ್ರ ಥರ ಇರಬೇಕು ಅಂತ ಮೇಲೆ ನೋಡೋಕೆ ಅರ್ಥ. ಹುಡುಗಿನ ಅರ್ಥ ಅಂದರೆ ನಾವು ನಮ್ಮದೇ ಅಂತ ಒಂದು ಶಾಸ್ತ್ರವನ್ನು ಮಾಡ್ಕೋಬಾರ್ದು, ದಾರಿ ಮಾಡ್ಕೋಬಾರ್ದು. ನಮ್ಮ ಹಿರಿಯರು ಯಾವ್ದಾದ್ರು ಮಹಾಜನೋ ಏನಗತಸ್ಸಂತ ಮುಂದೆ ಭಾಷೆಯಲ್ಲಿ ಅವ್ರು ಹೇಳ್ತಾರೆ, ಮೇಲೆ ಯಾವ ಶೈವಗಳಂತ ಮುಂದೆ ಇವರು ಹೇಳ್ತಾರೆ. ನಮ್ಮ ಹಿರಿಯರು ಯಾವ ದಾರಿಯನ್ನು ಹಾಕಿರ್ತಿದಾರೋ ಆ ದಾರಿಯಲ್ಲಿ ಹೋಗೋದೇ ಇದು ಅಂತ. ವಿಶ್ವಾಮಿತ್ರರು ಈ ಮಾತನ್ನು ಹೇಳ್ತಾರೆ. ವಿಶ್ವಾಮಿತ್ರರು ಇದನ್ನ 2 ಅರ್ಥದಲ್ಲಿ ಹೇಳ್ತಾರೆ. ಅಲ್ಲಿ ರಾಮನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ರ ಜನಕರಾಜನ ಇದಕ್ಕೆ ಕರ್ಕೊಂಡ್ಬೇಕು. ರಾಮ ಕೇಳ್ತಾನೆ ಯಾವ ದಾರಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಅವನು ಯಾವ ದಾರಿಗೆ ಹೋಗಿ ಯಾವ ಕಡೆ ಹೋಗ್ಬೇಕು, ಪರಾಶ ಎಲ್ಲೋ 2-3 ಇದು ಅನ್ಸುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ನಂದೊಂದು ದಾರಿ ಇಲ್ಲಪ್ಪ, ನಮ್ಮ ಹಿರಿಯರು ಯಾವ ದಾರಿ ಹಾಕಿದಾರೋ ಆ ದಾರಿಗೆ ಹೋಗೋದು ಅಂತ ವಿಶ್ವಾಮಿತ್ರ ಹೇಳ್ತಾರೆ. ಅಂದ್ರೆ ರಾಮನಿಗೆ ಶಿಕ್ಷೆ ಅದು. ಶಿಕ್ಷೆ ಅಂತಂದ್ರೆ ಈ ಶಿಕ್ಷೆ ಅಲ್ಲ, ಶಿಕ್ಷೆ ಅಂದ್ರೆ ತಿಳುವಳಿಕೆ ಕೊಡೋದು. ಮಹಾಜನೋ ಏನಕ ಹಿಂದಿನವರು ಯಾವ ದಾರಿ ಹೋದ್ರೋ ಆ ದಾರಿ ಹೋಗೋದು ಕ್ಷೇಮ ಅಂದ್ಬಿಟ್ಟು ರಾಮ ಅದಕ್ಕೆ ಕೇಳೋದು ನಮಗೆ ಉದ್ದೇಶಕ್ಕೆ. ನಾವು ಯಾಕಂದ್ರೆ ಹಿಂದಿಯವರೆಲ್ಲ ಪರಿಷ್ಕಾರ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದನ್ನ, ಹಾಗಾಗಿ ಆ ದಾರಿ ಹೋಗೋದೇ ನಮಗೆ ಕ್ಷೇಮ ಅಂದ್ಬಿಟ್ಟು. ಮರಗಾಡ ತಗೊಂಡ ಅಂದ್ರೆ ಕೆಲವು ಮರಗಾಡಲ್ಲಿ ಒಂದು ದಾರಿ ಇಟ್ಕೊಂಡಿರ್ತಾರೆ ಅವರು. ಆ ದಾರಿನಲ್ಲಿ ಯಾವ ಕ್ಯಾರವಾನ್ ಅಂತಾರಲ್ಲ, ಅದನ್ನ ಹೋಗಿದ ಇನ್ನೊಂದು ಶಾರ್ಟ್ ಕಟ್ ಆಗೋದ್ರೆ ಬೇರೆ ಕಡೆ ಹೋದ ಅಂದ್ರೆ ಅಲ್ಲೆಲ್ಲ ಕಳ್ಳಮಗಳು ಅಂತಾರೆ ಇರ್ತಾರೆ, ಹೋಗಿ ಕುಸಿದು ಬಿದ್ದು ಹೋಗ್ತಾರೆ. ಇವರೆಲ್ಲ ಹುಡುಕಿ ಇಟ್ಟಿರ್ತಾರೆ ಸರಿಯಾಗಿದ್ದಾರೆ, ಯಾಕಂದ್ರೆ ಅವರ ಹೋಗಿ ಕೆಲವೆಲ್ಲ ಬಿದ್ದು ಹೋಗಿರೋದು ಇರ್ಬೋದು. ಅದರಿಂದ ಎಲ್ಲಿ ಗಟ್ಟಿ ಮಗಳಿದೆ ಗೊತ್ತು ಆ ಜಾಗದಲ್ಲಿ ಹೋಗ್ತಾ ಇರ್ತಾರೆ, ಆ ಗುರುತುಗಳೆಲ್ಲ ಇರ್ತಾರೆ. ಅದರಿಂದ ಇವ್ರು ಹೋಗ್ಬೇಕಾದ್ರೆ ಆ ದಾರಿಗಳೇ ಹೋಗ್ತಾರಂತೆ, ಅವ್ರು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಅಂದ್ರೆ ಉದಾಹರಣೆ ಆ ಥರ ನಮ್ಮ ಹಿರಿಯರು ಎಲ್ಲವನ್ನು ಪರಿಶೋಧಿಸಿ ನಮ್ಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಆ ದಾರಿ ಹೋಗೋದು ಒಳ್ಳೆಯದು. ಅದಕ್ಕೆ ಗುಣಕ್ಕೆನ ಬೇರೆ ಅಂತ ನಿಂದೇ ಬೇರೆ ದಾರಿ ಏನು ಅಂತ ಅರ್ಥ ನಮಗೆ ಹೇಳೋದು. ನಮ್ದು ಅಂತ ಬೇರೆ ದಾರಿ ಯಾವಾಗ ಮಾಡ್ಕೊಳ್ಳೋದಿಲ್ಲ, ಅದು ನಾವೇ ಒಂದು ಶಾಸ್ತ್ರ ಮಾಡ್ಕೊಳ್ಳೋದು. ಇದು ಅದಕ್ಕೆ ಈಗಿನ ಕಾಲದಲ್ಲೂ ಮಾಡ್ತಾರೆ. ಅದಕ್ಕೆ ನಾವು ಆ ಥರ ಮಾಡಿದ್ರೇನೋ ಈ ಥರ ಮಾಡಿದ್ರೇನೋ ಭಗವಂತ ಅವತ್ತು ಇದು ಒಪ್ಪೋದಿಲ್ವಾ, ಏನು ನಾವು ಸ್ನಾನ ಮಾಡಿನೇ ಮಾಡ್ತೀವಿ ಈ ಥರದಲ್ಲೇ ಕೆಲವು ವಿತರಣವಾಗಿಲ್ಲ. ಭಗವಂತನ ಪ್ರೀತಿ ನಾವು ಹೇಳಿದ್ದನ್ನ ನಮಗೆ ತಿರುಗಿ ಹೇಳೋದು. ನಾವು ಯಾವುದಕ್ಕೆ ಹೇಳ್ತೀವಿ ಪ್ರೀತಿ ಮುಖ್ಯ ಆಗೋದಕ್ಕೂ ಪ್ರೀತಿ ಮುಖ್ಯ ಆಗೋದಕ್ಕೂ ಸ್ನಾನ ಮಾಡಿದ್ರೆ ಭಗವಂತನ ನಮಸ್ಕಾರ ಮಾಡೋದಲ್ಲ. ಪ್ರೀತಿ ಬಹಳ ಮುಖ್ಯವಾದ ಹೇಳೋದು. ಆ ಥರ ಕೆಲವು ನಮಗೆ ದಾರಿ ಹಾಕ್ಕೊಟ್ಟಿದಾರಲ್ಲ, ಏನೇನು ಮಾಡಬೇಕು, ಸಂಧ್ಯಾ ವಂದನ ಏನು ಮಾಡಬೇಕು, ಆಮೇಲೆ ಉಪಾಸನ ಮಾಡಬೇಕು, ಅದಾದಮೇಲೆ ಇದೆಲ್ಲ ಮಾಡಬೇಕು, ಆಮೇಲೆ ವಿದ್ಯೆ ಮಾಡಬೇಕು, ಮಾಧ್ಯಮಿಕ ಆದ್ಮೇಲೆ ಭವಿಷ್ಯದೇವ ಮಾಡಬೇಕು, ಇದೆಲ್ಲ ದಾರಿ ಹಾಕ್ಕೊಟ್ಟಿದಾರಲ್ಲ, ಆ ದಾರಿ ನಾವು ಹೋಗಬೇಕು. ಮಹಾದೇವ ಅದಕ್ಕೆ ಅವರು ಆಪಸ್ತಂಭರು ಬರೀಬೇಕಾದ್ರೆ ಅವರು ಧರ್ಮವನ್ನು ವ್ಯಾಖ್ಯಾಸ ಮಾಡ್ತೀನಿ ಅಂದ್ಬಿಟ್ಟು ಏನು ಹೇಳೋದು ಅವರು ವೇದ ಹೇಳಿಲ್ಲ. ಧರ್ಮಜ್ಞ ಸಮಯ ಅಂತಂದ್ರೆ ಆಚರಣೆ. ಧರ್ಮಜ್ಞರು ಯಾವ ಆಚರಣೆ ಇಟ್ಕೊಳ್ತಾರೆ ಅದೇ ಧರ್ಮ. ವೇದಾಶ್ಚ ಅಂತ ಹೇಳಿದ್ರು, ವೇದವೂ ಸಹ ವೇದದಲ್ಲೇ ಹೇಳಿರೋದು. ಅದು ನಮಗೆ ತಿಳಿಯೋಲ್ಲ, ಅವರು ಅದನ್ನು ತಿಳ್ಕೊಂಡು ನಮಗೊಂದು ದಾರಿ ಹಾಕ್ಬಿಟ್ಟಿದ್ದಾರೆ. ಅವರು ಶುರು ಮಾಡ್ಬೇಕಾದ್ರೆ ಧರ್ಮಜ್ಞ ಸಮಯ ಅಂದರು. ಧರ್ಮಜ್ಞರು ಸಮಯ ಅಂದ್ರೆ ಸಮಯ ಅಂದ್ರೆ ನಮ್ಗೆ ತಿಳಿದಿರೋ ಸಮಯ ಅಂದ್ರೆ ಟೈಮು, ಅದು ಒಂದು ಅರ್ಥ ಇದೆ. ಸಮಯ ಅಂದ್ರೆ ಒಪ್ಪಂದಿಕೆ ಇದು ನಮ್ಗೆ ಇಬ್ಬರಿಗೂ ಒಪ್ಪಂದ ಆಗುತ್ತಲ್ಲ. ಸಮಯ ಕೃಷ್ಣ ಸುಗ್ರೀವ ಅಂತ ರಾಮ ಹೇಳ್ಬೇಕಾದ್ರೆ ಸಮಯ ಅಂದ್ರೆ ಒಪ್ಪಂದ ಆಗಲಿ, ಸಮಯ ಅಂದ್ರೆ ನಡವಳಿಕೆ ಅಂತ ಮೂರು ಅನೇಕ ಅರ್ಥ ಇದೆ ಸಮಯ ಪದಕ್ಕೆ. ಇಲ್ಲಿ ಧರ್ಮಜ್ಞ ಸಮಯ ಅಂದ್ರೆ ಧರ್ಮಜ್ಞರು ನಡೆದುಕೊಳ್ಳುವ ರೀತಿ, ಅವರ ದಾರಿ, ಅದೇ ಪ್ರಮಾಣ ಧರ್ಮ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ನಮ್ದೇ ಇರಬಾರ್ದು, ನಮ್ಮ ಹಿರಿಯರು ಹಾಕ್ಬಿಟ್ಟ ದಾರಿ ಇದೆ, ಆ ದಾರಿಗೆ ಹೋಗಿ ಒಳ್ಳೆಯದು. ಯಾಕಂದ್ರೆ ಅವರು ಪರಿಷ್ಕಾರ ಮಾಡಿರ್ತಾರೆ, ಎಲ್ಲವನ್ನು ನೋಡಿ ಯಾವ್ದು ಸರಿ ಯಾವ ತಪ್ಪು ಮಾಡಿ ಶುದ್ಧ ಮಾಡಿ ಇಟ್ಟಿದ್ದಾರೆ. ಆ ದಾರಿ ಹೋಗ್ಬಿಡಿ, ಯೋಚನೆ ಇಲ್ಲ ಅದ್ಯಾಕೆ ಈ ಕಡೆ ಹೋದ್ರೆ ಏನಾಗುತ್ತೆ ಯಾಕೆ ಯೋಚನೆ ಮಾಡ್ತೀರಾ, ಧಾರಾಳ ನೇರವಾಗಿ ಹೋಗಿ ಏನ್ಬಿಟ್ಟು ಅಂತ ಬೇರೆ ಏನ್ಬಿಟ್ಟು ಎಲ್ಲ ಕಡೆ ಹೇಳ್ತಾ ಇರೋದೇ. ಎಲ್ಲರೂ ಕೊಂದಾರು ಅನ್ಬೇಕಾದ್ರೆ ಕೊಂದೆಣ್ಣಿ ಕೊಳ್ಳೋದು ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮೇಲ್ನೋಟಕ್ಕೆ ಹೇಳ್ಬೇಕಾದ್ರೆ ಹೋಗ್ಬೇಕು ನೀನೇ ಹೆಣಿಸ್ಕೋ ಆ ಥರ ಹೇಳಿದ್ದಲ್ಲ. ಎಲ್ಲರೂ ಇದ್ದಾರೆ, ಬೇಕಾದ್ರೆ 15 ಜನ ಇರ್ತಾರೆ, ಹೆಣಿಸ್ಕೋ 15 ಜನ ಇದ್ದಾರೆ, ಆ ಭಾವದಲ್ಲಿ ಹೇಳಿದ್ದಲ್ಲ. ಕೊಂದೆಣ್ಣಿ ಕೊಳ್ಳೋಣ ಅಂದ್ರೆ ಭಾಗವತರ ಬಹಳ ವ್ಯಾಖ್ಯಾನದಲ್ಲಂತೂ ನಮಗೆ ವ್ಯಾಖ್ಯಾನ ಓದ್ತಾರೆ ಗೊತ್ತಾಗೋದಿಲ್ಲ. ಯಾತಕ್ಕೆ ಹೇಳಿದ್ದಾರೆ ಅಂದರೆ
ಭಾಗವತರು ಇನ್ನೊಬ್ಬ ಭಾಗವತರು ಬಂದು ನಮ್ಮ ನಿಧಾನ ನೋಡಿದ್ರೆ ಅವರ ದೃಷ್ಟಿ ಬೀಳುತ್ತಲ್ಲ ನಮ್ಮ ಮೇಲೆ, ಅದೇ ಪುಣ್ಯಕರವಂತೆ. ಅವರ ದೃಷ್ಟಿ, ಭಾಗವತರ ದೃಷ್ಟಿ ನಮ್ಮ ಮೇಲೆ ಬೀಳೋದೇ ಪುಣ್ಯಕರವಾದದ್ದು. ಎಲ್ಲ ವಿಧಾನ ನೋಡೋಕೆ ಬಂದರೆ ನೋಡೋದೇ ಪುಣ್ಯಕರ. ಅದ್ಮೇಲೆ ಎಣ್ಣಿಕೊಳ್ಳಲ್ಲ ಅಂದರೆ ಒಂದು ವೇಳೆ ಒಬ್ಬೊಬ್ಬರನ್ನ ಒಂದು ಯಾವ ಅಂತ ನಮ್ಮನ್ನು ಮುಟ್ಟಿದ್ರೆ ಅವರ ಸ್ಪರ್ಶ ಇದೆಯಲ್ಲ, ಅದು ಸ್ಪರ್ಶ ನಮ್ಮನ್ನು ಪುನೀತ ಮಾಡ್ತಂತೆ. ಹಾಗಾಗಿ ಕೋನ್ಯನ್ನಿಕೊಳ್ಳಂದ್ರೆ ನೀನು ಬಂದು ನಿನ್ನ ದರ್ಶನದಿಂದ ನಿನ್ನ ಸ್ಪರ್ಶದಿಂದ ನಮ್ಮನ್ನೆಲ್ಲರೂ ಪುನೀತ ಮಾಡುವಂತ ಅರ್ಥ. ಅದು ಕೋನ್ಯನ್ನಿಕೊಳ್ಳು ಅಂದ್ರೆ ಅದು ಅಡಾಸಿಟಿ ಹೇಳಿ ಮಾತಾಡ, ಬೇಕಾದ್ರೆ ಲೆಕ್ಕ ಹಾಕೋದು ಅಂತ ಹೇಳಿ ಆ ಥರ ಮಾತನ್ನು ಹೇಳ್ತಲ್ಲ, ಅರ್ಥ ಅದೇ ಮಾತು. ನೀನು ಬಂದು ನಿನ್ನ ದೃಷ್ಟಿಯಿಂದ ಮತ್ತು ನಿನ್ನ ಸ್ಪರ್ಶದಿಂದ ನಮ್ಮ ಯಾಕೆಂದರೆ ತುಂಬ ಇವರು ಬಹಳ ಶ್ರೇಷ್ಠವಾದ ಇವರು ಕೃಷ್ಣನಿಗೆ ಬೇಕಾದವರು. ನಿನ್ನ ದರ್ಶನದಿಂದ ನಿನ್ನ ಸ್ಪರ್ಶದಿಂದ ನಮ್ಮನ್ನೆಲ್ಲ ಪುನೀತನ ಮಾಡು ಅನ್ನೋದ್ರಲ್ಲಿ ಕೋನ್ಯನ್ನಿಕೊಳ್ಳು ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ ವಲ್ಲಾನೆ. ಯಾತಕ್ಕೆ ಅಂದರೆ ವಲ್ಲಾನೆ ಕೊನ್ನಾನೆ ಮಾತಾರೆ ಮಾತೈಕ ವಲ್ಲಾನೆ ಅಂತ. ವಲ್ಲಾನೆ ಕೊನ್ನ ಅಂದ್ರೆ ವಲ್ಲಾನೆ ಅಂದ್ರೆ ಮದಗಜ, ಆನೆಯಿಂದ ಇದು ವಲ್ಲಾನೆ ಬಹಳ ಮದಗಜ. ಅದಕ್ಕೆ ಏನು ಮಾಡ್ತಾನೆ ಕೂಲ ಬಿಡಕ್ಕೆ ಅದಕ್ಕೆ 4 ದಂತ ಇದ್ದಂಥ ಆನೆ ಅಂತ ಹೇಳಿ. ಸಾಧಾರಣವಾಗಿ 2 ದಂತ ನೋಡ್ತೀವಿ, 4 ದಂತದ್ದು ಕೆಲವು ಕಡೆ ಎಲ್ಲೋ ಒಂದು ಚಿಕ್ಕದು ಸಿಗುತ್ತೆ. ಈಗ ಇದೆ ಪೂರ್ಣವಾಗಿ ಬೆಳೆದ ಒಂದು ದಂತದ್ದು ತುಂಬ ಕಾಡುಗಳು ಇದೆಯೋ ಗೊತ್ತಿಲ್ಲ, ಯಾರು ನೋಡಿಲ್ಲ. ಅದು 4 ದಂತದ್ದು ಐರಾವತಿಕೆ ಇದೆ ಅಂತ, ಐರಾವತಿಕೆ ಇಂದ್ರನ ಐರಾವತಿಕೆ 6 ದಂತ ಇದೆ ಅಂತ ಹೇಳ್ತಾರೆ. ಇದಕ್ಕೆ 4 ದಂತ ಉಳ್ಳದು. ಯಾಕೆ 4 ದಂತ ಅಂದರೆ ಮುಂದೆ ಬರುತ್ತೆ ಅವರು ಕೊಟ್ಟು ಕಾಲು ಕಟ್ಟಿ ಮೇಲೆ ಬರ್ತಾರೆ, ಅವಾಗ ಈ 4 ದಂತ ಇದು ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ವಲ್ಲ ಅಂಥದ್ದು ಆ ಜಾತಿಗೆ ಸೇರಿದಂಥ ಆನೆ ಬೃಹದಾಕಾರವಾಗಿರ್ತಂತೆ. ಅವರು ಸಣ್ಣ ಆನೆ ಇಲ್ಲ, ಬೃಹದಾಕಾರವಾಗಿರ್ತಂತೆ ಆನೆ. ಅದನ್ನ ಮದಗಜ ಆನೆಯನ್ನ ಕೊನ್ನಾನೆ, ಅದನ್ನ ಕೊಂದ ಕುಡಿಸ್ಕೊಂಡಿದ್ದಾನೆ. ಅವ್ರು ಕಥೆಯಲ್ಲಿ ಕಥ ಬಂದವರಿಗೆ ಕುಡಿಸ್ಕೊಂಡಿದ್ದಾನೆ. ಅದು ಏನು ಸಿಕ್ಕರು ಕುಡಿದು ನಾಶ ಮಾಡಬೇಕದು. ಈ ಕಾಲಕ್ಕೆ ಏನು ಹೇಳ್ಬೇಕು ಅದು ನೋಡಿ, ಈಗ ಮಾಡುವಂಥ ರಾಜಕೀಯ ಮಾಡೋದನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಅಯ್ಯೋ ನಮ್ಮ ಕೃಷ್ಣನ ಕರೆದ್ರೆ ಅನ್ಯಾಯವಾಗಿ ಮತ ಆನ ಕೈಸ್ಕೊಂಡು ಒಂದು ಕಣ್ಣೀರು ಹಾಕ್ಬಿಡೋದು, ಇವರೇ ಕೊಲೆ ಮಾಡಿಸ್ಬಿಟ್ಟು ಹೋಗಿ ಹೂ ಇಡ್ತಾರಲ್ಲ ರಾಜಕೀಯ. ಆ ಥರ ಅವ್ನ ಕನಸ ಒಂದು ವೇಳೆ ಸತ್ತೋಗ್ಬಿಡು ಕೃಷ್ಣ ತಾನೇ ಬಂದು ಅಯ್ಯೋ ನನ್ನ ಇದು ಇದಾಯ್ತಲ್ಲ, ಈ ಅನ್ಯಾಯವಾಗಿ ಆನೆಯಿಂದ ತಗೊಂಡು ಇದು ಮಾಡಿ ಮಾಡಿ ಆನೆಯಿಂದ ಸತ್ಬಿಟ್ನಲ್ಲ ಅಂತ ನೋಡೋರಿಗೆ ಮಾಡೋದು. ಹಾಗೂ ತಪ್ಪಿಸ್ಕೊಂಡ ಅಂತ ಇನ್ನೊಂದು ಇಟ್ಟಿರ್ತಾನೆ ಸೆಕೆಂಡ್ ಲೇಯರು, ಯಾರು ಮುಷ್ಟಿರ ಚಾಣವನ್ನ ಅವರು ಇಟ್ಟಿರ್ತಾರೆ. ಅವ್ರನ್ನ ಕಡೆಗೆ ಅದು ಅಷ್ಟೇ ಅವ್ರು ಇಟ್ಟ ಅಂತ ನೋಡೋ, ಅವ್ರು ಬಂದ ಅವ್ರು ಬೇಡ ಅಂತ ಅವರೆಲ್ಲ ಇದು ಅವ್ರ ಹತ್ರ ಯಾಕೆ ಎದುರಿಸ್ಬೇಕಾಗಿತ್ತೀವಿ ನಾವು, ಸುಮ್ಮನೆ ಬಂದಿದ್ದು ಆಗಿತ್ತು ಅಂತ ತಮ್ಮ ಮೇಲೆ ಆ ಥರ ಏನೋ ಮಾಡಿ ತನ್ನ ಮೇಲೆ ತಪ್ಪಬಾರ್ದು, ಕೃಷ್ಣನ ಸಾಯ್ಬೇಕು ಅಂತ ಮಾಡೋದು. ಅಂತಹ ವಲ್ಲಾನೆ ಕೊಂಡಾನೆ, ಆ ಕೂಲೆ ಪೀಠವನ್ನು ಕೊಂದವನು. ಅದಕ್ಕೆ ಪಿರಾನ್ ಹೇಳುತ್ತೆ ವಾರಣತ್ತೈ ಮರುಪೋಷಿತ ಪಿರಾನ್ ಮಾಧವನೇ ಅಂತ ನಮ್ಮ ಹೇಳೋದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದರಲ್ಲಿ ತಿರುವಿರುತ್ತಮಲ್ಲಿ ಹೇಳ್ತಾರೆ ಓರಾನೆ ಕಾತೆ ಓರಾನೆ ಕೊಂಡ್ರಂತಾರೆ. ಓರಾನೆ ಕಾತೆ ಅಂದ್ರೆ ಇವ್ರನ್ನ ಭೀಮನ ಗಜೇಂದ್ರನ ಕಾಪಾಡ್ದವನು, ಒಬ್ಬ ಗಜೇಂದ್ರನ ಕಾಪಾಡ್ದ, ಇನ್ನೊಬ್ಬ ಆನೆಯನ್ನ ಕೊಂದ ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು ಪುರಾಣದಲ್ಲಿ ಚೆನ್ನಾಗಿ ಬರುತ್ತೆ. ಅಲ್ಲಿ ಕೃಷ್ಣ ಯಾವಾಗ ಬಂದೋ ಅಲ್ಲಿ ಮಧುರೆಯಲ್ಲಿರುವಂತಹ ಹುಡುಗಿಯರು ಇರ್ತಾರಲ್ಲ, ಸ್ತ್ರೀ ಬಾಲಕ, ಅವರೆಲ್ಲ ಕೃಷ್ಣನ ಮೇಲೆ ಎಷ್ಟು ಕೃಷ್ಣ ಬಲರಾಮ ಹೀಗೆ ಬರ್ತಾರಂತೆ, ಬೀಟ್ ಕೊಟ್ಟು ಬರ್ತಾರಂತೆ. ಅವ್ರು ನೋಡಿ ಅವರೆಲ್ಲ ಬಹಳ ಇದಾಗ್ಬಿಡ್ತಾರೆ, ಅವ್ರ ಮೇಲೆ ಆಕರ್ಷಿತ ಆಗ್ಬಿಡ್ತಾರೆ ಅವರು. ಆವಾಗ ಯಾವಾಗ ಈ ಆಣೆ ಬಂದ್ಬಿಡುತ್ತೋ ಅವರೆಲ್ಲ ಹೆದರಿಕೆ ಆಗುತ್ತಂತೆ, ಅವರಿಗೆ ಹೆದರಿಕೆ ಆಗುತ್ತೆ. ಅವ್ರು ಹೇಳ್ತಾರಂತೆ ಆಮೇಲೆ ಸಖಃ ಅಂತ ಅವ್ರು ಹೇಳ್ತಾರಂತೆ, ಒಂದ ಮೇಲೆ ಹೇಳ್ತಾರಂತೆ ಅವರು ಸಖ್ಯ ಸಖಿ ಅವರಿಗೆ ಸಖ್ಯ ಹೇಳ್ತಾರೆ ಹೇಳ್ತಾರೆ. ಅವಾಗ ಪಶ್ಯತ ಅಂತಾರೆ, ಸಖ್ಯ ಪಶ್ಯತ ಕೃಷ್ಣಸ್ಯ ಮುಖಮಪಿ ಅರುಣೇಕ್ಷಣ ಗಜಯುದ್ಧ ಕೃತಾಯಾಸಂ ಶ್ವೇತಾಂಬು ಕಣಿಕಾಚಿತಂ. ಇವನು ಕೃಷ್ಣ ಎಲ್ಲ ಹೆದರ್ಕೊಂಡಿರ್ತಾರಲ್ಲ, ನಮ್ಮ ಹೆದರಿಕೆಯನ್ನು ಕೃಷ್ಣ ಹೋಗಲಾಡಿಸ್ಬಿಟ್ಟ. ಕೃಷ್ಣ ಬಲರಾಮ ಇಬ್ಬರು ಸೇರ್ಕೊಂಡು ಆ ಮದಗಜವನ್ನು ಬಂದರು. ಪಶ್ಚಾತ ನೋಡು ಸಖಿಯರೇ ಅಂತ ಪಕ್ಕದಲ್ಲಿ ಸಖ್ಯ ಅಂತ ಬಹುವಚನ, ಸಖಿಯರೇ ನೋಡಿ ನೀವು ಪಶ್ಚಾತ ಕೃಷ್ಣಸ್ಯ ಮುಖ, ಕೃಷ್ಣನ ಮುಖ ನೋಡಿ. ಅವನು ಅರುಣೇಕ್ಷಣ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ನಮಗೆ. ಯಾಕೆ ಅಂತಂದ್ರೆ ಗಜಯುದ್ಧ ಕೃತಾಯಾಸಂ, ಆ ಗಜದಲ್ಲಿ ಯುದ್ಧ ಮಾಡಿ ಆಯಾಸ ಬಂದ್ಬಿಟ್ಟಿದ್ದಾನೆ ಅವನು. ಎಂಥ ದೊಡ್ಡ ಆನೆ, ಇವರು ಸಣ್ಣ ಹುಡುಗರು, ಎಂಥ ಮದಗಜ ಅದು. ಅದನ್ನ ಕಳೆದು ಆಯಾಸ ಆಗಿ ಅವನ ಹಣೆಯೆಲ್ಲ ಶ್ವೇತಾಂಬು ಬೆವರು ಹಣಿಗಳೇ ಬದುಕಿಸಿ ಬೆಳೆಯೋದು ಕಣಿಕಾಚಿತ, ಅದೆಲ್ಲ ಅಲ್ಲಿ ಕೂತ್ಕೊಂಡು ಬೆವರು ಹಣಿಗಳು ತಿಂದ್ಬಿಟ್ಟಿದೆ ಅಂತ ಆಯಾಸವಾಗಿದೆ. ಬೆವರು ಹಣಿಗಳು ಹಣೆ ಮೇಲಿದೆ ಅಂತ ಅದನ್ನ ನೋಡಿ. ಸಖಿಯರೇ ನೋಡಿ, ನಮಗೋಸ್ಕರ ಕೃಷ್ಣ ಅಂದ್ರೆ ನಮ್ಮ ಭಯವನ್ನು ಹೋಗಲಾಡಿಸ್ತಾ, ಅಯ್ಯೋ ಎಲ್ಲಿ ಕೃಷ್ಣ ಬಂದುಬಿಡುತ್ತೋ ಅಂದ್ಕೊಂಡಿರೋ ಭಯ ಇತ್ತಲ್ಲ, ನಮ್ಮ ಭಯವನ್ನು ಹೋಗಲಾಡಿಸ್ತಾ ಕೃಷ್ಣ ಅಂತ ಹೇಳ್ತಾರಂತೆ ಅದನ್ನ. ಆಮೇಲೆ ಆಮೇಲೆ ಮಾತಾರೈ ಮಾತೈಕ ವಲ್ಲಾನೆ ಅಂತ ಒಂದು ಪದ. ಆಮೇಲೆ ಅದೇ ಥರ ಚಾಣವ ಮುಷ್ಟಿಗಳು ಬರ್ತಾರೆ, ಅದಕ್ಕೂ ಹೇಳ್ಕೋಬೋದು.
ಆ ಚಾಣೂರ ಮುಷ್ಟಿಗೆ ಬಂದಾಗಂತೂ ಇವ್ರಿಗೆ ಹೆದರಿಕೆನೇ ಆಗ್ಬಿಡ್ತಂತೆ. ಇದಾದರೂ ಆಣೆ ಒಂದು, ಇವರು ಚಾಣೂರ ಮುಷ್ಟಿಕ ಅಂತ ಇಲ್ಲಿವರೆಗೂ ಅವ್ರನ್ನ ಗೆದ್ದವರೇ ಇಲ್ವಂತೆ. ಅವರು ಮದುವೆ ಇದರಲ್ಲಿ ಚಾಣೂರ ಮುಷ್ಟಿಕ ಇಬ್ಬರನ್ನ ಗೆದ್ದವರೇ ಇಲ್ವಂತೆ. ಅವರು ಯಾರು ಸಹ ಇಲ್ಲಿವರೆಗೂ ಅವ್ರು ಗೆದ್ದವರೇ ಇಲ್ಲ ಅವ್ರನ್ನ. ಆತ ಅವ್ರು ಗೊತ್ತಾಗ ಎಲ್ಲರನ್ನೂ ಅವ್ರು ಬಂದು ಅಲ್ಲಿ ಅವರಿಗೆ ಬಾಯಿ ಕೋಶ ಇದಾಗ್ತದೆ, ತೋರಣ ಕಟ್ಟಿದ್ರಂತೆ ಅವರು. ಆ ಥರ ಅಂಥ ಅಹಂಕಾರಿಗಳವರು. ಯಾವಾಗ ಅವ್ರು ಹೋಗುತ್ತಾ ಇವರಿಗೆ ತುಂಬ ಇದಾಗುತ್ತಂತೆ. ಹೀಗೆ ಅವಾಗ ಹೇಳ್ತಂತೆ, ಸಖ್ಯ ಪಶ್ಯತ ಚಾಣೂರಂ ನಿಯುದ್ಧಾರಂ ಅಯಂ ಹರಿ ಸಮುಪೈತಿ ನಸಂಯತ್ರ ಕಿಂ ವೃದ್ಧಾಯುಕ್ತ ಕಾರಣ ಅಂತ. ಅಲ್ಲಿ ಎಲ್ಲ ವೃದ್ಧರೆಲ್ಲ ಇದ್ದಾರೆ. ಹೇಳ್ತಂತೆ, ಈ ವೃದ್ಧರು ನಾವು ಏನ್ ಮಾಡಿದ್ರು ಚಿಕ್ಕದು ಮಾಡಿದ್ರು ತಪ್ಪು ಅಂತ ನಮ್ಮನ್ನ ಬಿಡಿಸ್ತಾರಲ್ಲ, ಈ ವೃದ್ಧರು ಏನ್ ಮಾಡ್ತಾ ಇದ್ದಾರೆ? ಆ ಚಾಣೂರ ಮುಷ್ಟಿಕ ನಮ್ಮ ಕೃಷ್ಣನ ನಿಯುದ್ಧಾರ ಅಯಂ ಹರಿ, ನಮ್ಮ ಹರಿಯನ್ನ ಅವ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ಇವರು ಎಲ್ಲ ಒಟ್ಟಿಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಈ ವೃದ್ಧರೆಲ್ಲ ಅಂತ ಕೇಳ್ತಾರಂತೆ. ಅವರು ನಿಲ್ಲಿಸಬಾರ್ದ ಹೋಗಿ ಏನ್ಬಿಡು ಅಂತ. ಎಲ್ಲಿ ನಿಲ್ಲಿಸ್ತಾರೆ ಅವರು ವೃದ್ಧರಿಗೆ? ಅವ್ರನ್ನ ಎದುರಿಸಿ ಅವ್ರ ಚಾಣೂರ ಮುಷ್ಟಿಕರಿಗೆ ತೆಗೆದ್ರೆ ಅವ್ರು ಸಾಯ್ತಾರೆ. ಆದ್ರೆ ಅವ್ರು ಹೇಳ್ತಾರಂತೆ, ನಮ್ಮನ್ನೆಲ್ಲ ಶಿಕ್ಷಿಸ್ತಾರೆ ವೃದ್ಧರು, ಅದು ತಪ್ಪು ಇದು ತಪ್ಪು ಅಂತ. ಅವ್ರು ತಪ್ಪು ಮಾಡ್ತಾ ಇದ್ರು, ಸುಮ್ಮನೆ ನಿಂತ್ಕೊಂಡಿದ್ದಾರಲ್ಲ ಹೋಗಿ. ಪಾಪ ಈ ಕೃಷ್ಣನ ಅವರೆಲ್ಲಿ ಇವರಲ್ಲಿ ಚಾಣೂರ ಮುಷ್ಟಿಕ ಇಬ್ರು ಭೀಮಕಾಯ ಇರ್ತಾರೆ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಅವರು ವಲ್ಲಾನೆ ಕೊಳ್ಳಾನೆ ಎನ್ನುವಾಗ ವಲ್ಲಾನೆ ಎನ್ನುವಕ್ಕೆ ಆನೆ ಅಂತ ಹೋಗ್ಬೋದು, ಇವರು ಚಾಣೂರ ಮುಷ್ಟಿಕ ಬರುತ್ತೆ. ಆ ಮಾತಾರೆ ಮಾತೈಕೆ ವಲ್ಲಾನೆಲ್ಲೂ ಅದು ತಗೋಬಹುದು. ಅವನು ಭಗವಂತನ ಎಂದರೆ ನೋಡಿ, ಭಗವಂತನ ಇದು ಮಾತಾರೆ ಒಂದು ಮೊದಲು ಎಲ್ಲರಿಗೂ ಅವಕಾಶ ಕೊಡ್ತಾನೆ ಭಗವಾನ್. ಯಾರನ್ನೂ ಸಹ ನಿರ್ದೇಶನ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಅವರು ಬದಲಾಗೋದಕ್ಕೆ ಅವಕಾಶ ಕೊಡ್ತಾನೆ. ನಮಗೂ ಅಷ್ಟೇ. ಯಾಕೆ ಇಷ್ಟೆಲ್ಲ ಜನ್ಮ ಕೊಟ್ಟಿದ್ದಾನೆ ಅಂದರೆ ನಮ್ಗೆ ಶಿಕ್ಷಿಸಿ ಎಲ್ಲರೂ ಹಾಕ್ಬೋದಾಯ್ತು. ಈ ಜನ್ಮದಲ್ಲಿ ಮುಂದೆ ಜನ್ಮದಾರು ತಿದ್ದುಕೊಳ್ತಾನೆ, ಇನ್ನೊಂದು ಜನ್ಮ ಅಂತ ಅನೇಕ ಮನುಷ್ಯ ಜನ್ಮ ಕೊಡ್ತಾನಂತೆ. ಎಷ್ಟೋ ಪ್ರಾಣಿ ಜೀವನ ಬಂದರೂ ಮಧ್ಯ ಒಂದು ಮನುಷ್ಯನ ಕೊಡ್ತಾನಂತೆ. ಈ ಸಲ ಇವನು ತಿದ್ಕೊಂಡ್ಬಿಡ್ತಾನೆ ಅಂತ. ನಾವೆಲ್ಲಿ ಈಗ ಎಷ್ಟಾಯ್ತು ಗೊತ್ತಿಲ್ಲ, ಎಷ್ಟು ಜನ್ಮಗಳು ಮನುಷ್ಯ ಜನ್ಮಗಳಾಯ್ತು ಗೊತ್ತಿಲ್ಲ, ಇದ್ದಿಲ್ಲ. ಇದು ಇನ್ನು ಕೊಟ್ಟಿದ್ದಾನೆ, ಇದೇ ಕಡೆಯ ಜನ್ಮ ಮಾಡ್ಕೊಳ್ಳೋಕೆ ಇಷ್ಟಪಡ್ಬೇಕು ನಾವು. ಇನ್ನೊಂದು ಜನ್ಮ ಕೊಡಬಾರ್ದು ಅದನ್ನ. ಅದಕ್ಕೆ ಅದೇ ಥರ ಭಗವಂತ ಮಾತಾರೆ. ಅದೇ ಆಮೇಲೆ ಒಂದು ಹಾಗೂ ಮಾಡಿದ್ರೆ ಮಾತೈಕ ವಲ್ಲಾನೆ. ಆಮೇಲೆ ಅಂಥವ್ರನ್ನ ಐಕ ವಲ್ಲಾನೆ. ಪರಿತ್ರಾಣಾಯ ಸಾಧೂನ ಭಗವಂತನ ಅದು. ವಿನಾಶಾಯ ದುಷ್ಕೃತ ಅನ್ನೋದು ಎರಡನೇದು. ಇವರು ನಮ್ಮನ್ನ ಕಾಪಾಡೋದು ಮುಖ್ಯ. ಅವನಿಗೆ ಹಾಗೆ ಕಾಪಾಡೋಂಗೆ ಕಾಪಾಡ್ತಾನೆ. ಒಂದು ವೇಳೆ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಆ ದುಷ್ಕೃತನ ನಿರಸನ ಮಾಡಬೇಕು ಅಂದ್ರೆ ನಿರಸನ ಮಾಡಿ ಯಾರು ನಮ್ಮನ್ನ ಕಾಪಾಡ್ತಾನೆ. ಅದು ಎರಡನೇದು. ಅವ್ನು ನಿರಸನ ಮಾಡೋದು ಮುಖ್ಯವಲ್ಲ. ಆದರೆ ಅವ್ರು ನಿರಸನ ಮಾಡದೇ ಇದ್ರೆ ನಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ ಅಂದ್ರೆ ನಿರಸನ ಮಾಡಿ ಕಾಪಾಡ್ತಾನೆ. ರಾವಣನಿಗೆ ಎಷ್ಟು ಅವಕಾಶ ಕೊಟ್ಟ ಅವನು? ಅವತ್ತೇ ಕೊಟ್ಟು ಜಾನಾಮಿ ಅಂತ ಮೊದಲೇ ಅವಕಾಶ ಕೊಟ್ಟ. ಆಗಲಿ ಅದಕ್ಕೆ ಮುಂಚೆ ಸೀತೆಯನ್ನು ಒಪ್ಪಿಸ್ಕೊಂಡು ಹನುಮಂತನ ದೂತ ಕಳಿಸ್ದ, ಸೀತೆಯನ್ನು ಒಪ್ಪಿಸ್ಕೊಡು ಅಂತ. ಅವಾಗಲೂ ಕೊಡಲಿಲ್ಲ ಅವನು. ಎಲ್ಲ ಆದ್ಮೇಲೆ ಇಲ್ಲಿ ಬಂದಾಗೂ ಸುಗ್ರೀವ ಹೇಳ್ತಾನೆ, ಮತ್ತೆ ಹೇಳ್ತಾನೆ, ಈಗಲಾದ್ರೂ ಇನ್ನೂ ಕಾಲ ಮುಚ್ಚಿಲ್ಲ, ಸೀತೆಯನ್ನು ಒಪ್ಪಿಸ್ಕೊಡು ರಾವಣನಿಗೆ ಅಂತ. ಆದರೂ ಆಗಲ್ಲ. ಕಡೆಗೆ ಅಂಗದನ್ನೇ ಕಳಿಸ್ತಾನೆ ಇನ್ನೊಂದು ಸಲ. ಅದು ಕಡೆಗೆ ಅಂಗದನ್ನು ಕಳಿಸ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಅಂಗದನ್ನು ಕಳಿಸ್ತಾನೆ. ಅಂಗದ ಅವ್ರು ಹೇಳ್ತಾನೆ, ಇನ್ನು ಚಿಕ್ಕ ಹುಡುಗ ಅಂಗದ ಹೋಗಿ ಹೇಳ್ತಾನೆ, ಅಂಗದನ್ನು ಕಳಿಸ್ತಾನೆ, ನೋಡೋ ಈಗಲೂ ಕಾಲ ಮುಚ್ಚಿಲ್ಲ. ಆವಾಗ ಹೇಳ್ತಾನೆ, ಇನ್ನೂ ಮಿತ್ರಕ್ಕೆ ಇದಿಲ್ಲ, ಮಿತ್ರಭಾವ ಹೋಯ್ತೇನು, ಇನ್ನು ಶರಣಾರ್ಥಿನೇ ಮಾಡ್ಕೋಬೇಕು ಅವನು. ನೀನು ಬಂದು ಭಗವಂತನಿಗೆ ಒಪ್ಪಿಸಿ ತಪ್ಪು ಒಪ್ಪಿಟ್ಟು ಅವನಿಗೆ ಶರಣಾರ್ಥನಾಗೋ, ನಿನ್ನನ್ನು ಕ್ಷಮಿಸ್ತಾನೆ ಅಂತ. ಆಗಲೂ ಮಾಡದೇ ಇದ್ದಾಗ ಮಾತ್ರ ಅವನ ಯುದ್ಧ ಮಾಡಿ ಹೇಳ್ತಾನೆ. ಭಗವಂತನ ಮಾತಾರೆ ಹಾಗೆ ಮಾತೈಕ ವಲ್ಲಾನೆ. ಆ ಥರ ಯುದ್ಧದವ್ರು ಮಾತ್ರ ಕೊಡ್ತಾನೆ ಅದನ್ನು. ಯಾರನ್ನೂ ಸಹ ಕಂಸನ್ನ ಯಾಕೆ ಮೊದಲೇ ಹೋಗಿ ಮಗ್ರಸನ ಮಾಡಬೇಕಂದ್ರೆ ಅವ್ನು ಅವಕಾಶ ಕೊಡ್ತಾನೆ, ಬದಲಾಗ್ತಾನ ಅಂತ. ಅವ್ರು ಕಳಿಸಿದವ್ರನ್ನೆಲ್ಲ ಕೊಡ್ತಾನೆ. ಅದರಿಂದ ಅವನಿಗೆ ಸಮಾಚಾರ ಹೋಗಬೇಕಾಯ್ತು. ಏನಂದ್ರೆ ಈಗ ಯುದ್ಧವನ್ನೆಲ್ಲ ಕೊಂಡಿದ್ದಾನೆ, ನನಗೂ ಇರೋದು ನಾವು ಸರಿಯಾಗಿ ಬರೋಣ ಅಂತ ಮಾಡ್ಕೊಳ್ಳಿಲ್ಲ. ಅಕ್ರೂರನ್ನ ಕಳಿಸ್ದ. ಅಕ್ರೂರನ್ನ ಕಳಿಸಿದ್ದೇ ಇವನ್ನ ಕರ್ಕೊಂಡ್ಬರೋದಕ್ಕೆ. ಅಕ್ರೂರನ್ನ ಅವ್ನು ಹೇಳ್ತಾನೆ. ಅವ್ನು ಯಾರ ಮಾತು ಕೇಳೋದಲ್ಲ, ಯಾಕಂದ್ರೆ ಬುದ್ಧಿ ಪ್ರಾಣ ಹೋಗೋ ಸಮಯದಲ್ಲಿ ಬುದ್ಧಿ ಕೆಡಿಸ್ಬಿಡುತ್ತೆ ಅಂತಾರಲ್ಲ, ಹಾಗೆ ಅದನ್ನ ಮಾತೈಕ ಅವನಿಗೂ ಅಷ್ಟೇ ಅವಕಾಶಗಳೇ ತಪ್ಪಿದ್ರಿಂದ ಕಡೆಗೆ ಅವನ್ನ ಕೊಡಬೇಕಾಯ್ತು ಅವನಿಗೆ. ಅಥವಾ ಇವೆಲ್ಲ ಏನ್ಬೋದು ಅಂತ ಹೇಳ್ತಾರೆ. ಇದು ಭಗವಂತನ ಒಂದು ಇದನ್ನು ಅವಕಾಶವನ್ನು ಕೊಡ್ತಾನೆ ಅವನು. ಯಾಕೆಂದ್ರೆ ಅವನು ಪರಮಕಾರ್ಣಿಕ ಆದ್ದರಿಂದ ಪರಮಕಾರ್ಣಿಕರನ್ನು ಅವಕಾಶ ಕೊಡ್ತಾನೆ. ಅದೇ ಥರ ಚಾಣೂರ ಮುಷ್ಟಿಕರನ್ನು ಒಂದೇ ಸಾರಿ ಕೊಡೋದಿಲ್ಲ ಅಂತಾರೆ ಬಲರಾಮವರು. ಅನೇಕ ಆಟ ಆಡಿಸಿ ನೃಸಿಂಹಾವತಾರದಲ್ಲೂ ಒಂದೇ ಸಲ ಅವನು ಕೊಡೋದಿಲ್ಲ. ಅವನು ಮೊದಲು ಬಂದಾಗ ಯುದ್ಧ ಮಾಡುವಾಗ ಆಯಾಸ ಪಡಿಸ್ತಾನೆ ಅವನಿಗೆ. ಒಂದು ವೇಳೆ ಆಯಾಸ ಪಟ್ಟ ಮೇಲಾದ್ರೂ ಬುದ್ಧಿ ಬಂದು ಆಗ್ತಾನೆ ಅಂತ. ಆಗಲೂ ಆಗೋದಿಲ್ಲ ಅವನು. ಕಡೆಗೆ ಅವನ್ನ ಲಾಸ್ಟಲ್ಲಿ ಮಾಡ್ಬೇಕಾದ್ರೆ ಭಗವಂತ ಮೊದಲು ಏನ್ ಮಾಡ್ತಾನಂತೆ, ಹೋಗ್ಲಿ ಮನಸ್ಸಲ್ಲಿ ಒಳಗಡೆ ಏನಾದರೂ ಈಗಲಾದರೂ ಆರ್ದ್ರತೆ ಇದೆಯಾ ಅವನಿಗೆ ತಪ್ಪದೇ ಇಟ್ಬಿಟ್ಟು ಅಲ್ಗುರಲ್ಲಿ ನೋಡ್ತಾನಂತೆ ಒಳಗಡೆ.
ಏನೂ ಇಲ್ಲ ಅಂದಾಗ ಬಹಿರ್ಭಾಗಿದ್ದಾರೆ. ಅದು ಮಾತಾರೆ ಮಾತಿಗೆ ಆರ್ಧತೆ ಇದೆ ನೋಡ್ತಾ ಅಂತ ಹಂಗೇನೋ ಇದ್ರೆ ಬಿಟ್ಕೊಂಡು ನಾನು ಕ್ಷಮಿಸಿ ಇವ್ರನ್ನ ಅಂದ್ಬಿಟ್ಟು ತಪ್ಪಾಯ್ತು ಅಂತ ಭಾವನೆ ಬಂದಿದ್ರೆ ಆಸನದಲ್ಲಾದ್ರೂ ಆಯ್ತು. ಕಡೆಗೆ ಇವ್ರಿಗೂ ಅಷ್ಟೇ ಶಿಶುಪಾಲನ್ಗೆ ಅಷ್ಟು ಬೈದು ಚಿಕ್ಕನ ಬಿಡ್ತಾನಲ್ಲ, ಆ ತಲೆ ಹೋಗೋ ಸಮಯದಲ್ಲಿ ಅವನು ತಪ್ಪಾಗಿ ಕೇಳ್ಕೊಂಡ್ಬಿಡ್ತಾನೆ. ನಮಗೆ ತುಂಬಾ ಜನ ಗೊತ್ತಿಲ್ಲ ಆ ಶಿಶುಪಾಲನಿಗೆ, ಯಾಕೆಂದ್ರೆ ಅವರು ಕಡೆ ಅವತಾರ ಇರ್ತಾನೆ ಅವರಿಗೆ. ಜಯ ವಿಜಯದ್ದು 3ನೇ ಇದು. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ 3ನೇದು. ಕಡೆಗೆ ಅವ್ರಿಗೆ ಅವ್ರನ್ನ ಇದು ಮಾಡೋದಿಲ್ಲ, ಅವನಿಗೆ ಸದ್ಗತಿ ಆಗುತ್ತೆ. ಅವನಿಗೆ ಕಡೆಯಲ್ಲಿ ಅವನ ಕೈ ಮುಗಿದ್ಬಿಡ್ತಾನೆ ಸದ್ಗತಿ. ಅದರಿಂದ ಭಗವಂತ ಅವಕಾಶ ಕೊಡ್ತಾನೆ ಎಲ್ಲರಿಗೂ. ಅದಕ್ಕೆ ಆ ಅವಕಾಶವನ್ನು ನಾವು ಉಪಯೋಗಿಸ್ಬೇಕು ಇವಾಗ. ಅದಕ್ಕೆ ಹೇಳ್ತಾರೆ ಆ ಮದುವೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ಚಾಮುಂಡಿ ಯುದ್ಧ ಮಾಡಬೇಕಾದ್ರೆ ಊರಿನ ಜನರು, ಈ ಹುಡುಗರು ಈ ಸ್ತ್ರೀಯರು ಮಾಡ್ತಿದ್ದು ಒಂದು ಕಡೆ, ಊರಿನ ಜನಗಳು ಸೇರ್ಕೊಳ್ತಾರಲ್ಲ ಅವರು ಹೇಳ್ತಾರೆ ಅದಕ್ಕೆ ಇದು ಸಂವಾದ ಯುದ್ಧ ಇಲ್ಲ, ಇದು ಅಂದ್ಬಿಡು ಅಂತ ಮಾಡ್ತಾರಂತೆ. ಅಸಮ ಯುದ್ಧ ನಿತ್ಯ ಹೋಗ್ಬಿಡು ಅಂತ. ಇದು ಈ ಸಂವಾದ ಯುದ್ಧವೇ ಇಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಅಂತಂದ್ರೆ ಚಾಣೂರ ಮುಷ್ಟಿಕ ಎಲ್ಲಿ, ಈ ಹುಡುಗರು ಎಲ್ಲಿ, ಇನ್ನು ಚಿಕ್ಕ ಹುಡುಗರು ಇವರಲ್ಲಿ ಸಂವಾದ ಯುದ್ಧ ಇಲ್ಲ ಇದು ಅಂದ್ಬಿಟ್ಟು ಅವರೆಲ್ಲ ಹೆಣ್ಣುಪಿಂದ ಕೂಗ್ತಾ ಇರ್ತಾರಂತೆ. ಇದು ನಮಗೆ ನೋಡಿದ್ರೆ ರಾಮಾಯಣದಲ್ಲೂ ಇದು ಬರ್ತಾ ಇದ್ದಾರೆ. ರಾಮಾಯಣದಲ್ಲಿ ಕರದೂಷಣ 14,000 ಕೊಡ್ಬೇಕಾದ್ರೆ ರಾಮ ಒಬ್ಬನೇ ಇರ್ತಾನೆ. ಅವನು ನೆಲ ಮೇಲೆ ಇಟ್ಕೊಂಡಿರ್ತಾನೆ. ಅವರು ರಥಗಳು ಎಲ್ಲ ಇಟ್ಕೊಂಡು ಆಯುಧಗಳೆಲ್ಲ ಇರೋದಿದ್ರು, ಎಲ್ಲ ಆಯುಧಗಳು ಎಲ್ಲ ಇಟ್ಕೊಂಡು 14,000 ಜನ. ಆಗ ಇವ್ರಿಗೆಲ್ಲ ಆಶ್ಚರ್ಯವಾಗುತ್ತೆ. ಅವ್ರು ಹೇಳ್ತಾರಂತೆ ಭೂಮೌಸ್ಥಿತ ದೇವತೆಗಳು ಹೇಳ್ತಾರಂತೆ ಭೂಮೌಸ್ಥಿತಸ್ಯ ರಾಮಸ್ಯ ರಥಸ್ಥಸ್ಯ ರಾಕ್ಷಸ. ಇವನು ಭೂಮಿಯಲ್ಲಿ ನಿಂತ್ಕೊಂಡಿದ್ದಾನೆ, ರಾಕ್ಷಸ ರಥದ ಮೇಲೆ ಇದ್ದಾರೆ ಅಂತಾರೆ. ಸಮಂ ಯುದ್ಧ ನಿತ್ಯಾಹು. ಇದು ಹೇಗೆ ಸಮನ ಯುದ್ಧ ಆಗುತ್ತೆ? ಸಮನ ಯುದ್ಧ ಆಗಬೇಕಾದ್ರೆ ಇಬ್ಬರು ಒಂದೇ ಅವಕಾಶ ಇರಬೇಕು ಅಂತ ಹೇಳ್ತಾರೆ. ದೇವಗಂಧರ್ವದ ದೇವರು ಗಂಧರ್ವರು ದಾನವರು ಸಹ ಅವರು ಸಹ ಇದು ಸಮನಾದ ಯುದ್ಧವೆಲ್ಲ ಇದು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅಂತ. ಅದಕ್ಕೆ ಆಮೇಲೆ ಇದಕ್ಕೆ ಯಾರಿಗೆ ರಾಮನಿಗೂ ರಾಮಭಾಗವತದಲ್ಲಿ ಇವ್ರಿಗೆ ಹೇಳುವಾಗ ಕರದೂಷಣ ಹೇಳುವಾಗ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ 14,000 ಭೀಮ ಅತ್ಯಂತ ಘೋರವಾಗಿ ಇಂದ್ರನ್ನ ಗೆದ್ದಂಥವರು. ಭೀಮಕರ್ಮದ 14,000 ಜನ ರಾಕ್ಷಸರು, ಎಲ್ಲರೂ ಒಬ್ಬೊಬ್ಬರು ಮಹಾವೀರರೇ. ಕರದೂಷಣರು ಎಲ್ಲರಿಗಿಂತ ಒಬ್ಬೊಬ್ಬ ರಾಕ್ಷಸನು ಅತ್ಯಂತ ಮಹಾವೀರ. ಅದು 14,000 ಜನ ಅಂತ ಹೇಳಿದವರು. ಏಕರಾಮೋ ಇದು ಧರ್ಮಾತ್ಮ ಅಂದ್ರೆ ರಾಮ ಇವನು ಧರ್ಮಾತ್ಮ. ಇವರು ಅರ್ಥ ಏನಂದ್ರೆ 14,000 ಜನ ಭೀಮಕರ್ಮಗಳು ಅಧರ್ಮರು, ಅಂದ್ರೆ ಅಧರ್ಮ ಯುದ್ಧ ಮಾಡಿ ಹಿಂದೆ ನೋಡೋದಿಲ್ಲ ಅವರು. ರಾಮ ಒಬ್ಬ, ಧರ್ಮಾತ್ಮ ಬೇರೆ. ಏಕ ರಾಮೋ ಧರ್ಮಾತ್ಮ ಕಥಂ ಯುದ್ಧ ಭವಿಷ್ಯತಿ. ಹೇಗೆ ತಾನೇ ಯುದ್ಧ ಇದು ಸರಿಯಾಗುತ್ತೆ ಅಂದ್ಬಿಟ್ಟು ದೇವತೆಗಳು ಮಾತಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಎರಡನೇದು ಇವರಿಗೆ ರಾವಣನಿಗೆ ಹೇಳುವಂಥದ್ದು. ಅದಕ್ಕೆ ಹಾಗಾಗಿ ಎಲ್ಲರನ್ನೂ ಸಹ ಸಮವಾದದಲ್ಲ, ಆದರೂ ಸಹ ಭಗವಂತ ಎಲ್ಲ ಇದು ಮಾಡ್ತಾನಂತೆ. ಅದಕ್ಕೆ ಅವರಿಗೆ ವಲ್ಲಾನೆ ಮಾಯನೈ ಅಂತ ಹೇಳ್ತಾರೆ. ಇದು ಮಾಯನ 3ನೇ ಸಲ ಹೇಳ್ತಿರೋದು. ಅದಕ್ಕೆ ಇಲ್ಲಿ ಒಂದೊಂದು ಮಾಯನಿಗೆ ಬೇರೆ ಬೇರೆ ಆಗ್ತಿರೋದು ಅರ್ಥ. ಇಲ್ಲಿ ಮಾಯನ್ ಏನು ಅಂದ್ರೆ ಇಷ್ಟೆಲ್ಲ ಶಕ್ತಿ ಇದೆ ಅವನಿಗೆ, ಇಷ್ಟೆಲ್ಲ ಮಾಡ್ತಾನೆ. ಆದ್ರೆ ಭಕ್ತರಲ್ಲೇ ಬಂದ್ರೆ ಏನ್ ಮಾಡ್ತಾನೆ ಅವನು? ಭಕ್ತರಲ್ಲಿಗೆ ಅವನು ದಾಸನಾಗ್ಬಿಡ್ತಾನಂತೆ. ಅದೇ ಮಾಯ ಅಂದ್ರೆ ಅವರ ಸಂಕಲ್ಪದಿಂದ ಅದನ್ನ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಇವರು ಹೇಳ್ತಾರೆ ಅದರಲ್ಲಿ ಸ್ವಸ್ವಾಮಿ ಭಾವತ್ತೈ ಮಾರಾಡಿಕೊಂಡು ಅಂತ ಇವರು ಪಿಳೆ ಲೋಕಾಚಾರ್ಯ ಹೇಳ್ತಾರೆ. ಸ್ವಸ್ವಾಮಿ ಭಾವತ್ತೈ ಮಾರಾಡಿಕೊಂಡು ಅಂತ. ಭಗವಂತ ತಾನು ಸ್ವಾಮಿ, ನಾವು ದಾಸರು. ತಾನು ದಾಸನಾಗಿ ನನ್ನನ್ನು ಸ್ವಾಮಿ ಮಾಡ್ತಾನಂತೆ, ಮಾರಾಡಿಕೊಂಡು. ಆ ಥರ ಇವರು ಹೇಳ್ತಾರಂತೆ. ಈ ಮಾಯನ್ ಅಂದ್ರೆ ಎಲ್ಲರನ್ನೂ ಸೋಲಿಸ್ತಾನೆ ಅವನು, ನಮ್ಮ ಕೈಲಿ ಸೋತ್ಬಿಡ್ತಾನೆ. ಎಲ್ಲರನ್ನೂ ಸೋಲಿಸ್ತಾನೆ, ಭಕ್ತರಾದ ನಮ್ಮ ಕೈಲಿ ಸೋತ್ಬಿಡ್ತಾನೆ, ನಮಗೆ ದಾಸನಾಗ್ಬಿಡ್ತಾನೆ. ಅದೇ ಆಶ್ಚರ್ಯ ಆಗ್ಬಿಟ್ಟು. ಎಂತಹ ಆಶ್ಚರ್ಯ ಇರಬೇಕು ಅಂತ ಅಂದ್ರೆ ಎಲ್ಲರನ್ನೂ ಸೋಲಿಸುವ ಮಾಯನೇ ಮಾತೈಕ ವಲ್ಲಾನೆ ವಲ್ಲಾನೆ ಕೊಂಡಾನೆ ಮಾತಾನೆ ಮಾತೈಕ ವಲ್ಲಾನೆ ಮಾಯನೇ. ಇಂತಹವನು ಮಾಯನ್. ಏನ್ ಮಾಯನು? ನಮ್ಮ ಕೈಲಿ ಸೋಲ್ತಾನೆ, ಅವ್ರನ್ನೆಲ್ಲ ಸೋಲಿಸಿಕೊಳ್ತಾನೆ, ನಮ್ಮ ಕೈಲಿ ಸೋಲ್ತಾನೆ. ಅದೇ ಮಾಯ ಅಂದ್ಬಿಟ್ಟು. ಮಾಯನೇ ಅಂದ್ರೆ ಅದು ಭಗವಂತನೇ. ಇದು ಅವನನ್ನ ಹಾಡೋಣ ಅಂದ್ಬಿಟ್ಟು ಅಂತ ಮಾಯನೇ ಪಾಡೇರೋರೆ ಭಾವ ಅಂತಹ ನಾವು ಇವನನ್ನ ಹಾಡೋಣ ಅಂದ್ಬಿಟ್ಟು ಕರೀತಾರೆ. ಅದಕ್ಕೆ ಇದರಲ್ಲಿ ಇದನ್ನ ಹೇಳ್ತಿದ್ದಕ್ಕೆ ಮುಂಚಿತವಾಗಿ ಇದರಲ್ಲಿ ಎರಡು ಇಲ್ಲಿ ವಿಷಯವಾಗಿ ಹೇಳ್ತಾರೆ. ನಾವು ಅಪರಾಧ ಮಾಡ್ತೀವಲ್ಲ, ಅದಕ್ಕೆ ಅದನ್ನ ಇಲ್ಲಿ ನಾವು ಸ್ವಾಪದೇಶವಾಗಿ ಹೇಳ್ತಾರೆ. ಅಂದ್ರೆ ನಾವು ಭಗವಂತನ ದಾಸಭೂತರು, ಭಗವಂತ ಶೇಷಿ, ನಾವು ಶೇಷರು. ಹಾಗಿದ್ರೂ ಸಹ ನಾವು
ಒಬ್ಬ ಭಾಗವತ ಹೇಗೆ ನಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದರ ನೋಡೋದಕ್ಕೆ ಹಗುರವಾಗಿ ಆದರೂ ತಮಾಷೆಗಾದರೂ ಅವ್ರನ್ನ ನಾವು ಕೀಳಾಗಿ ಮಾತಾಡಬಾರ್ದು ಭಾಗವತರ ಹತ್ರ ಅಂತ ಹೇಳ್ತಾರೆ ಒಂದು. ಆಮೇಲೆ ಒಂದು ವೇಳೆ ಅಪಚಾರವಾದರೆ ಕ್ಷಮೆಯನ್ನು ಕೇಳ್ಕೋಬೇಕು ಅಂತ. ಆ ಕ್ಷಮೆ ಕೇಳುವುದಕ್ಕೆ ಉದಾಹರಣೆ ರಾಮಾಯಣದಲ್ಲಿ ತೋರಿಸ್ತಾರೆ. ಭಗವಂತನಲ್ಲಿ ಅಪಚಾರ ಮಾಡಿದ್ರೆ ಭಗವಂತನಲ್ಲಿ ಕ್ಷಮೆ ಕೇಳ್ಕೋಬೋದು ನಾವು ಗೊತ್ತಾರೆ. ಇಲ್ಲ ಭಗವಂತನಲ್ಲಿ ಅಪಚಾರ ಮಾಡಿದ್ರೆ ಭಾಗವತರಲ್ಲಿ ಕ್ಷಮೆ ಕೇಳ್ಕೋಬೋದು ನಾವು. ಭಗವಂತನಲ್ಲಿ ಮಾಡಿದ ತಪ್ಪಿಗೆ ಭಾಗವತರಲ್ಲಿ ಕ್ಷಮೆ ಕೇಳ್ಬೋದು ಆಗುತ್ತೆ. ಆದರೆ ಭಾಗವತರಲ್ಲಿ ಮಾಡಿದ ತಪ್ಪನ್ನ ಭಾಗವತರಲ್ಲೇ ಕೇಳಬೇಕು. ಭಗವಂತನ ಕೇಳಿದ್ರೆ ಅವರು ಒಪ್ಪೋದಿಲ್ಲ. ಭಾಗವತರಲ್ಲಿ ಮಾಡಿದ ತಪ್ಪು ಭಾಗವತರಲ್ಲೇ ಕೇಳಬೇಕು. ಭಗವಂತನಲ್ಲಿ ಮಾಡಿದ ತಪ್ಪನ್ನ ಭಾಗವತರಲ್ಲೂ ಕ್ಷಮೆ ಕೇಳ್ಬೋದು, ತಪ್ಪಿಲ್ಲ. ಆದರೆ ಭಾಗವತರಲ್ಲಿ ಮಾಡಿದ್ದು ಮಾಡಬೇಕು ಅಂತ ಇದಕ್ಕೆ ಸುಗ್ರೀವಂತ ವಿಶ್ವಾಸ ಕೊಡ್ತಾರೆ. ಅದಕ್ಕೆ ಅವನು ಲಕ್ಷ್ಮಣ ರಸಂಕುಚಿತ ಸ್ಪಂದ ಏನು ವಾಲಿ ಗತೋಹತ ಅಂತ ಸಮಯ ಕೊಟ್ಟ ಸುಗ್ರೀವ ನವಾಲಿ ಪತನನ್ನೋಗಾಹ ಅಂತ ಅವನು ಹೇಳ್ತಾನೆ. ನಾನು ಇನ್ನೂ ವಾಲಿ ಹೋಗಿ ಜಾಗ ಇನ್ನೂ ಭಾಗ ಮುಚ್ಚಿಲ್ಲ ತೆಕ್ಕೊಂಡೈತೆ, ನೀನು ಒಪ್ಪಂದದ ಪ್ರಕಾರ ಅಂದರೆ ಹೇಳಿದಂಗೆ ಬರೋದಿಲ್ಲ. ಅವನು ವರ್ಷಕಾಲ ಮುಗಿದೋಗುತ್ತೆ, ಆದ್ರೂ ಹಾಗೆ ಹೇಳ್ತಾನೆ. ಅದಕ್ಕೆ ಆ ಜಾಗದಲ್ಲಿ ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ ಅವನು ಬರ್ತಾನೆ. ಅವನು ಬಂದ್ಬಿಟ್ಟು ಏನು ಮಾಡ್ತಾನೆ, ಇದು ಭಗವಂತನ ಮಾಡಿದಂಥ ಅಪಚಾರ. ಯಾರೋ ಸುಗ್ರೀವ ಅವನು ಬಂದು ಏನು ಮಾಡ್ತಾನೆ, ತಂದ್ಬಿಟ್ಟು ಎದಗಿಂಚಿ ದಡ್ಡಿಕ್ರಾಂತ ವಿಶ್ವಾಸ ಪ್ರಣಯನವ ಆಗ್ತದೆ. ಶ್ರೇಷ್ಠ ಕ್ಷಮಿತವ್ಯನ್ನೇ ನಕಚ್ಚಿನ್ ನಾಮರಾಧ್ಯತಿ ಸೀತೆ ಮಾತಾಡ್ತಾನೆ. ನಾನು ಯಾವ್ದಾದ್ರು ಅತಿಕ್ರಮ ಒಂದು ವೇಳೆ ಬೀಟಿಕಂತ ಮಾಡಿದ್ರೆ ಅವನು ಹೇಳ್ತಾನೆ, ನಾನು ಬಾಂಧವನಲ್ಲೇ ಬರಕ್ಕೆ ಹೇಳಿದ್ದೀನಿ, ಬಂದೇ ಬರೋಣ ಅಂದ್ಕೊಂಡಿದ್ದೆ. ಒಂದು ವೇಳೆ ಎದಗಿಂಚಿ ನಾನೇ ತಪ್ಪಾಗಿದ್ದರೆ ಬಂದಿದ್ದೆ ಹೇಳಿದೆ. ವಿಶ್ವಾಸ ಪ್ರಣಯನವ, ಒಂದು ವೇಳೆ ನಿಮ್ಮ ಮೇಲಿರೋ ವಿಶ್ವದಿಂದಲೋ ಪ್ರೀತಿಯಿಂದಲೋ ಸಲಿಗೆಯಿಂದ ನಾನು ತಪ್ಪು ಮಾಡಿದ್ರು ಸಹ ಅದನ್ನು ಹೇಳ್ತಾರೆ. ಕ್ಷಮಿತವ್ಯನ್ನೇ, ನನ್ನನ್ನು ಕ್ಷಮಿಸ್ಬಿಡೋದೇನೋ ನಕಚ್ಚಿನ್ ನಾಮರಾಧ್ಯತಿ. ಇಲ್ಲಿ ತಪ್ಪು ಮಾಡಿದ್ದು ರಾಮನ ಹತ್ರ, ಅವನು ಕ್ಷಮೆ ಕೇಳ್ತಿರೋದು ಲಕ್ಷ್ಮಣನ ಹತ್ರ. ಅಂದರೆ ಭಗವಂತನ ಮಾಡಿದ ಅಪರಾಧಕ್ಕೆ ಲಕ್ಷ್ಮಣನಲ್ಲಿ ಕ್ಷಮೆ ಕೇಳೋದು ಸರಿಯಾಗುತ್ತೆ ಅಂತ. ಅದೇ ಥರ ನೋಡಿ ಇವನು ಏನು ಮಾಡ್ತಾನೆ, ಲಕ್ಷ್ಮಣ ನೋಡಿ, ಲಕ್ಷ್ಮಣ ಅವನಿಗೆ ಅಂದರೆ ಅವನು ದೂತನಾಗಿ ರಾಮನ ಮಾತು ಹೇಳಿದ್ರು. ಒಬ್ಬ ಭಾಗವತ ತಾನೆ ಸುಗ್ರೀವ, ಅವನಲ್ಲಿ ಕಾಟಿನಿಂದ ಮಾತಾಡಿದ್ನಲ್ಲ, ಅದಕ್ಕೆ ಹೇಳ್ತಾನೆ. ಅದಕ್ಕೆ ಯಕ್ಷ ಶೋಕಾದಿಭೂತಸ್ಯ ಶುತ್ರ ರಾಮಸ್ಯ ಭಾಷಿತಂ ಮಯಾತ್ವಂ ಪರುಷಾನ್ಯುಕ್ತ ತಚ್ಚತ್ವಂ ಶಂತಮರಸಿ. ಸುಗ್ರೀವ ರಾಮನ ಶೋಕ ಇತ್ತಲ್ಲ, ಶುದ್ಧ ರಾಮನ ಶೋಕದಿಂದ ರಾಮ ಇದನ್ನು ನೋಡಿ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾನು ರಾಮನ ಹೇಳಿದ ಮಾತನ್ನ ಸ್ವಲ್ಪ ಪರುಷಾಣಿ ಉಕ್ತ, ನಿನ್ನದ ಸ್ವಲ್ಪ ಕಾಠಿಣ್ಯವಾಗಿ ಮಾತಾಡಿದೆ, ಅದನ್ನ ತಚ್ಚತ್ವಂ ಶಂತಮರಸಿ, ಅದನ್ನು ನೀನು ಕ್ಷಮಿಸ್ಕೊಡುವಂತ. ಸುಗ್ರೀವನಲ್ಲಿ ಮಾಡಿದ ಅಪರಾಧಕ್ಕೆ ಸುಗ್ರೀವನಲ್ಲೇ ಕ್ಷಮೆ ಕೇಳ್ದ, ರಾಮನಾಮ ಮಾಡಿದ ಅಪರಾಧಕ್ಕೆ ಸುಗ್ರೀವ ಲಕ್ಷ್ಮಣನಲ್ಲಿ ಕ್ಷಮೆ ಕೇಳ್ದ. ಅದಕ್ಕೆ ಅದನ್ನ ಹೇಳ್ತಾರೆ ರಾಜರತ್ನಾವಳಿಯಲ್ಲಿ ಸ್ವಾಮಿ ದೇಶಕಂಡ್ ಹೇಳ್ತಾರೆ, ಭಗವತ್ ಕೈಂಕರ್ಯನು ಭಾಗವತ ಕೈಂಕರ್ಯನು ಮುಖ್ಯರ ಅನುಷ್ಠಿಕ ಹರಿದಾನ ಕೋದ ಹೇಳ್ತಾರೆ. ಪರಮ ಪುರುಷಾರ್ಥ ಕಾಷ್ಟೆಯಾನ ಭಾಗವತ ಕೈಂಕರ್ಯವೇ ಉಪಯೋಗಕರಂ. ಅಂದ್ರೆ ಒಂದು ವೇಳೆ ಭಗವತ್ ಕೈಂಕರ್ಯ ಭಾಗವತ ಕೈಂಕರ್ಯ ಎರಡೂ ಸೇರಿಕೊಂಡು ಅನುಷ್ಠಾನ ಮಾಡಬೇಕು. ಅವಾಗ ಮಾಡುವಾಗ ಹರಿದಾನ ಕೋದು, ಅವಾಗ ಯಾವುದನ್ನ ಮೊದಲು ಮಾಡಬೇಕು ಯಾವುದನ್ನ ಆಮೇಲೆ ಮಾಡಬೇಕು ಅಂತ ನಮ್ಗೆ ಸಂದೇಹ ಬಂದ್ಬಿಟ್ರೆ, ಈಗ ಸಂಧ್ಯಾವನ್ನೇ ಮಾಡಬೇಕು, ಸಂಧ್ಯಾವನ ಸಮಯ ಬಂದ್ಬಿಟ್ಟು ಅಲ್ಲಿ ಅಷ್ಟೊಂದು ಉತ್ಸವ ಹೊರಡಬೇಕು. ಈಗ ನಾವು ಸಂಧ್ಯಾವನ್ನೇ ಮಾಡೋದ ಉತ್ಸವ ತೆಗೆದು ಹೋಗೋಣ ಅಂತ ಸಂದೇಹ ಬಂದ್ಬಿಟ್ರೆ ಹೇಳ್ತಾರೆ ಅವರು, ಪರಮ ಪುರುಷಾರ್ಥ ಕಾಷ್ಟಯಾನ ಭಾಗವತ ಕೈಂಕರ್ಯನೇ ಉಪಾದೇಯಂ. ಏನು ಭಾಗವತರ ಕೈಂಕರ್ಯಕ್ಕೆ ಬಂದಾದ್ರೆ ಭಾಗವತರ ಕೈಂಕರ್ಯನೇ ಮಾಡು. ಇದನ್ನೇ ಸುಧಾಮ ಮಾಡ್ದ. ಅನೇಕಗಳನ್ನು ಹೇಳ್ತಾರೆ ಸುಧಾಮ ಭಗವಂತನ ಸೇವೆ ಮುಖ್ಯ, ಆಮೇಲೆ ನನ್ನ ಬಿಟ್ಟು ಬಿಟ್ಬಿಟ್ಟಿಲ್ಲ, ಅದನ್ನೇ ಉಪಾದೇಯನು, ಅದನ್ನೇ ಕೈಗಿಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಶ್ರೀ ವೈಷ್ಣವ ಹಂಚಬೇಕಾದ್ರೆ ಯಾವುದಕ್ಕೇನು ಅಂತ, ಈಗ ಯಾವುದಕ್ಕೂ ಹೆದರಬೇಡ. ಶ್ರೀ ವೈಷ್ಣವ ಹಂಚಬೇಕಾದ್ರೆ ಭಾಗವತ್ ಅಪಚಾರಕ್ಕೆ ಮಾತ್ರ ಭಗವದ್ ಅಪಚಾರ ಭಾಗವತ್ ಅಪಚಾರಕ್ಕೆ ಮಾತ್ರ ಹಂಚಬೇಕಂದ್ರೆ ಯಾವುದಕ್ಕೂ ಹಂಚುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅಂತ ಅದನ್ನೇ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅದರಲ್ಲಿ ಅತಿಮಾನುಷ ಸ್ತವದಲ್ಲಿ ಅವರು ಪೂರ್ವತ್ಯಾಗವನ್ನು ಇದನ್ನು ಹೇಳ್ಕೊಡ್ತಾರೆ. ಅದಕ್ಕೆ ಅಧ್ಯಾಯ ನಾಸ್ತಿಪರತಿ ತ್ರಿವಿಧಾಪಚಾರಾನ್ ಪಾಪಪರೇ ನಿವೇದೋಸ್ಮಿ ನಮಸ್ಯ ಪಾರೆ ಏಕಾದೃಶೋಯ ಮಗತಿ ಭವತೋ ದಯಾಯಾಃ ಪಾತ್ರಂ ತ್ವದೀಯ ಚರಣೋ ಶರಣಂ ಪ್ರಪದ್ಯೆ ಅಂದ್ಬಿಟ್ಟು ನಾನು ಅಧ್ಯಾನ ಅಸ್ತಿ ಉಪಹರಿತಿ. ನಾನು ಮೂರು ತರಹ ಅಂದರೆ ಭಗವದಪಚಾರ ಭಾಗವತಾಪಚಾರ ಅಸತ್ಯ ಅಪಚಾರ, ಈ ಮೂರು ಇದರಿಂದ ನಾನು ಉಪಹರಿತ ಹೇಳಿಕೆ ಪಾಪಪರೇ ನಿವೇದೋಸ್ಮಿ, ಅದರಿಂದ ನಾನು ಬಿದ್ದುಬಿಟ್ಟಿದ್ದೀನಿ ಅದರಿಂದ. ಅದಕ್ಕೆ ತಮಸ್ಯ ಪಾರೆ, ಆ
ನಮ್ಮದೇ ದಿಕ್ಕೆ ನಾನು ದಿಕ್ಕು ಮಾಡಿದೆ ಅದಕ್ಕೆ ಏಕಾಗ್ರಶಾಯಂ ಅಗತಿ, ನನಗೆ ಬೇರೆ ಗತಿನೇ ಇಲ್ಲ, ಅದಕ್ಕೆ ಒಂದೇ ಗತಿ ಅಂದರೆ ಅವತೋ ದಯಾಳು, ನಿಂದೆ ಅದಕ್ಕೆ ಪ್ರತಿಯ ಶರಣಂ ಪ್ರಪಂಚ, ನಿನ್ನದೇ ಇದನ್ನ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದ್ಸಲ ದೇಶಕ್ಕೆ ಒಂದು ವೃತ್ತಾಂತ ಬರುತ್ತೆ. ಆಗ ಕೆಲವು ಸ್ವಲ್ಪ ಅಸೂಯೆ ಬರಬೇಕು ಅವ್ರಿಗೆ, ಆಗದೇ ಇದ್ದವರು ಅವ್ರು ಒಂದ್ಸಲ ಅವ್ರ ಅವರು ಅನುಷ್ಠಾನಕ್ಕೆ ಹೋಗಿ ಬರಬೇಕಾದ್ರೆ ಅವ್ರ ಮನೆಯಲ್ಲಿ ತಮ್ಮ ಚಪ್ಪಲಿಗಳೆಲ್ಲ ಹಾರ ಮಾಡಿ ಕಟ್ಬಿಡ್ತಾರಂತೆ, ತಲೆಗೆ ತೆಗೆದುತ್ತಾರೆ. ಇವರು ಸ್ತೋತ್ರ ಹೇಳ್ಕೊಂಡು ಬರ್ತಾ ಇರ್ತಾರೆ, ಬರುವಾಗ ತಲೆಗೆ ತೆಗೆದು ಬಿಡ್ತಾ ಇರ್ತಾರೆ, ನೋಡ್ತಾರೆ ಚಪ್ಪಲಿ. ಅದಕ್ಕೆ ಅವ್ರು ನೋಡಿ ಅವಾಗ ಇವರು ಅನ್ಕೋತಾರೆ ಕೋಪ ಬಂದು ಇದು ಮಾಡ್ತಾರೆ ಅಂತ ಹೋಗ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಹೇಳ್ತಾರೆ ಕರ್ಮಾವಲಂಬವ ಕೇಚಿತ್, ಕರ್ಮಾವಲಂಬವ ಕೇಚಿತ್ ಕೇಚಿತ್ ಜ್ಞಾನಾವಲಂಬಕ ವಯಂತು ಹರಿದಾಸಾನ ಪಾದರಕ್ಷಾವಲಂಬಕ ಅಂತಾರೆ. ಕೆಲವರು ಕರ್ಮವನ್ನೇ ಮಾಡ್ತಾರೆ, ಕರ್ಮನೇ ಇಟ್ಕೊಳ್ತಾರೆ, ಇನ್ನು ಕೆಲವರು ಜ್ಞಾನವನ್ನೇ ಅವಲಂಬನ ಇಟ್ಕೊಳ್ತಾರೆ. ಆದರೆ ನಾನು ಹರಿದಾಸರ ಪಾದುಕೆಯನ್ನೇ ಅವಲಂಬನ ಇಟ್ಕೊಂಡಿದ್ದೀನಿ ತಂತೆ, ಅವರಿಗೆಲ್ಲ ಅವಮಾನ ಆಗುತ್ತಂತೆ, ಕ್ಷಮಾಪಣೆ ಕೇಳ್ಕೊಳ್ತಾರೆ ಅಂತ ಬರಲಾಗಿದೆ ಆ ಥರ ಅಂತ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಇದರಲ್ಲಿ. ಆಮೇಲೆ ತಿರುಮಂಗ ವ್ಯವಹಾರನ್ನ ಹೇಳಿದೆ ಕೊಟ್ಟು ಇದನ್ನು ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ ಇವರು ಕಿಳಿ ಅನ್ನೋದು ಇಳಂಕಿಳಿಯಿಂದ ಚಿಕ್ಕದು ಅಂತ, ಇವರು ಆಯುವಾಗಲೇ ಕಡೆ ಕೊಟ್ಟಿ, ಇವ್ರು ಕಡೆ ಹೋಗಿದ್ರು, ಅದರಿಂದ ಕಿಳಿ. ಅದೇ ತರ ಇವರು ಇಲ್ಲಿರುವ ಈ ಭಾಗವತಲ್ಲಿರುವ ಲಕ್ಷಣ ಎಲ್ಲ ಇವರಿಗೆ, ಇವ್ರು ಯಾವಾಗಲೂ ಅಷ್ಟೇ. ಅದಕ್ಕೆ ಇವರು ಸಹ ಒಂದು ಗಿಳಿಯನ್ನು ಸಾಕಿ ಹೇಳ್ತಾರೆ, ಬಡಪಿಳಿಯೇ ಕುಂಪಿ ಒಣಂಗಿ ನಾಳೆ ಅಂತ ಹೇಳ್ತಾರಲ್ಲ, ಇವರು ಸಹ ಒಂದು ಗಿಳಿಯನ್ನು ಸಾಕಿದ್ರು. ಆ ಗಿಳಿಗೆ ಇವರು ಹೇಳೋದನ್ನೆಲ್ಲ ಹೇಳ್ತಾ ಇದ್ರು ಅಂತ. ಆ ಬಡಕಿಳಿಯೇ ಕುಂಪಿ ಒಣಂಗಿ ನಾಳೆ ಅಂತ ಅದಕ್ಕೆ ಹೇಳ್ತಾರೆ, ಬರಗಾಲನಾಗಿ ಭಾವನೆಯಿಂದ. ಹಾಗಾಗಿ ಇವರಿಗೂ ಸಹ ನಮ್ಮಾಯವರು ಬರುವಂತ 4 ಪ್ರಬಂಧಗಳು, 4 ವೇದ ತರ. ಇವರು 6 ಪ್ರಬಂಧಗಳನ್ನು ಮಾಡಿದ್ದಾರೆ. ಆ 6 ಪ್ರಬಂಧಗಳು ಸಹ ಇವರು ಅದಕ್ಕೆ ಅಂಗಗಳು, ಅದಕ್ಕೆ 6 ಇವರು ಬರೆದಿರುವಂತ 6 ಸಹ ಅಂಗಗಳು. ಇವರು ತಿರುವಾಶೆ ಇವರು ಬರೆದಿರುವಂತ ಚಿರಿಯ ಮಾಡಲ್, ಬೆರೆಯ ಮಾಡಲ್, ಬೆರೆಯ ತೆರೆಯ ಯುಕ್ತಿರುತ್ತೆ 6 ಬರುತ್ತೆ. 6 ಸಹ ಇವರು ಬರೆದಿರುವಂತ ಗ್ರಂಥಗಳು ಬೇರೆ ಅಂಗಗಳು ಇರುವಂತರ ಅಂತ ಹೇಳ್ತಾರೆ. ಇವ್ರಿಗೆ 4 ಕವಿ ಪೆರುಮಾಣ ಅಂತ ನಿರ್ವಹಣೆ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ ತರ ಅಂದ್ರೆ 4 ಕವಿತ್ವದಲ್ಲಿ 4 ವಿಧ ಕವಿತ್ವ ಅಂತೆ. ಒಂದು ಆಶು ಕವಿತ್ವ, ತಕ್ಷಣ ಹೇಳೋದು ಆಶು ಕವಿತ್ವ. ಚಿತ್ರ ಕವಿತ್ವ ಅಂದ್ರೆ ಚಿತ್ರವನ್ನು ವರ್ಣನೆ ಮಾಡೋದು. ಮಧುರ ಕವಿತ್ವ, ಮಧುರವಾಗಿ ಹಾಡೋದು. ವಿಸ್ತಾರ ಕವಿತ್ವ, ವಿಷಯವನ್ನು ವಿಸ್ತಾರವಾಗಿ ಹೇಳುವಂಥದ್ದು. ಈ 4 ಗುಣಗಳು ಇರೋದ್ರಿಂದ ಅವಾಗ ಆ ಕಾಲದಲ್ಲಿ ಇವರಿಗೆ 4 ಕವಿ ಪೆರುಮಾಣ ಅಂತ ಇವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ರು. ಇವರಿಗೆ ಮಡಲ್ ಅಂತ ಭಗವಂತನ ಮೇಲೆ ಒಂದು ದೋಷ ಆರೋಪಣೆ ಮಾಡೋದು ಮಡಲ್ ಅಂತ ಮಾಡಿದಂತ ಮೊದಲಾಯುವ ಇವ್ರೆ. ಭಗವಂತ ನನ್ನ ಮಾತು ಕೇಳಿಲ್ಲ ಅಂತ ಅವನಿಗೆ ನಾವು ಕೋರ್ಟ್ ಹೋಗಿ ದೂಷಣೆ ಕೊಟ್ಟಂಗೆ ರೋಡಲ್ಲಿ ಹಾಕೊಂಡು ಮಡಲ್ ಅಂತ ಅನುಭವಿಸೋದು ಮಾಡಿದವರು ಇವರೇ. ಇದಕ್ಕೆ ಅದೇ ತರ ಇವರು ಇನ್ನೊಂದು ಬುದಿಯೋ ಓದ್ಬೇಕಾದ್ರೆ ಹೇಳ್ತಾರೆ. ಇವರು ಮೊದಲು ಭಗವದ್ಗೀತರಾಗಿ ದರೋಡೆ ಎಲ್ಲ ಮಾಡ್ತಿದ್ದ ದರೋಡೆ ಎಲ್ಲರೂ ಭಾಗವತರಿಗೆ ಅನ್ನ ಸಂತರ್ಪಣೆ ಮಾಡಿರ್ತಾರೆ. ಆದ್ರೂ ಸಹ ದರೋಡೆ ಎಲ್ಲ ಮಾಡ್ತಿರ್ತಾರೆ. ಆಗ ಅವರಿಗೆ ಭಗವಂತ ಅವರೇ ಬಂದು ಅವ್ರನ್ನ ದರೋಡೆ ಮಾಡ್ತಾರೆ. ಕಾನೂನುಗಳನ್ನು ಕಳೆಯೋಕ್ಕಾಗಲ್ಲ, ಬಾಯಲ್ಲಿ ಕಚ್ಚಿ ತೆಗಿತಾರೆ, ಬರೋದಿಲ್ಲ. ಕಚ್ಚಿದಾಗ ಒಂದು ರಸ ಬರುತ್ತೆ, ಬೇರೆ ನೋಡ್ತಾರೆ ಭಗವಂತ ದೀರ್ಘ ಇರ್ತಾನೆ. ಆಗಾತಾನೆ ಅವಳಿನೇ ಮೊದಲೇ ತಿಂದು ಶುರು ಮಾಡ್ತಾರೆ. ಅಂದ್ರೆ ಅವರು ಹೇಗೆ ಇವರು ನಾನೇ ನಾಯುಡ ಅಂತ ಹೇಳ್ತಾರೋ ಅಥವಾ ಇವರು ಅನೇಕ ಕಡೆ ನೈತ್ಯಾಂಸಂಧಾನ ಮಾಡ್ಕೊಂಡಿದ್ದೆ, ನಾನು ಈ ತರ ಇದ್ದೆ ಅಂತ ಅವರು ಹಿಂದೆ ಹೆದರದೇ ಇಲ್ಲ. ತಪ್ಪು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ಕೊಡ್ತಾರೆ. ಆ ನೈಮಿಷಾರಣ್ಯ ಭಾಷೆಯಲ್ಲಿ ತಮ್ಮ ಅಪರಾಧಗಳನ್ನೆಲ್ಲ ತಾವೇ ಹೇಳ್ಕೊಂಡ್ಬಿಡ್ತಾರೆ. ಈ ಅಪರಾಧ ಮಾಡಿ ಎಲ್ಲವನ್ನೂ ಹೇಳ್ಕೊಡ್ತಾರೆ. ಹೇಳ್ತಾರೆ ನಮ್ಮ ಅಪರಾಧಕ್ಕೆ ಹಿಂಜರಿಬಾರದು ಅಂತಾರೆ. ಅದನ್ನೆಲ್ಲ ತೋರಿಸಿದ್ರು. ಮತ್ತೆ ಇವರು ಶಿಲ್ಲೆಣ್ಣೆ ಅಯ್ಯಣ್ಣು ಅಂತ ಹೇಳ್ತಾರಲ್ಲ, ಆ ತರನ ಇವರು ಭಗವಂತನಲ್ಲಿ ಇವರು ಒಂದ್ಸಲ ಇದಕ್ಕೆ ಹೋಗ್ತಾರೆ. ಅವರು ಇಂದಳೂರು ಹೋಗ್ಬೇಕಾದ್ರೆ ರೋಗ ಭಾಗದಲ್ಲಿ ಒಪ್ಪಿಕೊಂಡಿರುತ್ತೆ, ಕೋಪ ಮಾಡ್ತಾರೆ. ಅದಕ್ಕೆ ವಾಯಿಂದೇ ಭಗವಂತನ ಹೇಳ್ತಾರೆ, ಆಯ್ತು ನೀವು ಬಾಯಿ ಕಟ್ಕೊಳ್ಳಿ, ನೀವು ಎಲ್ಲಾ ಅರಿವಿ ಇದೇ ಅರಿವಿ, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನನ್ನ ದರ್ಶನ ಕೊಡಬೇಕು ಅಂತ ಗೊತ್ತಿಲ್ಲ ನಿಮಗೆ ಅಂದ್ಬಿಟ್ಟು ಆ ಥರ ಭಗವಂತನನ್ನು ನೇರವಾಗಿ ಅವ್ರದೆಲ್ಲ ಒಂಥರ ಕತ್ತಿ ಥರ ಮಾತುಗಳು ಅವ್ರದೆಲ್ಲ ಬಹಳ ಇದು. ಏನು ಹೇಳ್ಬೇಕಾದ್ರೂ ಒಂದು ಹೇಳ್ತಾರೆ, ಯಾವುದೂ ಹಿಂದೂ ನೋಡೋದಿಲ್ಲ, ಖಡಕ್ಕಾಗಿ ಹೇಳುವಂತಹ ಇರೋದನ್ನ. ಹಾಗಾಗಿ ಇವರು ಎಲ್ಲದಲ್ಲೂ ಸಹ ಇವರು ಭಗವತ ಸಂಶ್ಲೇಷಣ ಎಲ್ಲವನ್ನೂ ಸಹ ಬಹಳ ಅದ್ಭುತವಾಗಿ ಹೇಳುವಂಥವ್ರು. ಹಾಗಾಗಿ ಇದನ್ನ ಈ ನೈಚಾನುಸಂಧಾನ ಮಾಡ್ಕೊಂಡಿದ್ದಾರೆ. ಇದನ್ನ ಈ ಭಾಷೆಯಲ್ಲಿ ತಿರುಮಂಗ ವ್ಯವಹಾರ ಹೇಳಿದೆ. ಗಿಡ ಕಿಳಿ ಅಂತ ಹೇಳಿರೋದ್ರಲ್ಲೂ
ಮತ್ತು ಅವರು ಮಾತಾಡೋ ಮಾತುಗಳು ಎಲ್ಲರಿಂದಲೂ ಸಹ ಅದರಿಂದ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಹೇಳೋಣ ಇದ್ರಿ ಎಂಥದ್ದು ಅಂದರೆ ಈ ಶರಣಾಗತಿಗೆ ಭಾಗವತ್ ಭಾಷಿಕಾರರು ಹೇಳ್ತಾರೆ, ಮನೋವಾಕ್ಕಾಯಿ ಅನಾದಿಕಾಲ ಪ್ರವೃತ್ತ ಅನಂತ ಕೃತ್ಯಾಕರಣ ಭಗವದಪಚಾರ ಭಾಗವದಪಚಾರ ಅಸಖ್ಯ ಅಪಚಾರ ರೂಪ ನಾನಾವಿಧ ಅನಂತಾಪಚಾರ ನೈತ್ಯಾನಂದ ಯಾತನ ಮಾಡ್ಕೊಂಡು ತೋರಿಸ್ಕೊಡ್ತಾರೆ. ಅವ್ರಿಗೆ ಯಾವುದೂ ಮಾಡಲಿಲ್ಲ. ಆತರ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾನ್, ಹಿಂದೆ ಮಾಡಿದ್ದು ಮಾಡ್ತಾ ಇರೋದು ಮುಂದೆ ಮಾಡೋದು ಎಲ್ಲವನ್ನು ಸಹ ಸರ್ವಾನ್ ಅಶೇಷತಃ ಕ್ಷಮಸ್ವ ಅಂತ ಅದ್ಭುತವಾಗಿ ಇದನ್ನ ನಿತ್ಯವೂ ನಾವು ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಮನಸ್ಸಿನಿಂದ ಮನೋವಾಕ್ಕಾಗಿ ಮನಸ್ಸಿಂದಲಾಗಲಿ ವಾಕದಿಂದಾಗಲಿ ಅನಾದಿ ಕಾಲದಿಂದ ಮಾಡಿದ್ದಂತೆ ಈಗ ಮಾಡ್ತಿರುವಂಥದ್ದು ಎಂತ ಇದನ್ನ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ತರ ಇವರು ಆಳವಂತ ಹೇಳ್ತಾರೆ, ಅಮರ್ಯಾದ ಕ್ಷುದ್ರ ಚಲಮತಿ ಅನಸು ಸೂಯು ಪ್ರಸವಭೂ ಕೃತಜ್ಞ ದುರ್ಮಾನಿ ಸ್ಮರಪರವಶಃ ವಂಚನಪರಃ ನೃಶಂಸಃ ಪಾಪಿಷ್ಟ ಅಂದ್ಬಿಟ್ಟು ಇದೆಲ್ಲ ತಮಗೆ ಹೇಳ್ಕೊಳ್ಳೋದು. ಇದೆಲ್ಲ ನಾನು ಇಷ್ಟೆಲ್ಲ ಆಗಿದೆ, ನಾನು ಕೃತಜ್ಞ, ನಾನು ಮರ್ಯಾದೆ ಇಲ್ಲ, ಕ್ಷುದ್ರ ನಾನು, ಚಲಮತಿ ನಾನು, ದುರ್ಮಾನಿ ನಾನು, ಸ್ವಪರವಶ ನಾನು, ಮತ್ತೆ ನಾನೇ ಸ್ವಾರ್ಥಿ, ವಂಚನಪರ, ಇವೆಲ್ಲವೂ ನಾನು ನೃಶಂಸ ಪಾಪಿಷ್ಟ ಅಂದ್ಬಿಟ್ಟು ಕಥಾಮೇಲೋ ದುಃಖತರದೇ ಅಪರಾಧ ದುತ್ತೀರ್ಣಾಸ್ತೋ ಪರಿಚರೇಯ ಚರಣೆ ಅಂತಂದ ನಿನ್ನ ಪಾದ ಸೇವೆ ಒಂದೇ ನನ್ನ ಕಾಪಾಡಬೇಕು. ಇಷ್ಟು ಅಂದರೆ ತಮ್ಮ ತಪ್ಪನ್ನು ತಾವೇ ಹೇಳ್ಕೊಳ್ಳೋದು ಅಂತ ಹೇಳಿದಕ್ಕೆ ಸ್ವಾಮಿ ದೇಶಿಕರು ಸಹ ಇದರಲ್ಲಿ ದಯಾದಲ್ಲಿ ಅಹಮಸ್ತ್ಯಪರಾಧ ಚಕ್ರವಿರ್ತಾರೆ. ಭಗವಂತ ನೀನು ಲೋಕದ ಚಕ್ರವರ್ತಿ, ಅಪರಾಧಗಳಿಗೆ ನಾನೇ ಚಕ್ರವರ್ತಿ ಕೊಡು ಅಂತ. ಅಪರಾಧಗಳನ್ನು ತಿಂದರೆ ಒಂದು ಲೋಕ, ಅದಕ್ಕೆ ನೀನೆಲ್ಲ ನಾನೇ ಚಕ್ರವರ್ತಿ ಅಂದರೆ ನೈಚಾನ ಸಂಸಾರ ಹೇಳೋದು. ಅಪರಾಧಕ್ಕೆ ಅಹಮಸ್ತ್ಯಪರಾಧ ಚಕ್ರವರ್ತಿ ಅಂತ ಹೇಳೋದಕ್ಕೆ ಅದಕ್ಕಿಂತ ಮುಖ್ಯವಾಗಿ ವಿಷ್ಣು ಪುರಾಣದಲ್ಲಿ ಜಡಭರತನ ವ್ಯಾಖ್ಯಾನ ಬರುತ್ತೆ. ಅಲ್ಲಿ ರಘುಗುಣ ಅವನಿಗೆ ಕಥೆ ಜಡಭರತನ ಉಪದೇಶ ಮಾಡ್ತಾನೆ. ಆಗ ಅವನು ಹೇಳೋ ಮಾತು ನಾಹಂ ವಿಶಂಕೆ ಪರರಾಜ ವಜ್ರಾತ್, ಆಮೇಲೆ ನಕ್ಷತ್ರ ಶೂಲಾತ್ ಯಮಸ್ತ ದಂಡಾತ್ ನಾಗ್ನರ್ಕ ಸೋಮಾನದ ವಿತ್ತಪಾಸ್ತಾತ್ ಶಂಕೆ ವೃಷಂ ಬ್ರಹ್ಮ ಗುಲಾಮಮಾನ ಅಂತ ಹೇಳ್ತಾನೆ. ನಾನು ಹೇಳ್ತಾನೆ ಅವನಿಗೆ ಯಾವುದಕ್ಕೂ ಹೆದರೋದಿಲ್ಲ. ನಾ ವಿಷಂಕೆ ಪರರಾಜ ವಜ್ರಾತ್, ಬೇರೆ ರಾಜ ಆಕ್ರಮಣ ಮಾಡಿ ಅವರ ಆಯುಧಗಳಿಂದ ಹೊಡೆದು ಅದಕ್ಕೆ ಹೆದರೋದಿಲ್ಲ. ಆಮೇಲೆ ಹೇಳ್ತಾರೆ, ಆಮೇಲೆ ನಕ್ಷ ಶೂಲಾತ್, ರಕ್ಷ ಅಂದ್ರೆ ಶಿವನ ಶೂಲಕ್ಕೂ ನಾನು ಇದು ಮಾಡೋದಿಲ್ಲ. ಆಮೇಲೆ ನಾ ಯಮಸ್ಯ ದಂಡ, ಯಮನ ದಂಡಕ್ಕೂ ನಾನು ಹೆದರೋದಿಲ್ಲ. ಯಾರಿಗೆ ನಾ ಅರ್ಕ ಸೋಮಾನದ ವಿತ್ತಾಸ್ತ್ರ ಪಾಸ್ತ್ರಾತ್, ಅಗ್ನಾಸ್ತ್ರ ಆಗಲಿ, ಅರ್ಕ ಅಂದ್ರೆ ಇವನು ಸೂರ್ಯನಾಗ್ಲಿ, ಸೋಮ ಅಂದ್ರೆ ಚಂದ್ರನಾಗ್ಲಿ, ಇವರ ಯಾವ ಒಂದು ಅಸ್ತ್ರ ಇದೆಯಲ್ಲ ಅದಕ್ಕೂ ನಾನು ಹೆದರೋದಿಲ್ಲ. ಆದ್ರೆ ಒಂದಕ್ಕೆ ಹೇಳ್ತೇನೆ, ಶಂಕೆ ವೃಷಂ, ಒಂದೇ ಒಂದು ಮಾತ್ರ ಅತ್ಯಂತ ಹೆದರೋದು ಯಾವುದಕ್ಕೆ, ಬ್ರಹ್ಮ ಗುಲಾಮಮಾನ. ಒಂದು ವೇಳೆ ನನ್ನಿಂದ ಒಬ್ಬ ಭಾಗವತರಿಗೆ ಅಪಚಾರ ಆಗುತ್ತೋ ಅಂದರೆ, ಅವಮಾನ ಆಗುತ್ರೆ ಅದಕ್ಕೆ ನಾನು ಹೆದರ್ಕೊಳ್ತೀನಿ, ಯಾವುದಕ್ಕೆ ಹೆದರ್ಕೊಳ್ಳೋದಿಲ್ಲ ಅನ್ನೋದು ಅಂತ ಅದನ್ನ ಅದ್ಭುತವಾಗಿ ಅದನ್ನು ಹೇಳ್ತಾರೆ ಇದಕ್ಕೆ ಹಾಗೆ ಅದನ್ನ. ಆಮೇಲೆ ಇದರಲ್ಲಿ 11 ವಿಷಯವನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹೇಗೆ ಅಂತ. ಎಲ್ಲೇ ಇಳಂಗಿಳಿ ಹೇಳ್ಬೇಕಾದ್ರೆ ನಾವು ಆಡುವ ಮಾತು ಮೃದುವಾಗಿರಬೇಕು, ಸಂಬೋಧನೆ ಮಾಡಬೇಕಾದ್ರೆ ಯಾರನ್ನ ಸಂಬೋಧನೆ ಮಾಡಬೇಕು, ಮೃದುವಾಗಿರಬೇಕು ಅಂತ. ಇನ್ನೂ ಮುರುಂಗುದಿವನ್ನ ಅಂದ್ರೆ ಭಾಗವತರು ಇರಬೇಕಾದ್ರೆ, ಭಾಗವತರು ಇದ್ರೆ ಮನೆಗೆ ಯಾರಾದ್ರು ಬಂದ್ರೆ ನಾವು ಮಲ್ಕೊಂಡಿರೋದು ಇಲ್ಲ ಬೇರೆ ಯಾರಾದ್ರು ಬಂದು ಮನೆಗೆ ಬಂದು ಇಟ್ಕೊಳ್ಳಿ. ಈಗ ಇಟ್ಕೊಳ್ಳಿ, ಭಾಗವತರು ಬೇಡ ಬಂದ್ರೆ ನಾವು ಮಲ್ಕೊಂಡಿದ್ರು ಟಿವಿ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಅವರಿಗೆ, ನಾನು ಬಂದಿದ್ದೀನಿ ಅಂತ. ಅದರಿಂದ ಯಾರು ಬಂದು ಇನ್ನೂರು ಬಂದಾಗ ಭಾಗವತರು ಇರುವಾಗ ಅವ್ರ ಜೊತೆ ಸಂಶ್ಲೇಷಣೆ ಇರಬೇಕಾದವರ ನಮ್ಮ ವಿಷಯಗಳಲ್ಲೇ ತೊಡಗಿರಬಾರದು ಅಂತ ಅದನ್ನು ತೋರಿಸುತ್ತೆ. ಶಿಲ್ಲೆನ್ ನಯನಿ ಅಂತಂದ್ರೆ ಯಾರಾದ್ರೂ ಮಾತಾಡಬೇಕಾದ್ರೆ ಕಾಠಿಣ್ಯ ಇರೋದು ಮಾತಲ್ಲಿ. ಶಿಲ್ ಅಂದ್ರೆ ಕಾಠಿಣ್ಯ ಇರಬಾರ್ದು. ನಾವು ಕೇಳಿದ್ರೆ ಮೇಲೆ ಹಲಸಿನ ತರ ಮೇಲೆ ಮುಳ್ಳು ಒಳಗಡೆ ಉಳ್ಳದು ಆ ತರ ಕೂಡುದು ಅಂತಾರೆ. ಮೇಲೆ ಮುಳ್ಳಿರುವ ಮೇಲೂ ಹಸನಾಗಿ ಒಳಗಡೆ ನೀವು ಚೆನ್ನಾಗಿದೆ ಏನ್ಬಿಟ್ಟು ಗೊತ್ತಾಗೋದು ಹೇಗೆ, ಅದ್ರ ಮೇಲೂ ಸಹ ಆ ತರ ಇರಬೇಕು. ಅದಕ್ಕೆ ಶಿಲ್ ಅಂದ್ರೆ ಮಾತಾಡ್ಬೇಕಾದ್ರೆ ನಾವು ಪಾರುಷ್ಯ ಕೊಡೋದು ಅಂತ. ನಂಗಾಗಿ ಓದೋರಿಗಿಂದ್ರೆ ಅಂತಂದ್ರೆ ನಾವು ಭಾಗವತನ ಸಂಬೋಧನೆ ಮಾಡಬೇಕಾದ್ರೆ ಯಾರಾದ್ರೂ ಹೀರನ್ನ ಸಂಬೋಧನೆ ಮಾಡಬೇಕಾದ್ರೆ ಗೌರವಯುಕ್ತವಾಗಿ ಸಂಬೋಧನೆ ಮಾಡಿ. ಈಗ ಮುಂದೆ ಮುಖ್ಯಮಂತ್ರಿ ಮಹಾರಾಜನ ಏಕವಚನ ಕೈಗಳು, ಅವನು ಯಾವ ಎಂತ ಅವ್ರ ಕೊಡುಗೆ ಕರ್ನಾಟಕ ಏನ್ ಮಾಡಿದ್ದಾರೆ ಇವರು ಅಂದ್ರೆ ಅವ್ರು ಒಂದು ಮಹಾರಾಜನ ಗೌರವ ಇತ್ತು. ಈಗ ಇವರು ತೆಗೆದಾಗಿರುವ ಅಧ್ಯಯನ ಮಾಡೋರು, ಆದ್ರೂ ಈಗಲೂ ನಮ್ಮ ಕರ್ನಾಟಕದಲ್ಲಿ ಮಹಾರಾಜರ ಗೌರವ ಇಷ್ಟೇ ಇದೆ. ಹಳ್ಳಿಗಳಲ್ಲಿ ಹೋಗಿ ಇನ್ನೂ ಗೌರವ ಇಷ್ಟೇ ಇದೆ, ಅದು ಇರ್ಬೇಕು ಅದನ್ನ. ಹಾಗೆ ಯಾರನ್ನು ಏಕವಚನದಲ್ಲಿ ಮಾತಾಡೋದು, ಅದಕ್ಕೆ ಗೌರವವಾಗಿ ಅವರ ಯೋಗ್ಯ ತಕ್ಕಂತೆ ಗೌರವಯುತವಾಗಿ ಮಾತಾಡಬೇಕು. ನಮ್ಮ ಬೇಕಾದ ಸ್ನೇಹಿತರ
ವ್ಯಕ್ತಿಗಳನ್ನ ಗೌರವಿತವಾಗಿ ಕರಿಬೇಕು ಅವರಿಗೆ. ಬಲ್ಲ ಇವನು ಕಟ್ಟು ರೈಹಣ್ಣನ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಭಾಗವತರು ನಮ್ಮ ತಪ್ಪನ್ನ ತೋರಿಸಿದ್ರೆ ಅದನ್ನ ನಾವು ತಪ್ಪನ್ನ ತಿದ್ದುಕೊಂಡು ಸ್ವೀಕರಿಸ್ಬೇಕು. ಹೌದಾ, ತಪ್ಪಾಯ್ತಾ, ಕ್ಷಮಿಸಿ ಬಿಡಬೇಕು. ವಲ್ಲಿಯಗಳೇ ನಾನೇ ತಾಯಿ ಮಾಡೋದು ಅನ್ಬೇಕಾದ್ರೆ ನಮ್ಮನ್ನು ತಪ್ಪಿಸು ನಾವು ಅದನ್ನು ತೋರಿಸ್ಕೊಟ್ಟ ಅಂದ್ರೆ ಹೌದು ವಲ್ಲಿಗಳು ನೀವು ಹೇಳಿದ ಸರಿ, ನಂದೇ ತಪ್ಪು, ನಮ್ಮ ತಪ್ಪಿಲ್ಲದೆ ಇದ್ರು ಸಹ ನಮ್ಮ ಮೇಲೆ ಹಾಕೊಳ್ಳೋದಿಲ್ಲ. ಅದನ್ನೇ ಶ್ರೀ ವೈಷ್ಣವ ಲಕ್ಷಣ. ಅಂದ್ರೆ 3 ಹೇಳ್ತಾ ಇದಕ್ಕೆ. ಅಂದ್ರೆ ನಾವು ಮಾಡಿದ ತಪ್ಪು ತಿಳ್ಕೊಳ್ಳೋದು ಒಂದು ತಪ್ಪು, ನಾವು ಮಾಡದೇ ಇರೋ ತಪ್ಪನ್ನು ಯಾರು ಹೇಳಿದ್ರೆ ಒಪ್ಕೊಳ್ಳೋದು ಇದು. ನಾವು ಇನ್ನೊಬ್ಬರು ಮಾಡೋದಕ್ಕೆ ನಾವೇ ಕಾರಣ, ತಪ್ಪನ್ನು ನಾವೇ ಹಾಕೊಳ್ಳೋದು ಅತ್ಯಂತ ಉತ್ತಮವಾದ ಶ್ರೀ ವೈಷ್ಣವ ಲಕ್ಷಣ ಅಂತಾರೆ. ಆ ಒಳ್ಳೆ ನೀ ಹೋದ ಅಂತ ಹೇಳ್ಬೇಕಾದ್ರೆ ಆ ಭಾಗದ ವಿಶ್ಲೇಷಣೆಯನ್ನು ಸಹಿಸಬಾರ್ದು. ಹೇಳ್ತಲ್ಲ ಅವ್ರನ್ನ ಬಿಟ್ಕೋಬೋದು ಅಂತ ಅವರ ಜೊತೆಗೇ ಇರಬೇಕು ಅನ್ನೋದು. ಉನಕ್ಕಿನ್ನ ಬೇರುಡೆ ಅಂದ್ರೆ ನಮಗೆ ಆದ್ರೆ ನಾವು ಒಂದು ದಾರಿ ಹಾಕೋಬಾರ್ದು. ನನ್ನ ಕೈಲಾಗೋದಕ್ಕೆ ನಾವು ಇದನ್ನೇ ಮಾಡ್ಲಿಕ್ಕೆ ಕೂಡುದು. ನಮ್ಮ ಹಿರಿಯರು ಯಾವ ದಾರಿ ತೋರಿಸಿದಾರೋ ಆ ದಾರಿಗೆ ಹೋಗ್ಬೇಕು, ಅದನ್ನ ಬಿಟ್ಟು ಹೋಗ್ಬಾರ್ದು ಅದನ್ನ. ಆಮೇಲೆ ಎಲ್ಲಾರು ಹೋದಾರೋ ಹೋದಣ್ಣಿಕೊಳ್ಳೋಣ ಅಂದ್ರೆ ಹೇಗೆ ಭಗವಂತನ ಸಂದರ್ಶಿಸುವಾಗ ಜೊತೆಯಲ್ಲಿ ಎಲ್ಲಾರು ಇರ್ತಾರ ಫೋನ್ ಎಣ್ಣಿಕೊಳ್ಳಂದ್ರೆ ನಾವು ನೋಡ್ಬೇಕು ಎಲ್ಲಾರು ಇದ್ದಾರ ಅನ್ಬಿಟ್ಟು ಅಂತ ಒಬ್ಬರನ್ನ ಬಿಟ್ಟಿರಬಾರ್ದು. ಎಲ್ಲಾರು ಇದ್ದಾರ ಒಂದೊಳ್ಳೆ ಹೋಗ್ಬೇಕಾದ್ರೆ 10-15 ಜನ ಒಬ್ಬೊಬ್ಬಿಟ್ಟು ನೋಡ್ಕೋಬೇಕು, ಅದನ್ನ ಎಣ್ಣಿಕ್ ಇದಾರ ನೋಡ್ಕೋಬೇಕು. ಮತ್ತೆ ಅವರ ಸಂಭಾಷಣೆ ಸಂಶ್ಲೇಷಣೆ ನಮಗೆ ಗೌರವವನ್ನು ತಂದು ಕೊಡುತ್ತೆ ಎಂಬುದು ಅಂದರೆ ಆ ವಲ್ಲಾಮೆ ಕರುಣಾನೆ ಮಾತಾರೆ ಮಾತೈಕ ವಲ್ಲಾಮೆ ಅಂತಂದ್ರೆ ನಾವು ಭಗವಂತನ ಗುಣಗಳನ್ನ, ಅವನ ಚೇಷ್ಟಿತಗಳು, ಅವನು ಮಾಡಿದಂಥ ಆಸೆಗಳು, ಅವತಾರ ರಹಸ್ಯ ಅದನ್ನ ಇಟ್ಟು ಸ್ತೋತ್ರವನ್ನು ಮಾಡಬೇಕು ನಾವು ಅಂದ್ಬಿಟ್ಟು. ಕಡೆಗೆ ಇನ್ನೊಂದು ಏನಂದ್ರೆ ಭಾಗವತರ ದಾಸ್ಯವೇ ಪರಮ ಕೈಂಕರ್ಯ. ಭಗವಂತನ ದಾಸ್ಯಕ್ಕಿಂತ ಭಾಗವತ ದಾಸ್ಯವೇ ಪರಮ ಕೈಂಕರ್ಯ ಅನ್ನೋ ಮಾನಭಾವವನ್ನು ಪಡೆಯೋದು, ಮಾಡಿ ನಮ್ಮ ಜೀವನವನ್ನು ನಡೆಸೋದು. ಈ 11 ವಿಷಯಗಳನ್ನ ಈ ಭಾಷಣದಲ್ಲಿ ಆಂಡಾಳು ತೆಗೆದುಕೊಂಡಿದ್ದಾಳೆ. ಬಹಳ ಅದ್ಭುತವಾದಂತಹ ಇದು ಭಾಷಣ. ಇದು ತುಂಬಾ ಅದರಲ್ಲಿ ಬಹಳ ಇನ್ನೂ ಕೆಲವು ವಿಷಯಗಳೆಲ್ಲ ಇದೆ. ಸಮಯ ಆಗ್ತಾ ಇದೆ, 20 ನಿಮಿಷ ಆಗೋಯ್ತದೆ. ಶ್ರೀ ವೈಷ್ಣವ ಅಂತ ಬೇರೆ ಹೇಳಿದ್ದೆಲ್ಲ ಇದೆ, ಅದನ್ನೆಲ್ಲ ನೋಡೋದು ಸಾಧ್ಯ. ಆಮೇಲೆ ಇದು ತಿರುಮಂಗಾಯ ಮಾಡ್ತಾರೆ ಅವರ ಇದರಲ್ಲಿ ಇದೇ ಥರ ಸಂಭಾಷಣೆ ರೀತಿ ಒಂದು ಇದೆ. ಇಲ್ಲಿ ಹೇಳಿದಂಗೆ ಸಂಭಾಷಣೆ ಅದನ್ನು ಸಹ ತಿರುಮಂಗಾಯವನ್ನು ಗುರುತಿಸಿ ಅಂತ ಹೇಳಿದೆ. ತಂದ್ಕೊಂಡೆ ಮುಂದಿನ ಭಾಷೆ ಹೋಗೋದು ಕಷ್ಟ ಅಂತ ಆಗಿದೆ. ಈ ಭಾಷೆ ಬಹಳ ಮುಖ್ಯವಾದ ಭಾಷೆ.